ದ್ವಾಪರ ಯುಗವು ತನ್ನ ಕೊನೆಯ ಹಂತದಲ್ಲಿತ್ತು. ಭೂಮಿಯ ಮೇಲೆ ಅಧರ್ಮ ಮತ್ತು ಅತ್ಯಾಚಾರದ ಕತ್ತಲೆ ಎಷ್ಟೊಂದು ದಟ್ಟವಾಗಿತ್ತು ಎಂದರೆ ಧರ್ಮವೆಂಬ ಸೂರ್ಯನೇ ಮುಳುಗಿ ಹೋಗುವ ಹಂತ ತಲುಪಿತ್ತು. ರಾಜರ ರೂಪದಲ್ಲಿ ದೊಡ್ಡ ದೊಡ್ಡ ದೈತ್ಯರು ಮತ್ತು ಅಸುರರು ಹುಟ್ಟಿಕೊಂಡಿದ್ದರು. ಅವರು ತಮ್ಮ ಪ್ರಜೆಗಳನ್ನು ಪಾಲಿಸುವ ಬದಲು ಶೋಷಣೆ ಮಾಡುತ್ತಿದ್ದರು. ಅವರ ಪಾಪಗಳ ಅಸಹನೀಯ ಭಾರದಿಂದ ನಲುಗಿ ಹೋಗಿದ್ದ ಭೂಮಿದೇವಿಯು ಅತ್ಯಂತ ದುಃಖಿತಳಾಗಿ ಅಸಹಾಯಕಳಾದ ಒಂದು ಹಸುವಿನ ರೂಪವನ್ನು ಧರಿಸಿ ತನ್ನ ಕಣ್ಣುಗಳಲ್ಲಿ ಕರುಣೆ ಮತ್ತು ನೋವಿನ ಕಣ್ಣೀರನ್ನು ಹೊತ್ತು ಸೃಷ್ಟಿಕರ್ತನಾದ ಬ್ರಹ್ಮನ ಸಭೆಗೆ ಬಂದಳು. ಆಕೆ ಬ್ರಹ್ಮನ ಮುಂದೆ ತನ್ನ ನೋವನ್ನು ಹೇಳಿಕೊಳ್ಳುತ್ತಾ, ಓ ಜಗತ್ತಿನ ತಂದೆಯೇ, ಓ ಸೃಷ್ಟಿಯ ರಚಯಿತನೇ, ಈಗ ನನ್ನಿಂದ ಈ ಭಾರವನ್ನು ಹೊರಲು ಸಾಧ್ಯವಾಗುತ್ತಿಲ್ಲ. ಅಧರ್ಮಿ ರಾಜರ ಅತ್ಯಾಚಾರಗಳಿಂದ ನನ್ನ ಆತ್ಮವು ನಡುಗುತ್ತಿದೆ. ಧರ್ಮ ಮತ್ತು ಸತ್ಯವು ಕಣ್ಮರೆಯಾಗಿದೆ. ದಯವಿಟ್ಟು ಈ ಭಾರದಿಂದ ನನಗೆ ಮುಕ್ತಿ ನೀಡಿ, ಇಲ್ಲದಿದ್ದರೆ ನಾನು ರಸಾತಳಕ್ಕೆ ಹೊರಟು ಹೋಗುತ್ತೇನೆ ಎಂದು ಬೇಡಿಕೊಂಡಳು. ಭೂಮಿದೇವಿಯ ಈ ಕರುಣಾಜನಕ ಕರೆಯನ್ನು ಕೇಳಿ ಬ್ರಹ್ಮನ ಹೃದಯ ಕರಗಿತು. ಅವರು ಎಲ್ಲ ದೇವತೆಗಳನ್ನು ತನ್ನೊಂದಿಗೆ ಕರೆದುಕೊಂಡು ಕ್ಷೀರಸಾಗರದ ತೀರಕ್ಕೆ ಹೋದರು. ಅಲ್ಲಿ ಈ ಸಂಪೂರ್ಣ ಚರಾಚರ ಜಗತ್ತಿನ ಪಾಲಕ, ರಕ್ಷಕ ಮತ್ತು ಸ್ವಾಮಿಯಾದ ಭಗವಾನ್ ಶ್ರೀಹರಿ ವಿಷ್ಣುವು 1000 ಹೆಡಗಳಿರುವ ಶೇಷನಾಗನ ಮೃದುವಾದ ಮತ್ತು ಅನಂತವಾದ ಹಾಸಿಗೆಯ ಮೇಲೆ ತನ್ನ ಯೋಗ ನಿದ್ರೆಯಲ್ಲಿ ವಿಶ್ರಮಿಸುತ್ತಿದ್ದನು. ಬ್ರಹ್ಮನ ನೇತೃತ್ವದಲ್ಲಿ ಎಲ್ಲ ದೇವತೆಗಳು ವೇದದ ರುಕ್ಕುಗಳಿಂದ ಭಗವಾನ್ ವಿಷ್ಣುವನ್ನು ಭಾವಪೂರ್ಣವಾಗಿ ಸ್ತುತಿಸಿದರು. ಅವರು, ಓ ಪ್ರಭುವೇ, ಓ ನಾರಾಯಣನೇ, ಓ ಶರಣಾಗತರನ್ನು ಕಾಪಾಡುವವನೇ, ಭೂಮಿಯ ಮೇಲೆ ಅಧರ್ಮವು ಹೆಚ್ಚಾಗಿದೆ. ನೀನೇ ಧರ್ಮದ ಸಂಸ್ಥಾಪಕ ಮತ್ತು ರಕ್ಷಕ. ದಯವಿಟ್ಟು ಅವತಾರವೆತ್ತಿ ಭೂಮಿಯನ್ನು ಈ ಸಂಕಟದಿಂದ ಪಾರು ಮಾಡು ಎಂದು ಪ್ರಾರ್ಥಿಸಿದರು. ದೇವತೆಗಳ ಸ್ತುತಿಯಿಂದ ಸಂತುಷ್ಟನಾದ ಭಗವಾನ್ ವಿಷ್ಣುವು ತನ್ನ ಯೋಗ ನಿದ್ರೆಯಿಂದಲೇ ಒಂದು ಗಂಭೀರ ಮತ್ತು ಭರವಸೆಯ ಆಕಾಶವಾಣಿಯ ಮೂಲಕ ಅವರಿಗೆ ಉತ್ತರಿಸಿದನು. ಓ ಬ್ರಹ್ಮನೇ, ಓ ಇಂದ್ರನೇ, ಓ ಸಮಸ್ತ ದೇವತೆಗಳೇ, ನೀವೆಲ್ಲರೂ ಭಯಪಡಬೇಡಿ. ನನಗೆ ಭೂಮಿಯ ನೋವು ತಿಳಿದಿದೆ ಮತ್ತು ನಾನು ಶೀಘ್ರದಲ್ಲೇ ಅದರ ಭಾರವನ್ನು ಇಳಿಸಲು ಭೂಮಿಯಲ್ಲಿ ಅವತರಿಸುತ್ತೇನೆ. ನಾನು ಯದುವಂಶದಲ್ಲಿ ಮಹಾರಾಜ ಶೂರಸೇನನ ಮಗನಾದ ವಸುದೇವ ಮತ್ತು ಅವನ ಪತ್ನಿ ದೇವಕಿಯ ಗರ್ಭದಲ್ಲಿ ಅವರ 8ನೆಯ ಮಗನಾಗಿ ಜನಿಸುತ್ತೇನೆ. ನನ್ನ ಆಹ್ಲಾದಿನಿ ಶಕ್ತಿಯಾದ ಯೋಗ ಮಾಯೆಯೂ ಕೂಡ ನಂದ ಮತ್ತು ಯಶೋದೆಯ ಮಗಳಾಗಿ ಜನಿಸುತ್ತಾಳೆ. ನೀವೆಲ್ಲರೂ ನನ್ನ ಈ ದಿವ್ಯ ಲೀಲೆಯಲ್ಲಿ ಸಹಾಯ ಮಾಡಲು ಭೂಮಿಯ ಮೇಲೆ ಯದುವಂಶದಲ್ಲಿ ಮತ್ತು ಇತರ ಗೋಪಗೋಪಿಯರ ಕುಲಗಳಲ್ಲಿ ನಿಮ್ಮ ನಿಮ್ಮ ಅಂಶಗಳಿಂದ ಜನ್ಮ ತಾಳಿರಿ. ಆ ಸಮಯದಲ್ಲಿ ಶೂರಸೇನ ಜನಪದದ ರಾಜಧಾನಿಯಾದ ಮಥುರಾ ಅತ್ಯಂತ ಸಮೃದ್ಧ ಮತ್ತು ಶಕ್ತಿಶಾಲಿ ರಾಜ್ಯವಾಗಿತ್ತು. ಇಲ್ಲಿ ಯದುವಂಶದ ಆಳ್ವಿಕೆಯಿತ್ತು ಮತ್ತು ರಾಜನಾಗಿದ್ದ ಉಗ್ರಸೇನನು ಸ್ವಭಾವತಃ ಅತ್ಯಂತ ಧರ್ಮನಿಷ್ಠ ಮತ್ತು ನ್ಯಾಯಪ್ರಿಯನಾಗಿದ್ದನು. ಆದರೆ ಅವನ ಮಗನಾದ ಕಂಸನು ಅವನಿಗೆ ಸಂಪೂರ್ಣ ವಿರುದ್ಧವಾಗಿದ್ದನು. ಕಂಸನು ಅತ್ಯಂತ ಮಹತ್ವಾಕಾಂಕ್ಷಿ, ಕ್ರೂರಿ, ನಿರ್ದಯಿ ಮತ್ತು ಅಧಿಕಾರದ ಹಪಹಪಿಯನ್ನು ಹೊಂದಿದ್ದನು. ಅವನಿಗೆ ತನ್ನ ಶಕ್ತಿ ಮತ್ತು ಬಲದ ಮೇಲೆ ಎಷ್ಟೊಂದು ಅಹಂಕಾರವಿತ್ತೆಂದರೆ ಅವನು ದೇವತೆಗಳಿಗೂ ಸವಾಲು ಹಾಕಲು ಆರಂಭಿಸಿದ್ದನು. ತನ್ನ ಮಹತ್ವಾಕಾಂಕ್ಷೆಯನ್ನು ಪೂರೈಸಿಕೊಳ್ಳಲು ಅವನು ತನ್ನದೇ ವೃದ್ಧ ತಂದೆಯಾದ ರಾಜ ಉಗ್ರಸೇನನನ್ನು ಬಲವಂತವಾಗಿ ಸಿಂಹಾಸನದಿಂದ ಇಳಿಸಿ ಮಥುರೆಯ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿದನು ಮತ್ತು ತಾನೇ ಮಥುರೆಯ ಅನ್ಯಾಯದ ರಾಜನಾದನು. ಅವನ ಆಳ್ವಿಕೆಯಲ್ಲಿ ಮಥುರೆಯಲ್ಲಿ ಅತ್ಯಾಚಾರವು ತಾಂಡವವಾಡುತ್ತಿತ್ತು. ಅವನ ಅವಿರುದ್ಧ ಏಳುವ ಪ್ರತಿಯೊಂದು ಧ್ವನಿಯನ್ನು ನಿರ್ದಯವಾಗಿ ಹತ್ತಿಕ್ಕುತ್ತಿದ್ದನು. ಇಂತಹ ಕ್ರೂರಿ ಮತ್ತು ಕಠೋರ ಹೃದಯದ ಕಂಸನ ಜೀವನದಲ್ಲಿ ಪ್ರೀತಿ ಅಥವಾ ಮಮತೆಯ ಒಂದು ಸಣ್ಣ ಹೊಳೆಯಾದರೂ ಇತ್ತು ಎಂದರೆ ಅದು ಅವನ ಸೋದರತ್ತೆಯ ಮಗಳಾದ ದೇವಕಿ. ದೇವಕಿಯು ರಾಜ ಉಗ್ರಸೇನನ ತಮ್ಮನಾದ ದೇವಕನ ಮಗಳು. ಕಂಸನು ದೇವಕಿಯನ್ನು ತನ್ನ ಸ್ವಂತ ತಂಗಿಗಿಂತಲೂ ಹೆಚ್ಚಾಡಿ ಪ್ರೀತಿಸುತ್ತಿದ್ದನು ಮತ್ತು ಅವಳಿಗಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧನಿದ್ದನು. ಅವನ ಈ ಪ್ರೀತಿಯು ಇಡೀ ಮಥುರೆಯಲ್ಲಿ ಪ್ರಸಿದ್ಧವಾಗಿತ್ತು. ಅವನು ದೇವಕಿಯ ಪ್ರತಿಯೊಂದು ಚಿಕ್ಕಪುಟ್ಟ ಆಸೆಗಳನ್ನು ಪೂರೈಸುತ್ತಿದ್ದನು ಮತ್ತು ಅವಳಿಗೆ ಯಾವುದೇ ರೀತಿಯ ಕಷ್ಟವಾಗದಂತೆ ನೋಡಿಕೊಳ್ಳುತ್ತಿದ್ದನು. ದೇವಕಿಯ ಅನುಪಮ ಸೌಂದರ್ಯ, ಅವಳ ಶಾಂತ ಮತ್ತು ನಿರ್ಮಲ ಸ್ವಭಾವವು ಕಂಸನ ಕಲ್ಲಿನಂತಹ ಹೃದಯವನ್ನು ಕರಗಿಸುತ್ತಿತ್ತು. ಅವಳು ಅವನಿಗೆ ಕೇವಲ ತಂಗಿಯಾಗಿರಲಿಲ್ಲ, ಬದಲಾಗಿ ಅವನ ಅತಿದೊಡ್ಡ ದೌರ್ಬಲ್ಯ ಮತ್ತು ಅತಿದೊಡ್ಡ ಹೆಮ್ಮೆಯಾಗಿದ್ದಳು.
ಆ ಸಮಯದಲ್ಲಿ ಶೂರಸೇನ ಜನಪದದ ರಾಜಧಾನಿಯಾದ ಮಥುರಾ ಅತ್ಯಂತ ಸಮೃದ್ಧ ಮತ್ತು ಶಕ್ತಿಶಾಲಿ ರಾಜ್ಯವಾಗಿತ್ತು. ಇಲ್ಲಿ ಯದುವಂಶದ ಆಳ್ವಿಕೆ ಇತ್ತು ಮತ್ತು ರಾಜನಾಗಿದ್ದ ಉಗ್ರಸೇನನು ಸ್ವಭಾವತಃ ಅತ್ಯಂತ ಧರ್ಮನಿಷ್ಠ ಮತ್ತು ನ್ಯಾಯಪ್ರಿಯನಾಗಿದ್ದನು. ಆದರೆ ಅವನ ಮಗನಾದ ಕಂಸನು ಅವನಿಗೆ ಸಂಪೂರ್ಣ ವಿರುದ್ಧವಾಗಿದ್ದನು. ಕಂಸನು ಅತ್ಯಂತ ಮಹತ್ವಾಕಾಂಕ್ಷಿ, ಕ್ರೂರಿ, ನಿರ್ದಯಿ ಮತ್ತು ಅಧಿಕಾರದ ಹಪಾಹಪಿಯನ್ನು ಹೊಂದಿದ್ದನು. ಅವನಿಗೆ ತನ್ನ ಶಕ್ತಿ ಮತ್ತು ಬಲದ ಮೇಲೆ ಎಷ್ಟೊಂದು ಅಹಂಕಾರವಿತ್ತೆಂದರೆ ಅವನು ದೇವತೆಗಳಿಗೂ ಸವಾಲು ಹಾಕಲು ಆರಂಭಿಸಿದ್ದನು. ನನ್ನ ಮಹತ್ವಾಕಾಂಕ್ಷೆಯನ್ನು ಪೂರೈಸಿಕೊಳ್ಳಲು ಅವನು ತನ್ನದೇ ವೃದ್ಧ ತಂದೆಯಾದ ರಾಜ ಉಗ್ರಸೇನನನ್ನು ಬಲವಂತವಾಗಿ ಸಿಂಹಾಸನದಿಂದ ಇಳಿಸಿ ಮಥುರೆಯ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿದನು ಮತ್ತು ತಾನೇ ಮಥುರೆಯ ಅನ್ಯಾಯದ ರಾಜನಾದನು. ಅವನ ಆಳ್ವಿಕೆಯಲ್ಲಿ ಮಥುರೆಯಲ್ಲಿ ಅತ್ಯಾಚಾರ ಮತ್ತು ಅಧರ್ಮವು ತಾಂಡವವಾಡುತ್ತಿತ್ತು. ಅವನು ತನ್ನ ವಿರುದ್ಧ ಏಳುವ ಪ್ರತಿಯೊಂದು ಧ್ವನಿಯನ್ನು ನಿರ್ದಯವಾಗಿ ಹತ್ತಿಕ್ಕುತ್ತಿದ್ದನು. ಇಂತಹ ಕ್ರೂರಿ ಮತ್ತು ಕಠೋರ ಹೃದಯದ ಕಂಸನ ಜೀವನದಲ್ಲಿ ಪ್ರೀತಿ ಅಥವಾ ಮಮತೆಯ ಒಂದು ಸಣ್ಣ ಹೊಳೆಯಾದರೂ ಇತ್ತು ಎಂದರೆ ಅದು ಅವನ ಸೋದರತ್ತೆಯ ಮಗಳಾದ ದೇವಕಿ. ದೇವಕಿಯು ರಾಜ ಉಗ್ರಸೇನನ ತಮ್ಮನಾದ ದೇವಕನ ಮಗಳು. ಕಂಸನು ದೇವಕಿಯನ್ನು ತನ್ನ ಸ್ವಂತ ತಂಗಿಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದನು ಮತ್ತು ಅವಳಿಗಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧನಿದ್ದನು. ಅವನ ಈ ಪ್ರೀತಿಯು ಇಡೀ ಮಥುರೆಯಲ್ಲಿ ಪ್ರಸಿದ್ಧವಾಗಿತ್ತು. ಅವನು ದೇವಕಿಯ ಪ್ರತಿಯೊಂದು ಚಿಕ್ಕಪುಟ್ಟ ಆಸೆಗಳನ್ನು ಪೂರೈಸುತ್ತಿದ್ದನು ಮತ್ತು ಅವಳಿಗೆ ಯಾವುದೇ ರೀತಿಯ ಕಷ್ಟವಾಗದಂತೆ ನೋಡಿಕೊಳ್ಳುತ್ತಿದ್ದನು. ದೇವಕಿಯ ಅನುಪಮ ಸೌಂದರ್ಯ, ಅವಳ ಶಾಂತ ಮತ್ತು ನಿರ್ಮಲ ಸ್ವಭಾವವು ಕಂಸನ ಕಲ್ಲಿನಂತಹ ಹೃದಯವನ್ನು ಕರಗಿಸುತ್ತಿತ್ತು. ಅವಳು ಅವನಿಗೆ ಕೇವಲ ತಂಗಿಯಾಗಿರಲಿಲ್ಲ, ಬದಲಾಗಿ ಅವನ ಅತಿದೊಡ್ಡ ದೌರ್ಬಲ್ಯ ಮತ್ತು ಅತಿದೊಡ್ಡ ಹೆಮ್ಮೆಯಾಗಿದ್ದಳು. ದೇವಕಿಗೆ ಮದುವೆಯ ವಯಸ್ಸು ಬಂದಾಗ ಕಂಸನು ಅವಳಿಗಾಗಿ ಒಬ್ಬ ಯೋಗ್ಯ ವರನನ್ನು ಹುಡುಕುವ ಜವಾಬ್ದಾರಿಯನ್ನು ತಾನೇ ಹೊತ್ತುಕೊಂಡನು. ಯದುವಂಶದ ಶ್ರೇಷ್ಠ ವ್ಯಕ್ತಿಯಾದ ಶೂರಸೇನನ ಮಗ ವಸುದೇವನನ್ನು ದೇವಕಿಗಾಗಿ ಆರಿಸಲಾಯಿತು. ವಸುದೇವನು ತನ್ನ ಶೌರ್ಯ, ಸೌಂದರ್ಯ ಮತ್ತು ಸದ್ಗುಣಗಳಿಗಾಗಿ ಇಡೀ ಆರ್ಯಾವರ್ತದಲ್ಲಿ ಪ್ರಸಿದ್ಧನಾಗಿಟ್ಟನು. ಕಂಸನು ತನ್ನ ತಂಗಿಯ ಮದುವೆಯನ್ನು ಮಥುರೆಯು ಹಿಂದೆಂದೂ ಕಂಡರಿಯದಷ್ಟು ವೈಭವ ಮತ್ತು ಅದ್ದೂರಿಯಾಗಿ ಆಯೋಜಿಸಿದನು. ಇಡೀ ನಗರವನ್ನು ವಧುವಿನಂತೆ ಸಿಂಗರಿಸಲಾಗಿತ್ತು. ದೂರ ದೂರದ ರಾಜಮಹಾರಾಜರಿಗೆ ಆಮಂತ್ರಣಗಳನ್ನು ಕಳುಹಿಸಲಾಗಿತ್ತು. ಹಲವಾರು ದಿನಗಳವರೆಗೆ ಉತ್ಸವ, ಸಂಗೀತ ಮತ್ತು ನೃತ್ಯದ ಕಾರ್ಯಕ್ರಮಗಳು ನಡೆದವು. ಕಂಸನು ವರದಕ್ಷಿಣೆಯಾಗಿ ಅಸಂಖ್ಯಾತ ಆನೆಗಳು, ಕುದುರೆಗಳು, ರಥಗಳು, ದಾಸದಾಸಿಯರು ಮತ್ತು ಚಿನ್ನ ಬೆಳ್ಳಿಯ ಆಭರಣಗಳನ್ನು ಕೊಟ್ಟನು. ತನ್ನ ತಂಗಿ ಅತ್ತೆ ಮನೆಗೆ ಹೋದಾಗ ಅವಳ ವೈಭವವನ್ನು ನೋಡಿ ಎಲ್ಲರೂ ಬೆರಗಾಗಬೇಕೆಂದು ಅವನು ಬಯಸಿದ್ದನು. ಮದುವೆಯ ಎಲ್ಲಾ ಶಾಸ್ತ್ರಗಳು ಸಂತೋಷದಿಂದ ಮುಗಿದು ದೇವಕಿಯನ್ನು ಬೀಳ್ಕೊಡುವ ಕ್ಷಣ ಬಂದಾಗ ಕಂಸನ ಹೃದಯವು ತನ್ನ ತಂಗಿಯ ಮೇಲಿನ ಪ್ರೀತಿಯಿಂದ ತುಂಬಿಹೋಯಿತು. ಅವನು ತನ್ನ ತಂಗಿಯಿಂದ ದೂರವಾಗುವ ಯೋಚನೆಯಿಂದಲೇ ಬಹಳ ಭಾವುಕನಾಗಿದ್ದನು. ಅಂದಿನ ಸಂಪ್ರದಾಯದ ಪ್ರಕಾರ ಸಾರಥಿಯು ವಧುವರನ್ನು ರಥದಲ್ಲಿ ಕೂರಿಸಿ ಅತ್ತೆ ಮನೆಗೆ ತಲುಪಿಸುತ್ತಿದ್ದನು. ಆದರೆ ತನ್ನ ತಂಗಿಯ ಮೇಲಿನ ಅತಿಯಾದ ಪ್ರೀತಿಯನ್ನು ತೋರಿಸಲು ಕಂಸನು ಸಾರಥಿಯನ್ನು ಹಿಂದೆ ಸರಿಸಿ ತಾನೇ ಆ ರಥದ ಲಗಾಮನ್ನು ಹಿಡಿದನು. ಅವನು ತಾನೇ ರಥವನ್ನು ಓಡಿಸಿ ತನ್ನ ಪ್ರೀತಿಯ ತಂಗಿ ದೇವಕಿ ಮತ್ತು ಭಾವ ವಸುದೇವನನ್ನು ಅವರ ಮನೆಗೆ ಬಿಡಲು ಹೊರಟಿದ್ದನು. ಈ ದೃಶ್ಯವನ್ನು ನೋಡಿ ಅಲ್ಲಿದ್ದ ಜನರೆಲ್ಲರೂ ಕಂಸನಿಗೆ ತನ್ನ ತಂಗಿಯ ಮೇಲಿದ್ದ ಪ್ರೀತಿಯನ್ನು ಹೊಗಳುತ್ತಿದ್ದರು. ರಥದ ಮುಂದೆ ಮಂಗಳಗೀತೆಗಳನ್ನು ಹಾಡುತ್ತಾ ಸಖಿಯರು ಮತ್ತು ಹಿಂದೆ ಸೈನಿಕರು ಹಾಗೂ ಸಂಬಂಧಿಕರ ಒಂದು ದೊಡ್ಡ ಮೆರವಣಿಗೆ ಸಾಗುತ್ತಿತ್ತು. ವಾತಾವರಣವು ಸಂತೋಷ ಮತ್ತು ಸಂಭ್ರಮದಿಂದ ತುಂಬಿತ್ತು. ರಥವು ನಿಧಾನವಾಗಿ ಮಥುರೆಯ ಗಡಿಯತ್ತ ಸಾಗುತ್ತಿತ್ತು. ಕಂಸನು ಸಂತೋಷದಿಂದ ಕುದುರೆಗಳನ್ನು ಓಡಿಸುತ್ತಾ ಮಧ್ಯ ಮಧ್ಯೆ ತನ್ನ ತಂಗಿಯೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ದನು. ಆಗ ಇದ್ದಕ್ಕಿದ್ದಂತೆ ಒಂದು ನಂಬಲಾಗದ ಮತ್ತು ಭಯಾನಕ ಘಟನೆ ನಡೆಯಿತು. ಸ್ವಚ್ಛವಾಗಿದ್ದ ಆಕಾಶದಲ್ಲಿ ಥಟ್ಟನೆ ಕಪ್ಪು ಮೋಡಗಳು ಕವಿದವು. ಬಿರುಗಾಳಿ ಬೀಸತೊಡಗಿತು ಮತ್ತು ಮಿಂಚುಗಳು ಹೊಳೆಯಲಾರಂಭಿಸಿದವು. ಯಾರಾದರೂ ಏನನ್ನಾದರೂ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಮೋಡಗಳ ನಡುವಿನಿಂದ ಅತ್ಯಂತ ಜೋರಾದ, ಗಗನಭೇದಿಯಾದ ಮತ್ತು ದೈವವಾಣಿಯಂತಹ ಒಂದು ಧ್ವನಿ ಕೇಳಿಸಿತು. ಆ ಧ್ವನಿಯು ನೇರವಾಗಿ ಕಂಸನನ್ನೇ ಉದ್ದೇಶಿಸಿ ಮಾತನಾಡುತ್ತಿತ್ತು. ಓ ಮಹಾಮೂರ್ಖ ಕಂಸ, ನೀನು ಯಾರನ್ನು ನಿನ್ನ ತಂಗಿಯೆಂದು ಭಾವಿಸಿ ಇಷ್ಟು ಪ್ರೀತಿ ಮತ್ತು ಮುದ್ದಿನಿಂದ ಕಳುಹಿಸಿಕೊಡಲು ಹೊರಟಿದ್ದೀಯೋ, ಇದೇ ದೇವಕಿಯ ಗರ್ಭದಲ್ಲಿ ಹುಟ್ಟುವ 8ನೆಯ ಮಗುವೆ ನಿನ್ನ ಪ್ರಾಣವನ್ನು ತೆಗೆಯುತ್ತದೆ ಎಂದು ನಿನಗೆ ತಿಳಿದಿಲ್ಲವೇ? ಅವಳ 8ನೆಯ ಸಂತಾನವೇ ನಿನ್ನ ಸಾವಿಗೆ ಕಾರಣವಾಗುತ್ತದೆ.
ಈ ಆಕಾಶವಾಣಿಯು ಕಂಸನ ಕಿವಿಗೆ ಸಿಡಿಲು ಬಡಿದಂತೆ ಅಪ್ಪಳಿಸಿತು. ಒಂದು ಕ್ಷಣ ಅವನಿಗೆ ನಂಬಲೇ ಸಾಧ್ಯವಾಗಲಿಲ್ಲ. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ತಂಗಿಯೇ ತನ್ನ ಸಾವಿಗೆ ಕಾರಣವಾಗುತ್ತಾಳೆ ಎಂಬ ಯೋಚನೆಯೇ ಅವನಿಗೆ ಅಸಹನೀಯವಾಗಿತ್ತು. ಅವನ ಮುಖವು ಬಿಳಿಚಿಕೊಂಡಿತು. ಅವನ ಎಲ್ಲ ಪ್ರೀತಿ, ಸಂಭ್ರಮ, ಮಮತೆ ಒಂದೇ ಕ್ಷಣದಲ್ಲಿ ಆವಿಯಾಗಿ ಹೋಯಿತು. ಅದರ ಸ್ಥಾನವನ್ನು ಸಾವಿನ ಅಸಹನೀಯ ಭಯ ಮತ್ತು ತೀವ್ರವಾದ ಕೋಪ ಆಕ್ರಮಿಸಿತು. ಅವನ ಕಣ್ಣುಗಳಲ್ಲಿ ಪ್ರೀತಿಯ ಬದಲು ರಕ್ತ ತುಂಬಿಕೊಂಡಿತು. ದೇವಕಿ ಮತ್ತು ವಸುದೇವ ಸೇರಿ ತನ್ನ ವಿರುದ್ಧ ಯಾವುದೋ ಭಯಂಕರ ಪಿತೂರಿಯನ್ನು ಮಾಡಿದ್ದಾರೆಂದು ಅವನಿಗೆ ಅನಿಸಿತು. ಯಾವ ತಂಗಿಯ ಮುಖವನ್ನು ನೋಡಿ ಅವನಿಗೆ ಅಪಾರ ಆನಂದವಾಗುತ್ತಿತ್ತೋ, ಈಗ ಅದೇ ತಂಗಿಯಲ್ಲಿ ಅವನಿಗೆ ತನ್ನ ಸಾಕ್ಷಾತ್ ಮೃತ್ಯು ಕಾಣಿಸುತ್ತಿತ್ತು. ಸಾವಿನ ಭಯವು ಅವನ ಆಲೋಚನಾ ಶಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿತು. ಅವನು ವಿವೇಕಶೂನ್ಯನಾದನು. ಅವನು ಒಂದು ಕ್ಷಣವೂ ಯೋಚಿಸದೆ ರಥದ ಲಗಾಮನ್ನು ಎಳೆದು ನಿಲ್ಲಿಸಿದನು. ಅವನ ಮುಖವು ಕೋಪದಿಂದ ಕೆಂಪಾಗಿತು. ಅವನು ತನ್ನ ಒರೆಯುಂಡ ತನ್ನ ಬೃಹತ್ ಮತ್ತು ಹರಿತವಾದ ಖಡ್ಗವನ್ನು ಎಳೆದನು. ಮರುಕ್ಷಣವೇ ಅವನು ರಥದಿಂದ ಕೆಳಗೆ ಹಾರಿ ದೇವಕಿಯ ಉದ್ದವಾದ ಮತ್ತು ದಟ್ಟವಾದ ಕೂದಲನ್ನು ತನ್ನ ಎಡಗೈಯಿಂದ ಹಿಡಿದು ಅವಳನ್ನು ರಥದಿಂದ ಕೆಳಕ್ಕೆ ಎಳೆದನು. ಅವನು ತನ್ನ ಖಡ್ಗವನ್ನು ಎತ್ತಿ ದೇವಕಿಯ ತಲೆಯನ್ನು ಕತ್ತರಿಸಲು ಸಿದ್ಧನಾದನು. ಅವನ ತರ್ಕವು ಸರಳ ಮತ್ತು ಕ್ರೂರವಾಗಿತ್ತು. ದೇವಕಿಯೇ ಬದುಕಿಲ್ಲದಿದ್ದರೆ ಅವಳಿಗೆ ಮಕ್ಕಳು ಆಗುವುದಿಲ್ಲ, ತನ್ನ ಸಾವಿನ ಭಯವೂ ಇರುವುದಿಲ್ಲ. ಅವನು ತನ್ನ ಸಾವಿನ ಬೀಜವನ್ನು ಮೊಳಕೆಯೊಡೆಯುವ ಮೊದಲೇ ನಾಶ ಮಾಡಲು ಬಯಸಿದ್ದನು. ಈ ಅನಿರೀಕ್ಷಿತ ಮತ್ತು ಭಯಾನಕ ದೃಶ್ಯವನ್ನು ನೋಡಿ ಅಲ್ಲಿದ್ದವರೆಲ್ಲರೂ ದಿಗ್ಭ್ರಾಂತರಾದರು. ವಸುದೇವನಿಗಂತೂ ಇದು ಒಂದು ದುಸ್ವಪ್ನದಂತಿತ್ತು. ಅವರು ತಕ್ಷಣ ಮುಂದೆ ಬಂದು ಕಂಸನ ಕೈಯನ್ನು ಹಿಡಿದು ಅಂತಹ ಘೋರ ಪಾಪವನ್ನು ಮಾಡದಂತೆ ತಡೆದರು. ವಸುದೇವನು ಅತ್ಯಂತ ಶಾಂತ ಮತ್ತು ಬುದ್ಧಿವಂತ ವ್ಯಕ್ತಿಯಾಗಿದ್ದನು. ಈ ಸಮಯದಲ್ಲಿ ಕೋಪದಿಂದಲ್ಲ, ವಿವೇಕದಿಂದ ವರ್ತಿಸಬೇಕೆಂದು ಅವನಿಗೆ ತಿಳಿದಿತ್ತು. ಅವನು ಬಹಳ ವಿನಯದಿಂದ ಕಂಸನಿಗೆ ಹೇಳಿದನು, ಓ ಭೋಜವಂಶದ ಶ್ರೇಷ್ಠ ವೀರನೇ, ನೀನು ನಿನ್ನ ಶೌರ್ಯ ಮತ್ತು ಪರಾಕ್ರಮಕ್ಕಾಗಿ ಪ್ರಸಿದ್ಧನಾಗಿದ್ದೀಯಾ. ನೀನು ನಿನ್ನದೇ ನಿರಪರಾಧಿ ತಂಗಿಯನ್ನು, ಅದು ಅವಳ ಮದುವೆಯ ಈ ಪವಿತ್ರ ಸಂದರ್ಭದಲ್ಲಿ ಹೇಗೆ ಕೊಲ್ಲಬಲ್ಲೆ? ಇದು ನಿನ್ನ ಕುಲದ ಹೆಸರಿಗೆ ಶಾಶ್ವತವಾಗಿ ಕಪ್ಪು ಚುಕ್ಕೆಯಾಗಿ ಉಳಿಯುವ ಒಂದು ಕ್ಷಮಿಸಲಾಗದ ಪಾಪವಾಗುತ್ತದೆ. ಹೆಂಗಸರು, ವಿಶೇಷವಾಗಿ ಸ್ವಂತ ತಂಗಿಯನ್ನು ಕೊಲ್ಲಬಾರದು. ನಿನಗೆ ಇಂತಹ ನೀಚ ಕೆಲಸವು ಶೋಭೆ ತರುವುದಿಲ್ಲ. ಕಂಸನು ಕೋಪದಿಂದ ಕಿರುಚಿದನು, ನನಗೆ ನನ್ನ ಪ್ರಾಣಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲ. ಇವಳು ನನ್ನ ಸಾವಿಗೆ ಕಾರಣ. ನಾನು ಇವಳನ್ನು ಬದುಕಲು ಬಿಡುವುದಿಲ್ಲ. ಆಗ ವಸುದೇವನು ಅವನಿಗೆ ತರ್ಕಬದ್ಧವಾಗಿ ವಿವರಿಸಲು ಪ್ರಯತ್ನಿಸಿದನು. ಅವನು ಹೇಳಿದನು, ಓ ರಾಜನೇ, ನೀನು ಶಾಂತನಾಗಿ ಯೋಚಿಸು. ಆಕಾಶವಾಣಿಯು ನಿನಗೆ ಭಯವಿರುವುದು ದೇವಕಿಯಿಂದಲ್ಲ, ಅವಳ 8ನೆಯ ಮಗುವಿನಿಂದ ಎಂದು ಹೇಳಿದೆ. ದೇವಕಿಯು ನಿರಪರಾಧಿ. ನಿನಗೆ ಅವಳ ಮಕ್ಕಳಿಂದ ಭಯವಿದ್ದರೆ ಅದಕ್ಕೆ ನಾನೊಂದು ಉಪಾಯವನ್ನು ಹೇಳುತ್ತೇನೆ. ಕಂಸನು ಅನುಮಾನದಿಂದ ಅವನತ್ತ ನೋಡಿದನು. ವಸುದೇವನು ತನ್ನ ಪತ್ನಿಯ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಯಾವುದೇ ಪತಿಗ ನೀಡಲು ಅತ್ಯಂತ ಕಷ್ಟಕರವಾದ ಒಂದು ಮಾತನ್ನು ಕೊಟ್ಟನು. ಅವನು ಹೇಳಿದನು, ನಾನು ನಿನಗೆ ಮಾತು ಕೊಡುತ್ತೇನೆ. ದೇವಕಿಯ ಗರ್ಭದಿಂದ ಯಾವುದೇ ಮಧು ಜನಿಸಿದರೂ ನಾನು ಅದನ್ನು ತಕ್ಷಣವೇ ನಿನಗೆ ತಂದು ಒಪ್ಪಿಸುತ್ತೇನೆ. ನೀನು ಬೇಕಿದ್ದರೆ ಅವರೆಲ್ಲರನ್ನೂ ಕೊಂದು ಹಾಕು. ನಿನ್ನ ಸಾವಿಗೆ ಕಾರಣವೇ ನಿನ್ನ ಕೈಯಲ್ಲಿದ್ದಾಗ ನೀನು ಭಯಪಡುವ ಅಗತ್ಯವಾದರೂ ಏನಿದೆ? ವಸುದೇವನ ಈ ಮಾತುಗಳು ಕಂಸನ ಮೇಲೆ ಪ್ರಭಾವ ಬೀರಿದವು. ಈ ಪ್ರಸ್ತಾಪವು ತನಗೆ ಲಾಭದಾಯಕವೆಂದು ಅವನಿಗೆ ಅನಿಸಿತು. ದೇವಕಿಯನ್ನು ಕೊಂದರೆ ತನಗೆ ಪಾಪ ಮತ್ತು ಅಪಕೀರ್ತಿ ಎರಡೂ ಬರುತ್ತದೆ. ಆದರೆ ಈ ಪ್ರಸ್ತಾಪವನ್ನು ಒಪ್ಪಿದರೆ ತನ್ನ ಉದ್ದೇಶವೂ ಈಡೇರುತ್ತದೆ ಮತ್ತು ಹತ್ಯೆಯ ಪಾಪದಿಂದಲೂ ಪಾರಾಗಬಹುದು. ಅವನು ಸ್ವಲ್ಪ ಹೊತ್ತು ಯೋಚಿಸಿದನು. ಅವನ ಕೋಪವು ಸ್ವಲ್ಪ ಕಡಿಮೆಯಾಯಿತು. ಆದರೆ ಅವನ ಮನಸ್ಸಿನಲ್ಲಿದ್ದ ಸಾವಿನ ಭಯವೂ ಕಡಿಮೆಯಾಗಿರಲಿಲ್ಲ. ಅವನು ದೇವಕಿಯ ಪ್ರಾಣವನ್ನು ಉಳಿಸಿದನು. ಆದರೆ ವಸುದೇವನ ಮಾತಿನ ಮೇಲೆ ಅವನಿಗೆ ಸಂಪೂರ್ಣ ನಂಬಿಕೆ ಬರಲಿಲ್ಲ. ವಸುದೇವ ಮತ್ತು ದೇವಕಿ ಅವಕಾಶ ಸಿಕ್ಕಾಗ ಓಡಿ ಹೋಗಿ ತಮ್ಮ 8ನೆಯ ಮಗುವನ್ನು ಎಲ್ಲಾದರೂ ಬಚ್ಚಿಟ್ಟರೆ ಎಂಬ ಅನುಮಾನ ಅವನ ಮನಸ್ಸಿನಲ್ಲಿ ಹುಟ್ಟಿತು. ಅವನು ಯಾವುದೇ ಅಪಾಯವನ್ನು ಎದುರಿಸಲಿಲ್ಲ. ತನ್ನ ಸಾವಿನ ಭಯವನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಮತ್ತು ದೇವಕಿಯ ಪ್ರತಿಯೊಂದು ಮಗುವು ತನ್ನ ಕಣ್ಣೆದುರೇ ಹುಟ್ಟುತ್ತದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಅವನು ಒಂದು ಕ್ರೂರ ನಿರ್ಧಾರವನ್ನು ತೆಗೆದುಕೊಂಡನು.
ಕಂಸನು ತನ್ನ ಸೈನ್ಯಕ್ಕೆ ದೇವಕಿ ಮತ್ತು ವಸುದೇವರನ್ನು ತಕ್ಷಣವೇ ಬಂಧಿಸುವಂತೆ ಆದೇಶಿಸಿದನು. ಮದುವೆಯ ಉಡುಪಿನಲ್ಲಿದ್ದ ಆ ನವದಂಪತಿಗಳನ್ನು ಅದೇ ರಥದಿಂದ ಇಳಿಸಿ ಸರಪಳಿಗಳಿಂದ ಬಂಧಿಸಲಾಯಿತು. ಆ ವೈಭವದ ಬೀಳ್ಕೊಡುಗೆ ಒಂದು ಶೋಕಯಾತ್ರೆಯಾಗಿ ಬದಲಾಯಿತು. ಕಂಸನು ಅವರನ್ನು ಎಳೆದುಕೊಂಡು ಹೋಗಿ ಮಥುರೆಯ ಅತ್ಯಂತ ಆಳವಾದ ಮತ್ತು ಕತ್ತಲೆಯ ಕಾರಾಗೃಹದ ಒಂದು ಸಣ್ಣ ಕೋಣೆಯಲ್ಲಿ ಬಂಧಿಸಿದನು. ಅವನು ಕಾರಾಗೃಹದ ಹೊರಗೆ ಕಟ್ಟುನಿಟ್ಟಿನ ಕಾವಲು ಹಾಕಿಸಿದನು. ಇದರಿಂದಾಗಿ ಒಂದು ಹಕ್ಕಿಯೂ ಅಲ್ಲಿ ಸುಳಿಯದಂತೆ ನೋಡಿಕೊಂಡನು. ಈ ರೀತಿಯಾಗಿ ದೇವಕಿಯ ಮೇಲಿನ ಕಂಸನ ಪ್ರೀತಿಯು ದ್ವೇಷವಾಗಿ ಬದಲಾಗಲಿಲ್ಲ, ಬದಲಾಗಿ ಒಂದು ಆಳವಾದ ಮತ್ತು ಹುಚ್ಚುತನದ ಭಯವಾಗಿ ಮಾರ್ಪಟ್ಟಿತು. ಅವನು ದೇವಕಿಯನ್ನು ದ್ವೇಷಿಸುತ್ತಿದ್ದುದು ಅವಳು ಯಾವುದೇ ಅಪರಾಧ ಮಾಡಿದ್ದಕ್ಕೆ ಅಲ್ಲ, ಬದಲಾಗಿ ಅವಳು ಅವನಿಗೆ ನಿರಂತರವಾಗಿ ಅವನದೇ ಸಾವನ್ನು ನೆನಪಿಸುತ್ತಿದ್ದಳು ಎಂಬ ಕಾರಣಕ್ಕಾಗಿ. ದೇವಕಿಯ ಅಸ್ತಿತ್ವವೇ ಕಂಸನಿಗೆ ಒಂದು ಶಾಶ್ವತ ಅಪಾಯವಾಗಿ ಪರಿಣಮಿಸಿತು. ಅವನು ತನ್ನ ಪ್ರೀತಿಯ ತಂಗಿಯನ್ನು ಕಾರಾಗೃಹದಲ್ಲಿ ಬಂಧಿಸಿದ್ದು ತನ್ನ ಹಣೆಬರಹದ ಮೇಲೆ, ತನ್ನ ಸಾವಿನ ಮೇಲೆ ಕಾವಲು ಕಾಯಲು. ಅವನು ಪ್ರತಿ ಮಗುವಿನ ಜನನಕ್ಕಾಗಿ ಕಾಯುತ್ತಿದ್ದನು, ತನ್ನ ಸಾವನ್ನು ತನ್ನ ಯಾರೇ ಮುಗಿಸಲು. ಇದು ಅವನ ಭಯದ ಪರಾಕಾಷ್ಠೆಯಾಗಿತ್ತು. ಅದು ಅವನನ್ನು ಒಬ್ಬ ಸಹೋದರನಿಂದ ರಾಕ್ಷಸನನ್ನಾಡಿ ಮಾಡಿ ತನ್ನದೇ ತಂಗಿಯನ್ನು ಬಂಧಿಸುವಂತೆ ಮಾಡಿತು. ಕಾರಾಗೃಹದ ಜೀವನವು ಅಸಹನೀಯವಾಗಿತ್ತು. ಹಗಲು ಮತ್ತು ರಾತ್ರಿಗಳ ನಡುವೆ ವ್ಯತ್ಯಾಸವೇ ಇರಲಿಲ್ಲ. ಹೊರಗಿನ ಪ್ರಪಂಚದೊಂದಿಗೆ ಅವರ ಸಂಪರ್ಕವು ಸಂಪೂರ್ಣವಾಗಿ ಕಡಿದು ಹೋಗಿತ್ತು. ಇಂತಹ ನಿರಾಶೆ ಮತ್ತು ನೋವಿನ ವಾತಾವರಣದಲ್ಲಿ ಸ್ವಲ್ಪ ಸಮಯದ ನಂತರ ದೇವಕಿಯು ಮೊದಲ ಬಾರಿಗೆ ಗರ್ಭಿಣಿಯಾದಳು. ಈ ಸುದ್ದಿಯು ಅವರ ಬಾಡಿದ ಹೃದಯಗಳಲ್ಲಿ ಆಶೆಯ ಒಂದು ಸಣ್ಣ ದೀಪವನ್ನು ಹಚ್ಚಿತು. ಅವರು ತಂದೆ ತಾಯಿಯಾಗಲಿದ್ದರು. ಈ ಯೋಚನೆಯೇ ಅವರಿಗೆ ಕ್ಷಣಿಕ ಸುಖವನ್ನು ನೀಡುತ್ತಿತ್ತು. ದೇವಕಿ ಮತ್ತು ವಸುದೇವ ಆ ಹುಟ್ಟಲಿರುವ ಮಗುವಿನ ಬಗ್ಗೆ ಕನಸು ಕಾಣಲಾರಂಭಿಸಿದರು. ತಮ್ಮ ಮಗನು ಬೆಳೆದು ದೊಡ್ಡವನಾಗಿ ಶೂರವೀರನಾಗುತ್ತಾನೆ ಮತ್ತು ಅವನೇ ತಮ್ಮನ್ನು ಈ ನರಕದಿಂದ ಮುಕ್ತಗೊಳಿಸಬಹುದು ಎಂದು ಅವರು ಕಲ್ಪಿಸಿಕೊಳ್ಳುತ್ತಿದ್ದರು. 9 ತಿಂಗಳ ಕಠಿಣ ಕಾಯುವಿಕೆಯ ನಂತರ ದೇವಕಿಯು ಅತ್ಯಂತ ತೇಜಸ್ವಿ ಮತ್ತು ಸುಂದರವಾದ ಗಂಡು ಮಗುವಿಗೆ ಜನ್ಮ ನೀಡಿದಳು. ಶಿಶುವಿನ ಅಳುವು ಕಾರಾಗೃಹದ ಸತ್ತಂತಿದ್ದ ಶಾಂತತೆಯನ್ನು ಮುರಿಯಿತು. ದೇವಕಿಯು ತನ್ನ ಮಗನನ್ನು ಎದೆಗೆ ಅಪ್ಪಿಕೊಂಡು ಒಬ್ಬ ತಾಯಿಗೆ ಸಿಗುವ ಪ್ರಪಂಚದ ಅತಿ ದೊಡ್ಡ ಸುಖವನ್ನು ಅನುಭವಿಸಿದಳು. ವಸುದೇವನು ಕೂಡ ತನ್ನ ಮಗನನ್ನು ನೋಡಿ ಕೆಲವು ಕ್ಷಣಗಳ ಕಾಲ ತನ್ನೆಲ್ಲ ದುಃಖವನ್ನು ಮರೆತನು. ಆದರೆ ಈ ಸುಖವು ಬರೀ ಮರೀಚಿಕೆಯಾಗಿತ್ತು. ವಸುದೇವನ ಕಿವಿಯಲ್ಲಿ ಕಂಸನಿಗೆ ಕೊಟ್ಟ ಮಾತು ಪ್ರತಿಧ್ವನಿಸುತ್ತಿತ್ತು. ತನಗೆ ಹುಟ್ಟುವ ಪ್ರತಿಯೊಂದು ಮಗುವನ್ನು ಹುಟ್ಟಿದ ತಕ್ಷಣವೇ ಅವನಿಗೆ ಒಪ್ಪಿಸುವುದಾಗಿ ಅವನು ಪ್ರತಿಜ್ಞೆ ಮಾಡಿದ್ದನು. ಈ ಯೋಚನೆಯಿಂದಲೇ ಅವನ ಹೃದಯವು ನಡುಗುತ್ತಿತ್ತು. ಆದರೆ ಅವನು ಧರ್ಮ ಮತ್ತು ಮಾತಿಗೆ ಬದ್ಧನಾಗಿದ್ದನು. ಯಾವುದೇ ಬೆಲೆ ತೆತ್ತಾದರೂ ತನ್ನ ಮಗನನ್ನು ಕೊಡಲು ಒಪ್ಪದ ದೇವಕಿಗೆ ಅವನು ಸಮಾಧಾನಪಡಿಸಿದನು. ದೇವಿ, ನಾವು ಕೊಟ್ಟ ಮಾತನ್ನು ಮುರಿದರೆ ಈ ದುಷ್ಟನು ನಮ್ಮಿಬ್ಬರನ್ನೂ ಕೊಂದು ಹಾಕುತ್ತಾನೆ. ನಾವು ಧರ್ಮವನ್ನು ಪಾಲಿಸಲೇಬೇಕು. ಅತ್ಯಂತ ಭಾರವಾದ ಹೃದಯ ಮತ್ತು ಎಡವುತ್ತಿರುವ ಹೆಜ್ಜೆಗಳಿಂದ ವಸುದೇವನು ತನ್ನ ನವಜಾತ ಶಿಶುವನ್ನು ಕಂಸನ ಮುಂದೆ ತೆಗೆದುಕೊಂಡು ಹೋದನು. ಕಂಸನು ತನ್ನ ಸಾವಿನ ಆ ಮೊದಲ ಮೊಳಕೆಯನ್ನು ನೋಡಲು ಸಿಂಹಾಸನದ ಮೇಲೆ ಕುಳಿತಿದ್ದನು. ಅವನು ಆ ನಿರಪರಾಧಿ ಕೋಮಲ ಶಿಶುವನ್ನು ನೋಡಿದಾಗ ಅವನ ಕಠೋರ ಹೃದಯದಲ್ಲಿಯೂ ಎಲ್ಲಿಂದಲೋ ದಯೆಯ ಒಂದು ಅಲೆ ಮೂಡಿತು. ಅವನಿಗೆ ಭಯವಿರುವುದು 8ನೆಯ ಮಗುವಿನಿಂದ, ಇದು ಮೊದಲನೆಯದು ಎಂದು ಅವನು ಯೋಚಿಸಿದನು. ಅವನು ವಸುದೇವನಿಗೆ, ವಸುದೇವ, ನನಗೆ ಈ ಮಗುವಿನಿಂದ ಯಾವುದೇ ಭಯವಿಲ್ಲ. ಆಕಾಶವಾಣಿಯು 8ನೆಯ ಮಗುವಿನ ಬಗ್ಗೆ ಹೇಳಿತು. ನೀನು ಇದನ್ನು ತೆಗೆದುಕೊಂಡು ಹೋಗಿ ಪ್ರೀತಿಯಿಂದ ಬೆಳೆಸು ಎಂದು ಹೇಳಿದನು. ವಸುದೇವನಿಗೆ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ. ಅವನು ಕೃತಜ್ಞತೆಯಿಂದ ತುಂಬಿ ಹೋದನು ಮತ್ತು ತನ್ನ ಮಗನನ್ನು ತೆಗೆದುಕೊಂಡು ಕಾರಾಗೃಹಕ್ಕೆ ಹಿಂತಿರುಗಿದನು. ದೇವಕಿಯು ತನ್ನ ಮಗನನ್ನು ಸುರಕ್ಷಿತವಾಗಿ ಮರಳಿ ಪಡೆದಾಗ ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವಳು ದೇವರಿಗೆ ಲಕ್ಷಾಂತರ ಧನ್ಯವಾದಗಳನ್ನು ಅರ್ಪಿಸಿದಳು. ಬಹುಶಃ ಕಂಸನ ಹೃದಯವು ಪರಿವರ್ತನೆಯಾಗಿದೆ ಎಂದು ಅವಳಿಗೆ ಅನಿಸಿತು. ಆದರೆ ದೇವತೆಗಳ ಲೀಲೆಯೇ ಬೇರೆಯಾಗಿತ್ತು. ಕೆಲವು ದಿನಗಳ ನಂತರ ದೇವರ್ಷಿ ನಾರದರು ವೀಣ ನುಡಿಸುತ್ತಾ ಕಂಸನ ದರ್ಬಾರಿಗೆ ಬಂದರು. ನಾರದ ಮುನಿಗಳು ದೇವತೆಗಳ ಪಕ್ಷಪಾತಿಯಾಗಿದ್ದರು ಮತ್ತು ಕಂಸನಿಗೆ ಅವನ ದುಷ್ಟತೆಗೆ ಶಿಕ್ಷೆ ಸಿಗಲೇಬೇಕೆಂದು ಅವರಿಗೆ ತಿಳಿದಿತ್ತು. ಅವರು ಕಂಸನ ಭಯವನ್ನು ಮತ್ತಷ್ಟು ಹೆಚ್ಚಿಸುತ್ತಾ, ರಾಜನೇ, ನೀನು ಬಹಳ ಮುಗ್ಧ. ವಸುದೇವನ ಮಗನನ್ನು ಬಿಟ್ಟುಕೊಟ್ಟು ನೀನು ಬಹಳ ದೊಡ್ಡ ತಪ್ಪು ಮಾಡಿದ್ದೀಯಾ. ನಿನಗೆ ದೇವತೆಗಳ ಮಾಯೆ ತಿಳಿದಿಲ್ಲ. ಅವರಿಗೆ ಎಣಿಕೆಯನ್ನು ತಿರುಗುಮುರುಗು ಮಾಡಲು ಬರುತ್ತದೆ. ಕೆಲವೊಮ್ಮೆ ಅವರು 8 1 ಮತ್ತು 1 8 ಮಾಡುತ್ತಾರೆ.
ಯಾದವರ ಈ ಎಣಿಕೆಯಲ್ಲಿ ಇದೇ 8ನೆಯ ಮಗುವಾಗಿರಬಹುದೇನೋ ಯಾರಿಗೆ ಗೊತ್ತು? ದೇವಕಿ, ವಸುದೇವ, ನಂದ, ಯಶೋದೆ ಮತ್ತು ಇತರ ಎಲ್ಲ ಪ್ರಮುಖ ಯದುವಂಶಿಗಳು ಮತ್ತು ಗೋಪಗೋಪಿಯರು ನಿಜವಾಗಿಯೂ ದೇವತೆಗಳಾಗಿದ್ದು ನಿನ್ನ ಸಾವನ್ನು ಸಂಚಿಸಲು ಭೂಮಿಯಲ್ಲಿ ಅವತರಿಸಿದ್ದಾರೆ ಎಂಬುದು ನಿನಗೆ ತಿಳಿದಿರಬೇಕು ಎಂದು ಹೇಳಿದರು. ನಾರದರ ಮಾತುಗಳನ್ನು ಕೇಳಿ ಕಂಸನ ವಿವೇಕವು ಸಂಪೂರ್ಣವಾಗಿ ನಾಶವಾಯಿತು. ಅವನ ಕಣ್ಣ ಮುಂದೆ ಕತ್ತಲೆ ಆವರಿಸಿತು. ತನಗೆ ದೊಡ್ಡ ಮೋಸವಾಗಿದೆ ಎಂದು ಅವನಿಗೆ ಅನಿಸಿತು. ಅವನು ಕೋಪದಿಂದ ಹುಚ್ಚನಾಗಿ ತನ್ನ ಸಿಂಹಾಸನದಿಂದ ಎದ್ದು ಹಿರಿದ ಖಡ್ಗವನ್ನು ಹಿಡಿದು ನೇರವಾಗಿ ದೇವಕಿಯ ಕಾರಾಗೃಹದತ್ತ ಓಡಿದನು. ಅಲ್ಲಿಗೆ ತಲುಪಿ ಅವನು ಏನನ್ನೂ ಕೇಳಲಿಲ್ಲ. ದೇವಕಿ ಮತ್ತು ವಸುದೇವ ಅವನ ಕಾಲುಗಳಿಗೆ ಬಿದ್ದು ಗೋಗರೆದರು, ದಯಗಾಗಿ ಬೇಡಿಕೊಂಡರು. ಆದರೆ ಕಂಸನು ಅವನ ಮಾತನ್ನು ಕೇಳಲಿಲ್ಲ. ಅವನು ದೇವಕಿಯ ಮಡಿಲಿಂದ ಆ ಪುಟ್ಟ ಶಿಶುವನ್ನು ಗಿಡುಗವೊಂದು ತನ್ನ ಬೇಟೆಯನ್ನು ಕಸಿದುಕೊಳ್ಳುವಂತೆ ಕಸಿದುಕೊಂಡನು. ಮತ್ತು ನಂತರ ಅವನು ಆ ಕೋಮಲ ದೇಹವನ್ನು ಅದರ ಕಾಲುಗಳಿಂದ ಹಿಡಿದು ತನ್ನ ಪೂರ್ಣ ಶಕ್ತಿಯಿಂದ ಹತ್ತಿರದ ಕಲ್ಲಿನ ಬಂಡೆಯ ಮೇಲೆ ಅಪ್ಪಳಿಸಿದನು. ಒಂದೇ ಕ್ಷಣದಲ್ಲಿ ಆ ಶಿಶುವಿನ ದೇಹವು ಛಿದ್ರವಾಯಿತು ಮತ್ತು ಅದರ ಪ್ರಾಣಪಕ್ಷಿ ಹಾರಿಹೋಯಿತು. ಈ ದೃಶ್ಯವನ್ನು ನೋಡಿ ದೇವಕಿಯು ಮೂರ್ಛೆ ಹೋದಳು ಮತ್ತು ವಸುದೇವನ ಹೃದಯವು ಶೋಕದಿಂದ ಒಡೆದು ಹೋಯಿತು. ಕಾರಾಗೃಹದ ಮೂಲೆ ಮೂಲೆಗಳು ಅವರ ಹೃದಯ ವಿದ್ರಾವಕ ಅಳುವಿನಿಂದ ಪ್ರತಿಧ್ವನಿಸಿದವು. ಇದು ಆ ನೋವಿನ ಸರಣಿಯ ಆರಂಭವಷ್ಟೇ. ಇದರ ನಂತರ ಇದು ಕೊನೆಯೇ ಕಾಣದ ಒಂದು ವಾರ್ಷಿಕ ದುರಂತವಾಗಿ ಮಾರ್ಪಟ್ಟಿತು. ಪ್ರತಿ ವರ್ಷ ದೇವಕಿಯು ಒಬ್ಬ ಮಗನಿಗೆ ಜನ್ಮ ನೀಡುತ್ತಿದ್ದಳು ಮತ್ತು ಪ್ರತಿ ಬಾರಿಯೂ ಅದೇ ರಾಕ್ಷಸ ಕಂಸನು ಬಂದು ಅಷ್ಟೇ ನಿರ್ದಯವಾಗಿ ಅವನನ್ನು ಕೊಲ್ಲುತ್ತಿದ್ದನು. 2, 3, 4, 5 ಮತ್ತು 6 ಹೀಗೆ ಒಂದರ ನಂತರ ಒಂದರಂತೆ 6 ಮಕ್ಕಳನ್ನು ದೇವಕಿ ಮತ್ತು ವಸುದೇವ ತಮ್ಮ ಕಣ್ಣೆದುರೇ ಸಾಯುವುದನ್ನು ನೋಡಿದರು. ಪ್ರತಿ ಜನನದೊಂದಿಗೆ ಅವರ ಆಸೆಯು ಸಾಯುತ್ತಿತ್ತು ಮತ್ತು ಪ್ರತಿ ಸಾವಿನೊಂದಿಗೆ ಅವರ ಆತ್ಮದ ಒಂದು ಭಾಗವೂ ಸಾಯುತ್ತಿತ್ತು. ಆ ಕಾರಾಗೃಹವು ಈಗ ಕೇವಲ ಬಂದಿಖಾನೆಯಾಗಿರಲಿಲ್ಲ, ಬದಲಾಗಿ ಅವರದೇ ರಕ್ತವನ್ನು ಬಲಿಕೊಡಲಾಗುತ್ತಿದ್ದ ಒಂದು ವಧಾಗಾರವಾಗಿತು. ದೇವಕಿಯು 7ನೇ ಬಾಲಿಗ ಗರ್ಭಧರಿಸಿದಾಗ ಆ ಗರ್ಭವು ಸ್ವತಃ ಭಗವಾನ್ ವಿಷ್ಣುವಿನ ಅಂಶವಾದ ಶೇಷನಾಗನ ಅವತಾರವಾಗಿತು. ಈ ಬಾರಿ ಭಗವಂತನು ಮಧ್ಯಪ್ರವೇಶಿಸಲು ನಿರ್ಧರಿಸಿದನು. ಅವನು ತನ್ನ ಯೋಗಮಾಯೆಗೆ, ದೇವಿ, ನೀನು ವ್ರಜಕ್ಕೆ ಹೋಗು. ಅಲ್ಲಿ ವಸುದೇವನ 2ನೇ ಪತ್ನಿ ರೋಹಿಣಿಯು ನಂದಬಾಬಾನ ಮನೆಯಲ್ಲಿ ವಾಸಿಸುತ್ತಿದ್ದಾಳೆ. ನೀನು ದೇವಕಿಯ ಈ ಗರ್ಭವನ್ನು ಅತ್ಯಂತ ಜಾಗರೂಕತೆಯಿಂದ ತೆಗೆದು ರೋಹಿಣಿಯ ಗರ್ಭದಲ್ಲಿ ಸ್ಥಾಪಿಸು. ನಾನು ಕೂಡ ಅವರಿಗೆ ಸಹಾಯ ಮಾಡಲು ಅಲ್ಲಿರುತ್ತೇನೆ ಎಂದು ಆದೇಶಿಸಿದನು. ಯೋಗಮಾಯೆಯು ಪ್ರಭುವಿನ ಆಜ್ಞೆಯನ್ನು ಅಕ್ಷರಶಃ ಪಾಲಿಸಿದಳು. ಅವಳು ತನ್ನ ದಿವ್ಯ ಶಕ್ತಿಯಿಂದ ದೇವಕಿಯ ಗರ್ಭವನ್ನು ಸಂಕರ್ಷಣ, ಒಂದು ಗರ್ಭದಿಂದ ಇನ್ನೊಂದು ಗರ್ಭಕ್ಕೆ ಸ್ಥಳಾಂತರಿಸುವುದು ಮಾಡಿ ಅದನ್ನು ರೋಹಿಣಿಯ ಗರ್ಭಕ್ಕೆ ಸೇರಿಸಿದಳು. ಈ ಅಲೌಕಿಕ ಘಟನೆಯ ನಂತರ ಮಥುರೆಯಲ್ಲಿ ದೇವಕಿಯ 7ನೇ ಗರ್ಭವು ಅತಿಯಾದ ಶೋಕ ಮತ್ತು ದೌರ್ಬಲ್ಯದಿಂದಾಗಿ ತನ್ನಿಂದ ತಾನೇ ನಾಶವಾಯಿತು ಎಂದು ಪ್ರಚಾರವಾಯಿತು. ತನ್ನ ಒಬ್ಬ ಶತ್ರುವು ಯಾವುದೇ ಪ್ರಯತ್ನವಿಲ್ಲದೆ ನಾಶವಾದನು ಎಂದು ಕೇಳಿ ಕಂಸನಿಗೆ ಬಹಳ ಸಂತೋಷವಾಯಿತು. ಅತ್ತ ಗೋಕುಲದಲ್ಲಿ ಸಮಯ ಬಂದಾಗ ರೋಹಿಣಿಯು ಅತ್ಯಂತ ಬಲಿಷ್ಠ ಮತ್ತು ಗೌರವವರ್ಣದ ಮಗನಿಗೆ ಜನ್ಮ ನೀಡಿದಳು. ಗರ್ಭದ ಸಂಕರ್ಷಣದಿಂದಾಗಿ ಅವನನ್ನು ಸಂಕರ್ಷಣ ಎಂದು ಮತ್ತು ಅವನ ಅಸಾಮಾನ್ಯ ಬಲದಿಂದಾಗಿ ಬಲರಾಮ ಎಂದು ಕರೆಯಲಾಯಿತು. ಇದಾದ ನಂತರ ಸ್ವರ್ಗದಲ್ಲಿ ದೇವತೆಗಳು ಮತ್ತು ಭೂಮಿಯಲ್ಲಿ ಧರ್ಮಭೀರು ಮನುಷ್ಯರು ಕಾಯುತ್ತಿದ್ದ ಆ ದಿವ್ಯ ಕ್ಷಣವು ಬಂದಿತು. ದೇವಕಿಯು 8ನೇ ಬಾರಿಗೆ ಗರ್ಭಧರಿಸಿದಳು. ಈ ಬಾರಿಯ ಗರ್ಭಧಾರಣೆಯು ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ದೇವಕಿಯ ದೇಹದಿಂದ ಒಂದು ದಿವ್ಯ ಜ್ಯೋತಿಯು ಹೊರಹೊಮ್ಮುತ್ತಿತ್ತು. ಅದು ಆ ಕತ್ತಲೆಯ ಕೋಣೆಯನ್ನೂ ಬೆಳಗಿಸಿತು. ಅವಳ ಮುಖದಲ್ಲಿ ದುಃಖ ಅಥವಾ ಭಯದ ಯಾವುದೇ ಚಿಹ್ನೆ ಇರಲಿಲ್ಲ. ಬದಲಾಗಿ ಒಂದು ಅಲೌಕಿಕ ಶಾಂತಿ ಮತ್ತು ತೇಜಸ್ಸು ನೆಲೆಸಿತ್ತು. ವಸುದೇವನು ತನ್ನ ಪತ್ನಿಯ ಈ ಸ್ವರೂಪವನ್ನು ನೋಡಿ, ಈ ಬಾರಿ ಯಾವುದೇ ಸಾಮಾನ್ಯ ಆತ್ಮವಲ್ಲ, ಸ್ವತಃ ಪರಮಾತ್ಮನೇ ತಮ್ಮ ಮನೆಗೆ ಬರಲಿದ್ದಾನೆಂದು ಅರ್ಥ ಮಾಡಿಕೊಂಡನು. ಈ ಸುದ್ದಿ ಕಂಸನಿಗೆ ತಲುಪಿದಾಗ ಅವನು ಭಯ ಮತ್ತು ಆತಂಕದಿಂದ ನಡುಗಿದನು. ಇದೇ ಆ 8ನೆಯ ಮಗು, ಅದು ಅವನ ಸಾವಿನ ಘೋಷಣೆಯಾಗಿತು.
ಅವನು ಕಾರಾಗೃಹದ ಭದ್ರತೆಯನ್ನು ಹಿಂದೆಂದಿಗಿಂತಲೂ ಹೆಚ್ಚಿಸಿದನು. ಪ್ರತಿ ದ್ವಾರದಲ್ಲಿಯೂ ನಂಬಿಕಸ್ಥ ಮತ್ತು ಕ್ರೂರ ದೈತ್ಯ ಕಾವಲುಗಾರರನ್ನು ನೇಮಿಸಲಾಯಿತು. ಬಂದೀಖಾನೆಯ ಸುತ್ತಲೂ ಭೇದಿಸಲು ಅಸಾಧ್ಯವಾದಂತಹ ಒಂದು ಕೋಟೆಯನ್ನು ನಿರ್ಮಿಸಲಾಯಿತು. ಮಗುವಿನ ಜನನದ ಯಾವುದೇ ಸೂಚನೆ ಸಿಕ್ಕಿದರೂ ತಕ್ಷಣ ತನಗೆ ತಿಳಿಸಬೇಕೆಂದು ಅವನು ಕಠಿಣ ಆದೇಶ ನೀಡಿದನು. ಆ ರಾತ್ರಿ ಬಂದಿತು. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ. ಸಮಯವು ಮಧ್ಯರಾತ್ರಿಯಾಗಿತ್ತು. ಜಗತ್ತು ಗಾಢ ನಿದ್ರೆಯಲ್ಲಿ ಮುಳುಗಿತ್ತು. ಆಕಾಶದಲ್ಲಿ ರೋಹಿಣಿ ನಕ್ಷತ್ರವು ತನ್ನ ಪೂರ್ಣ ವೈಭವದಲ್ಲಿತ್ತು. ಎಲ್ಲೆಡೆ ದಟ್ಟವಾದ ಕಪ್ಪು ಕತ್ತಲೆ ಆವರಿಸಿತ್ತು. ಅದನ್ನು ಮಿಂಚಿನ ಹೊಳಪು ಕೆಲವೊಮ್ಮೆ ಸೀಳುತ್ತಿತ್ತು. ಆಕಾಶದಲ್ಲಿ ಕಪ್ಪು ಮೋಡಗಳು ಸುಳಿದಾಡುತ್ತಿದ್ದವು ಮತ್ತು ಪ್ರಕೃತಿಯೇ ಆ ದಿವ್ಯ ಅವತರಣಕ್ಕೆ ಅಭಿಷೇಕ ಮಾಡುತ್ತಿರುವಂತೆ ಧಾರಾಕಾರ ಮಳೆ ಸುರಿಯುತ್ತಿತ್ತು. ಸರಿಯಾಗಿ ಅದೇ ಸಮಯಕ್ಕೆ ಆ ಭಯಾನಕ ರಾತ್ರಿಯ ನಿಶ್ಶಬ್ದವನ್ನು ಸೀಳುತ್ತಾ ದೇವಕಿಯು ತನ್ನ 8ನೇ ಮಗುವಿಗೆ ಜನ್ಮ ನೀಡಿದಳು. ಆದರೆ ಈ ಜನನವು ಅಲೌಕಿಕವಾಗಿತ್ತು. ಶಿಶುವು ಕಾಣಿಸಿಕೊಂಡ ತಕ್ಷಣವೇ ಆ ಇಡೀ ಕೋಣೆಯು ಕೋಟ್ಯಾಂತರ ಸೂರ್ಯರ ಪ್ರಕಾಶದಿಂದ ಕಂಗೊಳಿಸಿತು. ದೇವಕಿ ಮತ್ತು ವಸುದೇವ ತಮ್ಮ ಕಣ್ಣೆದುರ ಕಂಡ ದೃಶ್ಯವು ನಂಬಲ ಸಾಧ್ಯವಾಯಿತು. ಅವರ ಮುಂದೆ ಒಂದು ಪುಟ್ಟ ಶಿಶುವಿರಲಿಲ್ಲ. ಬದಲಾಗಿ ಸ್ವತಃ ಭಗವಾನ್ ವಿಷ್ಣುವು ತನ್ನ ಶಂಖ, ಚಕ್ರ, ಗದೆ ಮತ್ತು ಪದ್ಮಗಳನ್ನು ಧರಿಸಿದ ಚತುರ್ಭುಜ ರೂಪದಲ್ಲಿ ವಿರಾಜಮಾನನಾಗಿದ್ದನು. ಅವನ ಕಪ್ಪು ಮೈಬಣ್ಣವು ಮೋಡಗಳಂತಿತ್ತು. ಅವನ ಕಣ್ಣುಗಳು ಕಮಲದಂತೆ ಅರಳಿದ್ದವು ಮತ್ತು ಅವನ ದಿವ್ಯ ಸ್ವರೂಪದಿಂದ ಇಡೀ ಬ್ರಹ್ಮಾಂಡದ ಸೌಂದರ್ಯವು ಪ್ರಕಟವಾಗುತ್ತಿತ್ತು. ದೇವಕಿ ಮತ್ತು ವಸುದೇವ ಆ ದಿವ್ಯ ರೂಪದ ಮುಂದೆ ನಮಸ್ಕರಿಸಿದರು. ಅವರು ಕೈಜೋಡಿಸಿ ಸ್ತುತಿಸಿದರು. ಓ ಅಖಿಲ ಬ್ರಹ್ಮಾಂಡದ ಸ್ವಾಮಿಯೇ, ನೀನು ನಮ್ಮ ಮಗನಾಗಿ ಜನಿಸಿದ್ದಕ್ಕೆ ನಾವು ಧನ್ಯರಾದೆವು. ಆದರೆ ಪ್ರಭುವೇ, ಕಂಸನು ಮಹಾದುಷ್ಟ. ಅವನು ನಿನ್ನ ಈ ದೈವೀ ರೂಪವನ್ನು ನೋಡಿದರೆ ನಿನಗೆ ಕೇಡು ಮಾಡಲು ಪ್ರಯತ್ನಿಸುತ್ತಾನೆ. ದಯವಿಟ್ಟು ಈ ರೂಪವನ್ನು ಮರೆಮಾಚಿ ಒಬ್ಬ ಸಾಮಾನ್ಯ ಮನುಷ್ಯ ಶಿಶುವಾಗು. ಭಗವಂತನು ಮುಗುಳ್ನಗುತ್ತಾ ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿದನು ಮತ್ತು ತಕ್ಷಣವೇ ಒಬ್ಬ ಪುಟ್ಟ ಮುದ್ದಾದ ಶಿಶುವಿನ ರೂಪವನ್ನು ಧರಿಸಿದನು. ನಂತರ ಅವನು ತನ್ನ ಮಧುರವಾದ ಆದರೆ ಗಂಭೀರವಾದ ಧ್ವನಿಯಲ್ಲಿ ವಸುದೇವನಿಗೆ ಆದೇಶಿಸಿದನು. ತಂದೆಯೇ, ಈಗ ತಡಮಾಡಬೇಡಿ. ನನ್ನನ್ನು ತಕ್ಷಣವೇ ಇಲ್ಲಿಂದ ಗೋಕುಲದಲ್ಲಿರುವ ನಿಮ್ಮ ಪರಮ ಮಿತ್ರ ನಂದರಾಯನ ಮನೆಗೆ ತೆಗೆದುಕೊಂಡು ಹೋಗಿ. ಅಲ್ಲಿ ಅವನ ಪತ್ನಿ ಯಶೋದೆಯು ಇದೇ ಸಮಯದಲ್ಲಿ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ. ನೀವು ನನ್ನನ್ನು ಅವಳ ಹಾಸಿಗೆಯ ಮೇಲೆ ಮಲಗಿಸಿ ಆ ಹೆಣ್ಣು ಮಗುವನ್ನು ತೆಗೆದುಕೊಂಡು ಇಲ್ಲಿಗೆ ಹಿಂತಿರುಗಿ ಬನ್ನಿ. ಅದರ ನಂತರ ಎಲ್ಲವೂ ಸರಿಯಾಗುತ್ತದೆ. ಪ್ರಭುವಿನ ಆದೇಶ ಸಿಕ್ಕಿದ ತಕ್ಷಣವೇ ಯೋಗಮಾಯೆಯ ಪ್ರಭಾವವು ಸಕ್ರಿಯವಾಯಿತು. ಒಂದು ಅದ್ಭುತ ಮತ್ತು ಊಹಿಸಲಾಗದ ಲೀಲೆ ಪ್ರಾರಂಭವಾಯಿತು. ಕಾರಾಗೃಹದ ಎಲ್ಲಾ ದೈತ್ಯ ಮತ್ತು ಮಾನವ ಕಾವಲುಗಾರರು ಪ್ರಜ್ಞೆ ತಪ್ಪಿ ಗಾಢ ನಿದ್ರೆಯಲ್ಲಿ ಮುಳುಗಿದರು. ಅವರ ಕೈಗಳಿಂದ ಆಯುಧಗಳು ಜಾರಿಬಿದ್ದವು. ಬಂದೀಖಾನೆಯ ಬೃಹತ್ ಮತ್ತು ದಪ್ಪ ಕಬ್ಬಿಣದ ಬಾಗಿಲುಗಳಿಗೆ ಹಾಕಿದ್ದ ಭಾರೀ ಸರಪಳಿಗಳು ಮತ್ತು ಬೀಗಗಳು ಕಟಕಟನೆ ಶಬ್ದ ಮಾಡುತ್ತಾ ತಾವಾಗಿಯೇ ಮುರಿದು ಬಿದ್ದವು ಮತ್ತು ದ್ವಾರಗಳು ತೆರೆದುಕೊಳ್ಳುತ್ತಾ ಹೋದವು. ವಸುದೇವನು ಪ್ರಭುವನ್ನು ಒಂದು ಬುಟ್ಟಿಯಲ್ಲಿ ಇಟ್ಟು ಅದನ್ನು ಮೃದುವಾದ ಬಟ್ಟೆಯಿಂದ ಮುಚ್ಚಿ ತನ್ನ ತಲೆಯ ಮೇಲೆ ಹೊತ್ತುಕೊಂಡನು. ಅವನು ನಿರ್ಭಯವಾಗಿ ಆ ತೆರೆದ ಕಾರಾಗೃಹದಿಂದ ಹೊರಬಂದನು. ಹೊರಗೆ ಪ್ರಕೃತಿಯ ಪ್ರಕೋಪವು ಉಚ್ಚದಲ್ಲಿತ್ತು. ಯಮುನಾ ನದಿಯು ತನ್ನ ಎಲ್ಲಾ ಗಡಿಗಳನ್ನು ಮೀರಿ ಭೀಕರ ರೂಪವನ್ನು ತಾಳಿತು. ಅದರ ಎತ್ತರದ ಅಲೆಗಳು ಆಕಾಶವನ್ನೇ ನುಂಗಿಬಿಡುವಂತೆ ಕಾಣುತ್ತಿದ್ದವು. ಯಾವುದೇ ಸಾಮಾನ್ಯ ಮನುಷ್ಯನು ಅದನ್ನು ದಾಟುವ ಧೈರ್ಯ ಮಾಡಲು ಸಾಧ್ಯವಿರಲಿಲ್ಲ. ಆದರೆ ವಸುದೇವನ ಹೃದಯದಲ್ಲಿ ಪ್ರಭುವಿನ ಆದೇಶ ಮತ್ತು ನಂಬಿಕೆಯಿತ್ತು. ಅವನು ತನ್ನ ಪಾದಗಳನ್ನು ಯಮುನೆಯ ನೀರಿನಲ್ಲಿ ಇಟ್ಟ ತಕ್ಷಣವೇ ಮತ್ತೊಂದು ಪವಾಡ ನಡೆಯಿತು. ಉಕ್ಕಿ ಹರಿಯುತ್ತಿದ್ದ ಯಮುನೆಯ ನೀರು ನಿಧಾನವಾಗಿ ಶಾಂತವಾಗತೊಡಗಿತು. ಅದರ ನೀರಿನ ಮಟ್ಟವು ಕಡಿಮೆಯಾಗತೊಡಗಿತು ಮತ್ತು ಸಾಗರವು ಪ್ರಭು ಶ್ರೀರಾಮನಿಗೆ ದಾರಿ ಮಾಡಿಕೊಟ್ಟಂತೆ ಅದು ವಸುದೇವನಿಗೆ ದಾರಿ ಮಾಡಿಕೊಟ್ಟಿತು. ಮತ್ತು ಆಗಲೇ ಆ ಅಪಾರ ಜಲರಾಶಿಯೊಳಗಿಂದ ಸ್ವತಃ ಶೇಷನಾಗನು ತನ್ನ 1000 ಹೆಡೆಗಳೊಂದಿಗೆ ಕಾಣಿಸಿಕೊಂಡನು. ಅವನು ತನ್ನ ಬೃಹತ್ ಹೆಡೆಗಳನ್ನು ಒಂದು ಛತ್ರಿಯಂತೆ ಹರಡಿ ವಸುದೇವ ಮತ್ತು ಆ ದಿವ್ಯ ಶಿಶುವನ್ನು ಮಳೆಯ ರಭಸದಿಂದ ಸಂಪೂರ್ಣವಾಗಿ ರಕ್ಷಿಸಿದನು.
ಈ ರೀತಿಯಾಗಿ ಎಲ್ಲಾ ಅಡೆತಡೆಗಳನ್ನು ದಾಟಿ ವಸುದೇವನು ಗೋಕುಲವನ್ನು ತಲುಪಿದನು. ಅಲ್ಲಿಯೂ ಯೋಗಮಾಯೆಯ ಪ್ರಭಾವದಿಂದ ನಂದಭವನದಲ್ಲಿ ಎಲ್ಲಾ ಜೀವಿಗಳು ಗಾಢ ನಿದ್ರೆಯಲ್ಲಿದ್ದವು. ಯಾರಿಗೂ ವಸುದೇವನು ಬಂದ ಸುಳಿವು ಕೂಡ ಸಿಗಲಿಲ್ಲ. ಅವನು ನೇರವಾಗಿ ಯಶೋದೆ ತಾಯಿಯು ಹೆರಿಗೆಯ ನೋವಿನ ನಂತರ ತನ್ನ ನವಜಾತ ಹೆಣ್ಣು ಮಗುವಿನೊಂದಿಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಕೋಣೆಗೆ ಹೋದನು. ವಸುದೇವನು ಬಹಳ ನಿಧಾನವಾಗಿ ತನ್ನ ಮಗನನ್ನು ಯಶೋದೆಯ ಪಕ್ಕದಲ್ಲಿ ಮಲಗಿಸಿದನು. ಅವನ ಉಪಸ್ಥಿತಿಯಿಂದಲೇ ಯಶೋದೆಯ ಕೋಣೆಯು ದೈವತ್ವದಿಂದ ತುಂಬಿಹೋಯಿತು. ನಂತರ ಅವನು ಆ ನವಜಾತ ಹೆಣ್ಣು ಮಗುವನ್ನು ಎತ್ತಿಕೊಂಡು ಅದೇ ರೀತಿ ತಲೆಯ ಮೇಲೆ ಹೊತ್ತುಕೊಂಡು ಮಥುರೆಯತ್ತ ಹಿಂತಿರುಗಿದನು. ವಸುದೇವನು ಆ ಹೆಣ್ಣು ಮಗುವನ್ನು ತೆಗೆದುಕೊಂಡು ಕಾರಾಗೃಹದ ಗಡಿಯನ್ನು ತಲುಪಿದ ತಕ್ಷಣವೇ ಯೋಗಮಾಯೆಯು ತನ್ನ ಪ್ರಭಾವವನ್ನು ಹಿಂತೆಗೆದುಕೊಂಡಳು. ಕಾರಾಗೃಹದ ದ್ವಾರಗಳು ಮೊದಲಿನಂತೆಯೇ ತಾವಾಗೆಯೇ ಮುಚ್ಚಿಕೊಂಡವು. ಮುರಿದ ಬೀಗಗಳು ಮತ್ತು ಸರಪಳಿಗಳು ಮತ್ತೆ ಸೇರಿಕೊಂಡವು ಮತ್ತು ಎಲ್ಲಾ ಕಾವಲುಗಾರರು ಹಡಬಡಕ ತಮ್ಮ ನಿದ್ರೆಯಿಂದ ಎಚ್ಚೆತ್ತರು. ಆಗ ವಸುದೇವನ ಕೈಯಲ್ಲಿದ್ದ ಆ ಹೆಣ್ಣು ಮಗುವು ಒಬ್ಬ ಸಾಮಾನ್ಯ ಶಿಶುವಿನಂತೆ ಜೋರಾಗಿ ಅಳಲು ಪ್ರಾರಂಭಿಸಿತು. ಹೆಣ್ಣು ಮಗುವಿನ ಅಳುವಿನ ಧ್ವನಿಯನ್ನು ಕೇಳಿ ಕಾವಲುಗಾರರು ಎಚ್ಚೆತ್ತರು. ಅವರು ತಕ್ಷಣವೇ ಓಡಿ ಹೋಗಿ ತಮ್ಮ ಸ್ವಾಮಿ ಕಂಸನಿಗೆ ದೇವಕಿಯ 8ನೆಯ ಮಗು ಜನಿಸಿದೆ ಎಂದು ಸುದ್ದಿ ಮುಟ್ಟಿಸಿದರು. ತನ್ನ ಸಾವಿನ ಸುದ್ದಿಯನ್ನು ಕೇಳಿದ ಕಂಸನು ಸಿಟ್ಟಿನಿಂದ ಕುದಿದು ಹೋದನು. ಅವನು ತನ್ನ ಅತಿ ಹರಿತವಾದ ಖಡ್ಗವನ್ನು ಹಿಡಿದು ಹುಚ್ಚನಂತೆ ಬಂದಿಖಾನೆಯತ್ತ ಓಡಿದನು. ಅಲ್ಲಿಗೆ ತಲುಪಿ ಅವನು ದೇವಕಿ ಮತ್ತು ವಸುದೇವರ ಅಳು ಮತ್ತು ಅವರ ವಾದಗಳನ್ನು ಕೇಳಲಿಲ್ಲ. ದೇವಕಿಯು ಅಳುತ್ತಾ, ಅಣ್ಣ, ಇದೊಂದು ಹೆಣ್ಣು ಮಗು, ಇವಳು ಅಬಲೆ. ಒಬ್ಬ ಹೆಂಗಸು ನಿನ್ನನ್ನು ಹೇಗೆ ಕೊಲ್ಲಬಳ್ಳು? ಇವಳನ್ನು ಬದುಕಲು ಬಿಡು ಎಂದು ಬೇಡಿಕೊಂಡಳು. ಆದರೆ ಕಂಸನ ತಲೆಯ ಮೇಲೆ ಸಾವಿನ ಭಯವು ಸವಾರಿ ಮಾಡುತ್ತಿತ್ತು. ಅವನು ಆ ಪುಟ್ಟ ಹೆಣ್ಣು ಮಗುವನ್ನು ದೇವಕಿಯ ಮಡಿಲಿನಿಂದ ಕಸಿದುಕೊಂಡು ಅದನ್ನು ಕಲ್ಲಿನ ಮೇಲೆ ಅಪ್ಪಳಿಸಲು ತನ್ನ ಕೈಯನ್ನು ಎತ್ತಿದ ತಕ್ಷಣವೇ ಆ ಹೆಣ್ಣು ಮಗುವು ಮಿಂಚಿನ ವೇಗದಲ್ಲಿ ಅವನ ಕೈಗಳಿಂದ ತಪ್ಪಿಸಿಕೊಂಡು ಆಕಾಶದಲ್ಲಿ ಮಿಂತಳು. ಅಲ್ಲಿ ಅವಳು ತನ್ನ ನಿಜವಾದ 8 ತೋಳುಗಳಿರುವ ಮಹಾಮಾಯಾದೇವಿಯ ಸ್ವರೂಪವನ್ನು ಪ್ರಕಟಿಸಿದಳು. ಅವಳು ಅಟ್ಟಹಾಸದಿಂದ ನಗುತ್ತಾ, ಓ ದುಷ್ಟನೇ, ಓ ಪಾಪಿ ಕಂಸನೇ, ನನ್ನನ್ನು ಕೊಂದು ನೀನೇನು ಸಾಧಿಸುತ್ತೀಯಾ? ನಿನ್ನನ್ನು ಕೊಲ್ಲುವವನು ಈ ಭೂಮಿಯಲ್ಲಿ ಈಗಾಗಲೇ ಜನಿಸಿದ್ದಾನೆ ಮತ್ತು ನಿನಗಿಂತ ಬಹಳ ದೂರದಲ್ಲಿ ಸುರಕ್ಷಿತ ಸ್ಥಳವನ್ನು ತಲುಪಿದ್ದಾನೆ. ಈಗ ನೀನು ನಿನ್ನ ದಿನಗಳನ್ನು ಎಣಿಸಲು ಪ್ರಾರಂಭಿಸು, ನಿನ್ನ ಅಂತ್ಯವು ನಿಶ್ಚಿತ ಎಂದು ಹೇಳಿದಳು. ಈ ಭವಿಷ್ಯ ನುಡಿದು ಆ ಮಹಾದೇವಿ ಯೋಗಮಾಯೆಯು ಆಕಾಶದಲ್ಲಿಯೇ ಕಣ್ಮರೆಯಾದಳು. ಕಂಸನು ಅಲ್ಲೇ ನಿಂತುಬಿಟ್ಟನು. ಅವನ ದೇಹವು ಭಯದಿಂದ ಬೆವತು ಹೋಯಿತು ಮತ್ತು ಮುಖವು ಹಳದಿಗಾಯಿತು. ತನಗೆ ಇಷ್ಟು ದೊಡ್ಡ ಮೋಸವಾಗಿದ್ದನ್ನು ಅವನಿಂದ ಸಹಿಸಲಾಗಲಿಲ್ಲ. ಅವನ ಭಯವು ಈಗ ಒಂದು ಭಯಾನಕ ಕೋಪ ಮತ್ತು ಸೇಡಿನ ಜ್ವಾಲೆಯಾಗಿ ಬದಲಾಯಿತು. ಅವನು ಅದೇ ಕ್ಷಣದಲ್ಲಿ ತನ್ನ ಸಭೆಯಲ್ಲಿ ಆದೇಶ ಹೊರಡಿಸಿದನು. ನನ್ನ ರಾಜ್ಯದಲ್ಲಿ, ವಿಶೇಷವಾಗಿ ಗೋಕುಲ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಳೆದ 10 ದಿನಗಳಲ್ಲಿ ಜನಿಸಿದ ಎಲ್ಲಾ ಶಿಶುಗಳನ್ನು ಹುಡುಕಿ ಕೊಂದು ಹಾಕಿ, ಒಬ್ಬರೂ ಬದುಕಿ ಉಳಿಯಬಾರದು. ಅವನು ತನ್ನ ಅತಿ ಭಯಾನಕ ರಾಕ್ಷಸಿ ಪೂತನೆಯನ್ನು ಈ ಕೆಲಸಕ್ಕೆ ನೇಮಿಸಿದನು ಮತ್ತು ಇತರ ದೈತ್ಯರನ್ನು ಕೂಡ ಈ ಶಿಶು ಸಂಹಾರಕ್ಕೆ ಕಳುಹಿಸಿದನು. ಈ ರೀತಿಯಾಗಿ ಕಂಸನು ತನ್ನ ಸಾವಿನ ಭಯದಿಂದ ಇಡೀ ವ್ರಜಮಂಡಲದಲ್ಲಿ ಹಾಹಾಕಾರವನ್ನು ಸೃಷ್ಟಿಸಿದನು. ಆದರೆ ಅವನ ಮೃತ್ಯುವಾದ ಸ್ವತಃ ಭಗವಾನ್ ಶ್ರೀಕೃಷ್ಣನು ಗೋಕುಲದಲ್ಲಿ ನಂದ ಮತ್ತು ಯಶೋದೆಯರ ಮನೆಯಲ್ಲಿ ಆನಂದದಿಂದ ತನ್ನ ದಿವ್ಯ ಬಾಲ್ಯಲೀಲೆಗಳನ್ನು ಆರಂಭಿಸಲು ಸಿದ್ಧನಾಗುತ್ತಿದ್ದನು. ಯಾವ ಕತ್ತಲೆಯ ರಾತ್ರಿಯಲ್ಲಿ ವಸುದೇವನು ಭಗವಂತನ ಶಿಶುರೂಪವನ್ನು ಹೊತ್ತು ಯಮುನಾ ನದಿಯನ್ನು ದಾಟಿ ಗೋಕುಲವನ್ನು ತಲುಪಿದ್ದನೋ, ಅದರ ನಂತರ ಬೆಳಗಾದಾಗ ಆ ಮುಂಜಾವು ಗೋಕುಲಕ್ಕೆ ಒಂದು ಹೊಸ ಯುಗದ, ಒಂದು ಹೊಸ ಆನಂದದ ಸೂರ್ಯೋದಯವನ್ನು ತಂದಿತು. ನಂದಬಾಬಾನ ಭವನದಲ್ಲಿ ಅವನ ಪತ್ನಿ ಯಶೋದೆಯು ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ ಎಂಬ ಸುದ್ದಿ ಹರಡಿದ ತಕ್ಷಣವೇ ಇಡೀ ಮನೆಯಲ್ಲಿ ಸಂತೋಷದ ಅಲೆ ಹರಿಯಿತು. ನಂದಬಾಬಾನಿಗೆ ವಯಸ್ಸಾಗಿತ್ತು ಮತ್ತು ಅವರು ಮಗನಾಗುವ ಆಸೆಯನ್ನು ಬಹುತೇಕ ಬಿಟ್ಟಿದ್ದರು. ಇಂತಹ ಸಮಯದಲ್ಲಿ ಈ ಸುದ್ದಿಯು ಅವರ ಜೀವನವನ್ನು ಆನಂದದ ಅತ್ಯುನ್ನತ ಶಿಖರಕ್ಕೆ ಕೊಂಡೊಯ್ಯಿತು. ಅವರ ಕಣ್ಣುಗಳಿಂದ ಆನಂದ ಭಾಷ್ಪಗಳು ಹರಿಯುತ್ತಿದ್ದವು ಮತ್ತು ಅವರ ಹೃದಯವು ಕೃತಜ್ಞತೆಯಿಂದ ತುಂಬಿತ್ತು. ಈ ಶುಭ ಸುದ್ದಿಯು ಬೆಂಕಿಯಂತೆ ಇಡೀ ವ್ರಜಮಂಡಲದಲ್ಲಿ ಹರಡಿತು. ಡೋಲು ನಗಾರಿ ಬಾರಿಸುವವರು ಓಡಿಬಂದರು ಮತ್ತು ಅವರ ವಾದ್ಯಗಳ ಶಬ್ದದಿಂದ ದಿಕ್ಕುಡು ಪ್ರತಿಧ್ವನಿಸಿದವು. ಪ್ರತಿ ಮನೆಯಿಂದ ಗೋಪರು ಮತ್ತು ಗೋಪಿಯರು ತಮ್ಮ ದೈನಂದಿನ ಕೆಲಸಗಳನ್ನು ಬಿಟ್ಟು ನಂದಬಾಬನ ಅಂಗಳದತ್ತ ಓಡಿಬಂದರು. ಪ್ರತಿಯೊಬ್ಬರೂ ಆ ಅದೃಷ್ಟಶಾಲಿ ಮಗುವಿನ ಒಂದು ನೋಟವನ್ನು ಪಡೆಯಲು ಕಾತರರಾಗಿದ್ದರು. ಯಾರ ಆಗಮನವು ನಂದಬಾಬಾನ ಖಾಲಿ ಮನೆಯನ್ನು ಸಂತೋಷದಿಂದ ತುಂಬಿಸಿತ್ತು.
ನೋಡುತ್ತಿದ್ದಂತೆಯೇ ನಂದಬಾಬಾನ ವಿಶಾಲವಾದ ಅಂಗಳವು ಜನರಿಂದ ತುಂಬಿಹೋಯಿತು. ಈ ಮಹಾನ್ ಉತ್ಸವವನ್ನು ನಂದೋತ್ಸವ ಎಂದು ಕರೆಯಲಾಯಿತು. ಇದು ಯಾವುದೇ ಸಾಮಾನ್ಯ ಉತ್ಸವವಾಗಿರಲಿಲ್ಲ. ಇದು ಪ್ರೀತಿ ಮತ್ತು ಆನಂದದ ಸಹಜ ಪ್ರವಾಹವಾಗಿತ್ತು. ಗೋಪಿಯರು ಹೊಸ ಹೊಸ ಬಣ್ಣದ ಬಟ್ಟೆ ಮತ್ತು ಆಭರಣಗಳನ್ನು ಧರಿಸಿ ತಲೆಯ ಮೇಲೆ ಮೊಸರು, ಹಾಲು ಮತ್ತು ಬೆಣ್ಣೆಯ ಮಡಿಕೆಗಳನ್ನು ಹೊತ್ತು ಮತ್ತು ಕೈಗಳಲ್ಲಿ ಉಡುಗೊರೆಗಳನ್ನು ಹಿಡಿದು ಮಂಗಳ ಗೀತೆಗಳನ್ನು ಹಾಡುತ್ತಾ ಬರುತ್ತಿದ್ದರು. ಗೋಪಾಲಕರ ಉತ್ಸಾಹವಂತೂ ನೋಡುವಂತಿತ್ತು. ಅವರು ಒಬ್ಬರಿಗೊಬ್ಬರು ಅರಿಶಿನ, ಮೊಸರು, ಹಾಲು ಮತ್ತು ಬೆಣ್ಣೆಯನ್ನು ಹಚ್ಚಿಕೊಳ್ಳುತ್ತಿದ್ದರು. ಒಬ್ಬರನ್ನೊಬ್ಬರು ಹಿಡಿದು ಕುಣಿಯುತ್ತಿದ್ದರು ಮತ್ತು ನಂದನ ಮನೆಯಲ್ಲಿ ಆನಂದವೋ, ಜೈ ಕಣ್ಣಯ್ಯ ಲಾಲನಿಗೆ ಎಂಬ ಜೈಕಾರಗಳಿಂದ ಆಕಾಶವನ್ನು ಮೊಳಗಿಸುತ್ತಿದ್ದರು. ನಂದಬಾಬನು ತನ್ನ ಭಂಡಾರದ ಬಾಗಿಲುಗಳನ್ನು ತೆರೆದನು. ಅವನು ಬ್ರಾಹ್ಮಣರಿಗೆ, ಯಾಚಕರಿಗೆ ಮತ್ತು ಹೊಗಳು ಭಟ್ಟರಿಗೆ ಅಷ್ಟು ಹಸುಗಳನ್ನು, ಅಷ್ಟು ಚಿನ್ನವನ್ನು, ಅಷ್ಟು ಬಟ್ಟೆಗಳನ್ನು ಮತ್ತು ಅಷ್ಟು ಧಾನ್ಯವನ್ನು ದಾನವಾಗಿ ನೀಡಿದನೆಂದರೆ ಅವರೆಲ್ಲರೂ ಧನ್ಯರಾದರು. ಆ ದಿನ ವ್ರಜದಲ್ಲಿ ಯಾರೂ ಬಡವರಿರಲಿಲ್ಲ, ಯಾರೂ ದುಃಖಿತರಿರಲಿಲ್ಲ. ಎಲ್ಲೆಡೆ ಕೇವಲ ಆನಂದವೇ ಆನಂದ ತುಂಬಿತ್ತು. ತಾಯಿ ಯಶೋದೆಯು ತನ್ನ ಪುಟ್ಟ ಕಂದನನ್ನು ಮಡಿಲಲ್ಲಿಟ್ಟುಕೊಂಡು ಕುಳಿತಿದ್ದಳು ಮತ್ತು ಎಲ್ಲಾ ಗೋಪಿಯರು ಸರದಿಯಲ್ಲಿ ಬಂದು ಮಗುವಿನ ಮುಖವನ್ನು ನೋಡಿ ಸಂತೋಷಪಡುತ್ತಿದ್ದರು. ಆ ಶ್ಯಾಮಸುಂದರ ಮಗುವಿನ ಮುಖದಲ್ಲಿ ಎಂತಹ ಅದ್ಭುತ ತೇಜಸ್ಸು ಮತ್ತು ಆಕರ್ಷಣೆ ಇತ್ತೆಂದರೆ ಯಾರು ಅವನನ್ನು ನೋಡಿದರೂ ನೋಡುತ್ತಲೇ ಉಳಿಯುತ್ತಿದ್ದರು. ಆದರೆ ಒಂದೆಡೆ ಗೋಕುಲವು ಆನಂದದ ಮಹಾಸಾಗರದಲ್ಲಿ ಮುಳುಗೇಳುತ್ತಿದ್ದರೆ, ಇನ್ನೊಂದೆಡೆ ಮಥುರೆಯ ರಾಜಮಹಲು ಭಯ, ಕೋಪ ಮತ್ತು ಸೇಡಿನ ಜ್ವಾಲೆಯಲ್ಲಿ ಹೊತ್ತಿ ಉರಿಯುತ್ತಿತ್ತು. ಆಕಾಶವಾಣಿಯ ನಂತರ ಯೋಗಮಾಯಾ ದೇವಿಯ ಮಾತುಗಳು, ನಿನ್ನನ್ನು ಕೊಲ್ಲುವವನು ಗೋಕುಲವನ್ನು ತಲುಪಿದ್ದಾನೆ ಎಂಬುದು ಕರವಿದ ಸೀಸದಂತೆ ಕಂಸನ ಕಿವಿಯಲ್ಲಿ ಮೊಳಗುತ್ತಿತ್ತು. ಅವನು ತನ್ನ ಸೋಲು ಮತ್ತು ತನಗಾದ ಮೋಸದಿಂದ ಕುದಿಯುತ್ತಿದ್ದನು. ಅವನು ತನ್ನ ರಾಕ್ಷಸರ ಸಭೆಯನ್ನು ಕರೆದನು. ಅದರಲ್ಲಿ ಅವನ ಅತ್ಯಂತ ಕ್ರೂರ ಮತ್ತು ಮಾಯಾವಿ ಅಸುರ ಮಂತ್ರಿಗಳು ಹಾಜರಿದ್ದರು. ಕಂಸನು ಗರ್ಜಿಸುತ್ತಾ ಹೇಳಿದನು, ನನ್ನ ಶತ್ರು, ನನ್ನ ಮೃತ್ಯು ಗೋಕುಲದಲ್ಲಿ ಒಂದು ಶಿಶುವಿನ ರೂಪದಲ್ಲಿ ಬೆಳೆಯುತ್ತಿದ್ದಾನೆ. ನೀವೆಲ್ಲರೂ ಹೋಗಿ ವ್ರಜಮಂಡಲದ ಮೂಲೆ ಮೂಲೆಗಳನ್ನು ಜಾಲಾಡಿ ಕಳೆದ 10-15 ದಿನಗಳಲ್ಲಿ ಜನಿಸಿದ ಎಲ್ಲ ಶಿಶುಗಳನ್ನು ನಾಶ ಮಾಡಿ ನನ್ನ ಶತ್ರುವನ್ನು ಅವನ ಬಾಲ್ಯದಲ್ಲಿಯೇ ಹೊಸಕಿ ಹಾಕಿ. ಕಂಸನ ಆದೇಶವನ್ನು ಪಡೆದ ತಕ್ಷಣವೇ ಅನೇಕ ದೈತ್ಯರು ಈ ಶಿಶು ಸಂಹಾರದ ಅಭಿಯಾನಕ್ಕೆ ಹೊರಟರು. ಅವರಲ್ಲಿ ಮೊದಲು ಬಂದವಳು ಪೂತನ ಎಂಬ ಮಹಾಭಯಂಕರ ರಾಕ್ಷಸಿ. ಪೂತನೆಯು ಕೇವಲ ಒಬ್ಬ ರಾಕ್ಷಸಿಯಾಗಿರದೆ ಮಾಯಾವಿಯೂ ಆಗಿದ್ದಳು. ಅವಳು ತನ್ನ ಇಚ್ಛೆಯಂತೆ ರೂಪವನ್ನು ಬದಲಿಸಬಲ್ಲವಳಾಗಿದ್ದಳು ಮತ್ತು ಶಿಶುಗಳನ್ನು ಕೊಲ್ಲುವುದರಲ್ಲಿ ನಿಪುಣಳಾಗಿದ್ದಳು. ಅವಳು ತನ್ನ ಸ್ತನಗಳಿಗೆ ಕಾಳಕೂಟ ಎಂಬ ಅತ್ಯಂತ ಘಾತಕ ವಿಷವನ್ನು ಲೇಪಿಸಿಕೊಂಡಳು. ಮಗುವಿಗೆ ತನ್ನ ವಿಷಪೂರಿತ ಹಾಲನ್ನು ಕುಡಿಸಿ ಕೊಲ್ಲುವುದು ಅವಳ ಉದ್ದೇಶವಾಗಿತ್ತು. ಅವಳು ತನ್ನ ಮಾಯೆಯಿಂದ ಅತ್ಯಂತ ರೂಪವತಿ ಮತ್ತು ಸುಂದರವಾದ ಸ್ತ್ರೀಯ ರೂಪವನ್ನು ಧರಿಸಿದಳು. ಅವಳ ಕೂದಲಿನಲ್ಲಿ ಪರಿಮಳಯುಕ್ತ ಹೂವುಗಳು ಮುಡಿದಿದ್ದವು. ಅವಳು ಬೆಲೆಬಾಳುವ ವಸ್ತ್ರ ಮತ್ತು ಆಭರಣಗಳನ್ನು ಧರಿಸಿದ್ದಳು ಮತ್ತು ಅವಳ ಮುಖದಲ್ಲಿ ಯಾರ ಮನಸ್ಸನ್ನಾದರೂ ಸೆಳೆಯುವಂತಹ ಮಧುರವಾದ ನಗುವಿತ್ತು. ಈ ವೇಷದಲ್ಲಿ ಅವಳು ದೇವಲೋಕದ ಅಪ್ಸರೆಯಂತೆ ಕಾಣುತ್ತಿದ್ದಳು. ಈ ಮನಮೋಹಕ ರೂಪದಲ್ಲಿ ಪೂತನೆಯು ಗೋಕುಲವನ್ನು ತಲುಪಿದಳು. ಉತ್ಸವದ ಕಾರಣದಿಂದಾಗಿ ಅಲ್ಲಿ ಬಹಳಷ್ಟು ಜನಸಂದಣಿಯಿತ್ತು. ಆದ್ದರಿಂದ ಯಾರೂ ಅವಳ ಕಡೆಗೆ ವಿಶೇಷ ಗಮನ ಹರಿಸಲಿಲ್ಲ. ಅವಳು ನೇರವಾಗಿ ನಂದಬಾಬಾನ ಭವನಕ್ಕೆ ಹೋದಳು. ಅಲ್ಲಿ ಯಶೋದೆ ತಾಯಿಯು ತನ್ನ ಪ್ರಾಣಕ್ಕಿಂತ ಪ್ರಿಯನಾದ ಮಗನನ್ನು ಮಡಿಲಲ್ಲಿಟ್ಟುಕೊಂಡು ಮುದ್ದಿಸುತ್ತಿದ್ದಳು. ಪೂತನೆಯ ಅನುಭವಿ ಕಣ್ಣುಗಳು ಒಂದೇ ಕ್ಷಣದಲ್ಲಿ ಆ ಬಾಲಕನನ್ನು ಗುರುತಿಸಿದವು. ಅವನ ದಿವ್ಯ ತೇಜಸ್ಸು, ಅವನ ಕಮಲದಂತಹ ಕಣ್ಣುಗಳು ಮತ್ತು ಅವನ ಬುಂಗುರು ಕೂದಲನ್ನು ನೋಡಿ ಇವನೇ ವಿಷ್ಣುವಿನ ಅವತಾರ, ಇವನೇ ಕಂಸನ ಮೃತ್ಯು ಎಂದು ಅವಳು ಅರ್ಥ ಮಾಡಿಕೊಂಡಳು. ಅವಳು ಅತ್ಯಂತ ಮಧುರವಾದ ಧ್ವನಿಯಲ್ಲಿ ಯಶೋದೆಗೆ ಹೇಳಿದಳು, ಓ ಯಶೋದೆಯೇ, ನೀನು ಎಷ್ಟು ಅದೃಷ್ಟವಂತೆ. ನಿನ್ನ ಮಗನು ಎಷ್ಟು ಸುಂದರನಾಗಿದ್ದಾನೆಂದರೆ 3 ಲೋಕಗಳಲ್ಲಿಯೂ ಇಂತಹ ಬಾಲಕನಿರಲಾರ. ಸಾಕ್ಷಾತ್ ಪ್ರೇಮದ ದೇವತೆಯಾದ ಕಾಮದೇವನೇ ನಿನ್ನ ಮನೆಯಲ್ಲಿ ಜನಿಸಿದಂತಿದೆ. ಈ ಬಾಲಕನನ್ನು ನನ್ನ ಮಡಿಲಿಗೆ ತೆಗೆದುಕೊಂಡು ನನ್ನ ಆಶೀರ್ವಾದವನ್ನು ನೀಡಿ ನನ್ನ ಎದೆ ಹಾಲನ್ನು ಕುಡಿಸಬೇಕೆಂದು ನನ್ನ ಮನಸ್ಸು ಬಯಸುತ್ತಿದೆ. ಯಶೋದೆ ತಾಯಿಯು ಆ ಸ್ತ್ರೀಯ ಸುಂದರ ರೂಪ ಮತ್ತು ಸಿಹಿಯಾದ ಮಾತುಗಳ ಬಲೆಗೆ ಬಿದ್ದಳು. ಅವಳು ಯಾವುದೇ ಅನುಮಾನವಿಲ್ಲದೆ ತನ್ನ ಪ್ರೀತಿಯ ಮಗನನ್ನು ಪೂತನೆಯ ಮಡಿಲಿಗೆ ಕೊಟ್ಟಳು. ಪೂತನೆಯು ಆ ಬಾಲಕನನ್ನು ತನ್ನ ಮಡಿಲಿಗೆ ತೆಗೆದುಕೊಂಡು ಪ್ರೀತಿ ಮಾಡುವಂತೆ ನಟಿಸುತ್ತಾ ತನ್ನ ವಿಷಲೇಪಿತ ಸ್ತನವನ್ನು ಬಾಲಕನ ಬಾಯಿಗೆ ಹಾಕಿದಳು.
ಪೂತನೆಯು ತನ್ನ ಸ್ತನವನ್ನು ಬಾಲಕನ ಬಾಯಿಗೆ ಹಾಕಿದ ತಕ್ಷಣವೇ ಪುಟ್ಟ ಕೃಷ್ಣನು ಸರ್ವಜ್ಞನಾಗಿದ್ದು ಪೂತನೆಯ ನಿಜವಾದ ಸ್ವರೂಪ ಮತ್ತು ಅವಳ ಉದ್ದೇಶವನ್ನು ತಿಳಿದಿದ್ದರಿಂದ ತನ್ನ ಲೀಲೆಯನ್ನು ಆರಂಭಿಸಿದನು. ಅವನು ಹಾಲು ಕುಡಿಯಲು ಪ್ರಾರಂಭಿಸಿದನು, ಆದರೆ ಅವನು ಕೇವಲ ಹಾಲನ್ನು ಕುಡಿಯುತ್ತಿರಲಿಲ್ಲ, ಹಾಲಿನೊಂದಿಗೆ ಪೂತನೆಯ ಪ್ರಾಣವನ್ನೂ ಹೀರುತ್ತಿದ್ದನು. ಅವನು ತನ್ನ ಪುಟ್ಟ ಕಣ್ಣುಗಳಿಂದ ಪೂತನೆಯನ್ನು, ನೀನು ನನ್ನನ್ನು ಕೊಲ್ಲಲು ಬಂದಿದ್ದೀಯಾ, ಆದರೆ ನಾನೇ ಮಹಾಕಾಲನೆಂದು ನಿನಗೆ ತಿಳಿದಿಲ್ಲ ಎಂದು ಹೇಳುವಂತೆ ನೋಡಿದನು. ಕೆಲವೇ ಕ್ಷಣಗಳಲ್ಲಿ ಪೂತನೆಗೆ ಅಸಹನೀಯ ನೋವುಂಟಾಗತೊಡಗಿತು. ಅವಳ ದೇಹವು ನರಳತೊಡಗಿತು ಮತ್ತು ಅವಳ ಪ್ರಾಣವು ಹೋಗಲಾರಂಭಿಸಿತು. ಅವಳು ಬಿಡು, ನನ್ನನ್ನು ಬಿಡು ಎಂದು ಕಿರುಚತೊಡಗಿದಳು. ಅವಳ ಮಧುರವಾದ ಧ್ವನಿಯು ಕರ್ಕಶವಾದ ಚೀತ್ಕಾರವಾಗ ಬದಲಾಯಿತು. ಅವಳು ತನ್ನನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು, ಆದರೆ ಪುಟ್ಟ ಕೃಷ್ಣನು ಅವಳನ್ನು ಎಷ್ಟು ದೃಢವಾಗಿ ಹಿಡಿದಿದ್ದನೆಂದರೆ ಅವಳಿಗೆ ಅಲುಗಾಡಲು ಸಾಧ್ಯವಾಗಲಿಲ್ಲ. ಅವಳ ನೋವು ಎಷ್ಟೊಂದು ಹೆಚ್ಚಾಯಿತೆಂದರೆ ಅವಳಿಗೆ ತನ್ನ ಮಾಯೆಯನ್ನು ನಿಯಂತ್ರಿಸಲಾಗದೆ ತನ್ನ ಬೃಹತ್, ವಿಕಾರವಾದ ಮತ್ತು ಭಯಂಕರವಾದ ರಾಕ್ಷಸಿ ಸ್ವರೂಪದಲ್ಲಿ ಪ್ರಕಟವಾದಳು. ಅವಳ ದೇಹವು ಒಂದು ಪರ್ವತದಷ್ಟು ಎತ್ತರವಾಗಿತ್ತು. ಅವಳ ಹಲ್ಲುಗಳು ಒಂದು ಗುಹೆಯಂತಿದ್ದವು ಮತ್ತು ಅವಳ ಕಣ್ಣುಗಳು ಕತ್ತಲೆಯ ಬಾವಿಗಳಂತಿದ್ದವು. ಅವಳು ನೋವಿನಿಂದ ನರಳುತ್ತಾ ಭೂಮಿಯ ಮೇಲೆ ಬಿದ್ದಳು. ಅವಳು ಬಿದ್ದ ರಭಸಕ್ಕೆ ಒಂದು ಭಯಂಕರ ಸ್ಫೋಟದ ಸದ್ದಾಯಿತು ಮತ್ತು ಅವಳ ಕೆಳಗೆ ಸುಮಾರು 6 ಕೋಶಗಳಷ್ಟು, ಸುಮಾರು 18 ಕಿಲೋಮೀಟರ್ ದೂರದ ಮರ ಗಿಡಗಳು ಪುಡಿಪುಡಿಯಾದವು. ಅವಳ ಪ್ರಾಣ ಹೋದ ನಂತರ ಅವಳ ನಿರ್ಜೀವ ದೇಹವು ನೆಲದ ಮೇಲೆ ಬಿದ್ದಿತ್ತು ಮತ್ತು ಅವಳ ಮಡಿಲಲ್ಲಿ ಅವಳ ಎದೆಯ ಮೇಲೆ ಆ ಪುಟ್ಟ ಬಾಲಕನು ನಿರ್ಭಯವಾಗಿ ಆಟವಾಡುತ್ತಿದ್ದನು. ಈ ಭಯಾನಕ ದೃಶ್ಯವನ್ನು ನೋಡಿ ಎಲ್ಲ ಗೋಪಗೋಪಿಯರು ಭಯದಿಂದ ನಡುಗಿದರು. ಯಶೋದೆ ಮತ್ತು ರೋಹಿಣಿಯರಂತೂ ತಮ್ಮ ಮಗನನ್ನು ಆ ವಿಕಾರವಾದ ರಾಕ್ಷಸಿಯ ಎದೆಯ ಮೇಲೆ ಆಡುವುದನ್ನು ನೋಡಿ ಭಯದಿಂದ ಮೂರ್ಛೆ ಹೋದರು. ಗೋಪಾಲಕರು ಧೈರ್ಯ ಮಾಡಿ ಹತ್ತಿರ ಬಂದಾಗ ಕೃಷ್ಣನು ಸಂಪೂರ್ಣವಾಗಿ ಸುರಕ್ಷಿತನಾಗಿದ್ದನ್ನು ಕಂಡರು. ಅವರು ಓಡಿ ಹೋಗಿ ಬಾಲಕನನ್ನು ಎತ್ತಿಕೊಂಡು ಯಶೋದೆ ತಾಯಿಗೆ ಒಪ್ಪಿಸಿದರು. ನಂದಬಾಬಾ ಮತ್ತು ಇತರ ಗೋಪಾಲಕರು ಸೇರಿ ಕೊಡಲಿಗಳಿಂದ ಆ ಬೃಹತ್ ರಾಕ್ಷಸಿಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ಊರಿನಿಂದ ಬಹಳ ದೂರಕ್ಕೆ ತೆಗೆದುಕೊಂಡು ಹೋಗಿ ಒಂದು ದೊಡ್ಡ ಚಿತೆಯ ಮೇಲೆ ಇಟ್ಟು ಸುಟ್ಟರು. ಪೂತನೆಯ ಚಿತೆಯನ್ನು ಸುಟ್ಟಾಗ ಮತ್ತೊಂದು ಪವಾಡ ನಡೆಯಿತು. ಅವಳ ದೇಹದಿಂದ ಹೊರಬರುತ್ತಿದ್ದ ಹೊಗೆಯಲ್ಲಿ ಯಾವುದೇ ರೀತಿಯ ದುರ್ಗಂಧವಿರಲಿಲ್ಲ. ಬದಲಾಗಿ ಅಗರು ಮತ್ತು ಚಂದನವನ್ನು ಸುಟ್ಟಾಗ ಬರುವಂತಹ ಒಂದು ದಿವ್ಯ ಸುಗಂಧವು ಎಲ್ಲೆಡೆ ಹರಡಿತು. ಇದಕ್ಕೆ ಕಾರಣವೇನೆಂದರೆ ಭಗವಾನ್ ಶ್ರೀಕೃಷ್ಣನು ಅವಳ ಪ್ರಾಣವನ್ನು ತನ್ನ ಬಾಯಿಯಿಂದ ಸ್ಪರ್ಶಿಸಿದ್ದನು ಮತ್ತು ಭಗವಂತನ ಸ್ಪರ್ಶ ಮಾತ್ರದಿಂದಲೇ ಪೂತನೆಯಂತಹ ಮಹಾಪಾಪಿಯ ಎಲ್ಲ ಪಾಪಗಳು ತೊಳೆದು ಹೋಗಿ ಅವಳಿಗ ಮೋಕ್ಷ ಪ್ರಾಪ್ತಿಯಾಯಿತು. ಈ ಘಟನೆಯ ನಂತರ ನಂದಬಾಬಾ ಮತ್ತು ಯಶೋದೆಯು ತಮ್ಮ ಮಗನ ಸುರಕ್ಷತೆಯ ಬಗ್ಗೆ ಬಹಳ ಚಿಂತಿತರಾದರು. ಅವರು ಬ್ರಾಹ್ಮಣರನ್ನು ಕರೆಸಿ ಬಾಲಕನ ರಕ್ಷಣೆಗಾಗಿ ಅನೇಕ ಸ್ವಸ್ತಿವಾಚನ ಮತ್ತು ಅನುಷ್ಠಾನಗಳನ್ನು ಮಾಡಿಸಿದರು. ಸ್ವಲ್ಪ ಸಮಯದ ನಂತರ ವಸುದೇವನು ತನ್ನ ಕುಲಪುರೋಹಿತರಾದ ಮಹರ್ಷಿ ಘರ್ಗರನ್ನು ರಹಸ್ಯವಾಗಿ ಗೋಕುಲಕ್ಕೆ ಕಳುಹಿಸಿದನು. ಜೇಸಿ ಅವರು ಇಬ್ಬರು ಬಾಲಕರಾದ ಬಲರಾಮ ಮತ್ತು ಕೃಷ್ಣನ ನಾಮಕರಣ ಸಂಸ್ಕಾರವನ್ನು ಮಾಡಲಿ ಎಂದು. ಘರ್ಗ ಮುನಿಗಳು ಕಂಸನ ಪುರೋಹಿತರು ಆಗಿದ್ದರು. ಆದ್ದರಿಂದ ತಾವು ನಂದಬಾಬನ ಮನೆಗೆ ಹೋಗಿರುವುದು ಕಂಸನಿಗೆ ತಿಳಿಯಬಾರದೆಂದು ಅವರು ಬಯಸಿದ್ದರು. ಅವರು ರಾತ್ರಿಯ ಕತ್ತಲೆಯಲ್ಲಿ ಸದ್ದಿಲ್ಲದೆ ಗೋಕುಲವನ್ನು ತಲುಪಿದರು. ನಂದಬಾಬನು ಅವರನ್ನು ಬಹಳ ಆದರ ಸತ್ಕಾರದಿಂದ ಸ್ವಾಗತಿಸಿ ಒಂದು ಗೋಶಾಲೆಗೆ ಕರೆದೊಯ್ದನು, ತಾಕಿ ಈ ಸಂಸ್ಕಾರವು ಅತ್ಯಂತ ರಹಸ್ಯವಾಗಿ ನಡೆಯಲಿ. ಘರ್ಗ ಮುನಿಗಳು ಮೊದಲು ರೋಹಿಣಿಯ ಮಗನನ್ನು ತಮ್ಮ ಮಡಿಲಿಗೆ ತೆಗೆದುಕೊಂಡು, ಈ ಬಾಲಕನು ತನ್ನ ಅಸಾಧಾರಣ ಶಕ್ತಿಯಿಂದಾಗಿ ಬಲ ಎಂದು ಮತ್ತು ತನ್ನ ಸದ್ಗುಣಗಳಿಂದ ಎಲ್ಲರಿಗೂ ಆನಂದವನ್ನು ನೀಡುವುದರಿಂದ ರಾಮ ಎಂದು ಕರೆಯಲ್ಪಡುತ್ತಾನೆ. ಈ 2 ಹೆಸರುಗಳನ್ನು ಸೇರಿಸಿ ಅವನ ಒಂದು ಹೆಸರು ಬಲರಾಮ ಎಂದಾಗುತ್ತದೆ. ಇವನನ್ನು ದೇವಕಿಯ ಗರ್ಭದಿಂದ ಸಂಕರ್ಷಣ ಮಾಡಿ ರೋಹಿಣಿಯ ಗರ್ಭಕ್ಕೆ ತಂದಿರುವುದರಿಂದ ಇವನ ಇನ್ನೊಂದು ಹೆಸರು ಸಂಕರ್ಷಣ ಎಂದು ಆಗುತ್ತದೆ ಎಂದು ಹೇಳಿದರು. ಅದರ ನಂತರ ಅವರು ಯಶೋದೆಯ ಶ್ಯಾಮಸುಂದರ ಮಗನನ್ನು ಮಡಿಲಿಗೆ ತೆಗೆದುಕೊಂಡರು. ಆ ಬಾಲಕನನ್ನು ನೋಡಿದ ತಕ್ಷಣವೇ ಗರ್ಗ ಮುನಿಗಳು ಸಮಾಧಿಸ್ಥರಾದರು. ಅವರು, ಈ ಬಾಲಕನು ಪ್ರತಿ ಯುಗದಲ್ಲಿಯೂ ಜನ್ಮ ತಾಳುತ್ತಾನೆ. ಸತ್ಯಯುಗದಲ್ಲಿ ಇವನ ಬಣ್ಣವು ಬಿಳಿಯಾಗಿತ್ತು, ತ್ರೇತಾಯುಗದಲ್ಲಿ ಕೆಂಪಾಗಿತ್ತು ಮತ್ತು ಈ ದ್ವಾಪರ ಯುಗದಲ್ಲಿ ಇವನ ಬಣ್ಣವು ಕಪ್ಪು ಅಥವಾ ಶ್ಯಾಮವಾಗಿದೆ. ಆದ್ದರಿಂದ ಇವನ ಮುಖ್ಯ ಹೆಸರು ಕೃಷ್ಣ ಎಂದಾಗುತ್ತದೆ. ಇವನ ಆಕರ್ಷಣೆ ಎಂಥದೆಂದರೆ ಇವನು ಇಡೀ ಜಗತ್ತನ್ನು ತನ್ನ
ಗಮನತ್ತ ಸೆಳೆಯುತ್ತಾನೆ. ಇವನು ವಸುದೇವನ ಮಗನಾದ ಕಾರಣ ವಾಸುದೇವ ಎಂದು ಕರೆಯಲ್ಪಡುತ್ತಾನೆ. ಇವನಿಗೆ ಅಸಂಖ್ಯಾತ ಹೆಸರುಗಳು ಮತ್ತು ಅಸಂಖ್ಯಾತ ರೂಪಗಳಿವೆ. ಈ ಬಾಲಕನು ನಿಮ್ಮ ಕುಲವನ್ನು ರಕ್ಷಿಸುತ್ತಾನೆ, ಅನೇಕ ಅಸುರರನ್ನು ಸಂಹರಿಸುತ್ತಾನೆ ಮತ್ತು ಧರ್ಮವನ್ನು ಸ್ಥಾಪಿಸುತ್ತಾನೆ. ಇವನನ್ನು ಕಾಪಾಡಿಕೊಳ್ಳಿ, ಇವನು ಯಾವುದೇ ಸಾಮಾನ್ಯ ಬಾಲಕನಲ್ಲ ಎಂದು ಹೇಳಿದರು. ನಾಮಕರಣ ಸಂಸ್ಕಾರದ ನಂತರ ಕೃಷ್ಣ ಮತ್ತು ಬಲರಾಮರು ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯತೊಡಗಿದರು. ಅವರು ತಮ್ಮ ಮೊಣಕಾಲುಗಳ ಮೇಲೆ ನಡೆಯುತ್ತಾ ಇಡೀ ಅಂಗಳದಲ್ಲಿ ತಿರುಗಾಡುತ್ತಿದ್ದರು ಮತ್ತು ತಮ್ಮ ತೊಡಲು ನುಡಿಗಳಿಂದ ಎಲ್ಲರ ಮನಸ್ಸನ್ನು ಸೆಳೆಯುತ್ತಿದ್ದರು. ಕೃಷ್ಣನು ಇನ್ನಷ್ಟು ದೊಡ್ಡವನಾದಾಗ ಒಂದು ದಿನ ಅವನ ಜನ್ಮದಿನದ ಸಂದರ್ಭದಲ್ಲಿ ಒಂದು ಉತ್ಸವವನ್ನು ಆಯೋಜಿಸಲಾಗಿತ್ತು. ಯಶೋದೆ ತಾಯಿಯು ಕೃಷ್ಣನಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನು ತೊಡಿಸಿ ಅವನು ಸುರಕ್ಷಿತವಾಗಿರಲಿ ಎಂದು ಅಂಗಳದಲ್ಲಿಟ್ಟಿದ್ದ ಒಂದು ದೊಡ್ಡ ಗಾಡಿ ಅಥವಾ ಶಕಟದ ಕೆಳಗಿನ ತೊಟ್ಟಿಲಲ್ಲಿ ಮಲಗಿಸಿದಳು. ಯಶೋದೆ ತಾಯಿಯು ಅತಿಥಿಗಳ ಸ್ವಾಗತ ಸತ್ಕಾರದಲ್ಲಿ ನಿರತಳಾದಳು. ಅದೇ ಸಮಯದಲ್ಲಿ ಕಂಸನು ಕಳುಹಿಸಿದ್ದ ಶಕಟಾಸುರ ಎಂಬ ದೈತ್ಯನು ಆ ಗಾಡಿಯಲ್ಲಿ ಅದೃಶ್ಯ ರೂಪದಲ್ಲಿ ಪ್ರವೇಶಿಸಿದನು. ಗಾಡಿಯನ್ನು ಕೃಷ್ಣನ ಮೇಲೆ ಬೀಳಿಸಿ ಅವನನ್ನು ಸಾಯಿಸುವುದು ಅವನ ಉದ್ದೇಶವಾಗಿತ್ತು. ತೊಟ್ಟಿಲಲ್ಲಿ ಮಲಗಿದ್ದ ಕೃಷ್ಣನು ಆ ಅಸುರನ ಉದ್ದೇಶವನ್ನು ಅರಿತುಕೊಂಡನು. ಅವನು ಮಲಗಿದ್ದಂತೆಯೇ ಆಟವಾಡುತ್ತಾ ತನ್ನ ಪುಟ್ಟ ಕಾಲಿನಿಂದ ಆ ಬೃಹತ್ ಮತ್ತು ಭಾರವಾದ ಗಾಡಿಯ ಚಕ್ರಕ್ಕೆ ಒಂದು ಲಘುವಾದ ಒದೆ ಕೊಟ್ಟನು. ಕೃಷ್ಣನ ಆ ಕೋಮಲ ಸ್ಪರ್ಶದಲ್ಲಿ ವಜ್ರದ ಶಕ್ತಿಯಿತ್ತು. ಆ ಒಂದೇ ಒದೆಗೆ ಆ ಬೃಹತ್ ಗಾಡಿಯು ಮೇಲಕ್ಕೆ ಹಾರಿ ಅದರ ಚಕ್ರಗಳು ಮತ್ತು ಅಚ್ಚುಗಳು ಬೇರೆ ಬೇರೆಯಾಗಿ ಅದು ಧಡಾರನೆಂದು ತುಂಡು ತುಂಡಾಗಿ ನೆಲಕ್ಕೆ ಬಿದ್ದಿತು. ಆ ಗಾಡಿಯಲ್ಲಿದ್ದ ಶಕಟಾಸುರನು ಅದನೊಂದಿಗೆ ಸತ್ತು ಹೋದನು. ಗಾಡಿಯು ಮುರಿದು ಬಿದ್ದ ಭಯಂಕರ ಸದ್ದನ್ನು ಕೇಳಿ ಯಶೋದೆ, ನಂದಬಾಬಾ ಮತ್ತು ಎಲ್ಲಾ ಗೋಪಗೋಪಿಯರು ಓಡಿ ಬಂದರು. ಅವರು ಕೃಷ್ಣನು ತೊಟ್ಟಿಲಲ್ಲಿ ಹೆಬ್ಬೆರಳನ್ನು ಚೀಪುತ್ತಾ ನಗುತ್ತಿರುವುದನ್ನು ಕಂಡರು. ಇಷ್ಟು ಭಾರವಾದ ಗಾಡಿಯು ತಾನಾಗಿಯೇ ಹೇಗೆ ಮುರಿಯಿತು ಎಂದು ನೋಡಿ ಅವರು ಆಶ್ಚರ್ಯಚಕಿತರಾದರು. ಕೆಲವು ಗೋಪಾಲಕರು ತಾವು ಕೃಷ್ಣನು ಕಾಲಿನಿಂದ ಒದೆಯುವುದನ್ನು ನೋಡಿದ್ದಾಗಿ ಹೇಳಿದರು, ಆದರೆ ಯಾರೂ ಅವರ ಮಾತನ್ನು ನಂಬಲಿಲ್ಲ. ಇದೆಲ್ಲವೂ ಯಾವುದೋ ದೈವೀ ಕೃಪೆಯಿಂದ ಅಥವಾ ಕೆಟ್ಟ ದೃಷ್ಟಿಯ ಪ್ರಭಾವದಿಂದ ಆದ ಅನಾಹುತವು ತಪ್ಪಿಹೋಯಿತು ಎಂದು ಎಲ್ಲರೂ ಭಾವಿಸಿದರು. ಇದು ಆ ಪುಟ್ಟ ಬಾಲಕನ ಪರಾಕ್ರಮವೆಂದು ಯಾರೂ ಊಹಿಸಲು ಸಾಧ್ಯವಾಗಲಿಲ್ಲ. ಒಂದು ದಿನ ಕೃಷ್ಣ, ಬಲರಾಮ ಮತ್ತು ಇತರ ಎಲ್ಲ ಗೋಪಾಲಕರು ತಮ್ಮ ಹಸುಗಳನ್ನು ಮೇಯಿಸುತ್ತಾ ಕಾಡಿನಲ್ಲಿ ತಿರುಗುತ್ತಿದ್ದಾಗ ಬಿಸಿಲಿನ ಕಾರಣದಿಂದ ಅವರಿಗೂ ಮತ್ತು ಅವರ ಹಸುಗಳಿಗೂ ಬಹಳ ಬಾಯಾರಿಕೆಯಾಯಿತು. ಅವರು ನೀರನ್ನು ಹುಡುಕುತ್ತಾ ಯಮುನಾ ನದಿಯ ಒಂದು ಕುಂಡ ಅಥವಾ ಸರೋವರದ ಬಳಿಗೆ ಬಂದರು. ಆದರೆ ಆ ಕುಂಡದ ನೀರು ಕಪ್ಪಾಗಿತ್ತು ಮತ್ತು ವಿಷಪೂರಿತವಾಗಿತ್ತು ಮತ್ತು ಅದರಿಂದ ವಿಷಕಾರಿ ಹೊಗೆ ಬರುತ್ತಿತ್ತು. ಆ ನೀರಿನ ವಿಷದ ಪ್ರಭಾವದಿಂದ ಆ ಕುಂಡದ ಮೇಲೆ ಹಾರುವ ಪಕ್ಷಿಗಳೂ ಸಹ ಸುಟ್ಟು ಬೀಳುತ್ತಿದ್ದವು ಮತ್ತು ಅದರ ಸುತ್ತಮುತ್ತಲಿನ ಎಲ್ಲಾ ಮರಗಿಡಗಳು ಒಣಗಿ ಸತ್ತು ಹೋಗಿದ್ದವು. ಅರಿಯದೆ ಕೆಲವು ಹಸುಗಳು ಮತ್ತು ಗೋಪಾಲಕರು ಆ ಕುಂಡದ ವಿಷಕಾರಿ ನೀರನ್ನು ಕುಡಿದು ತಕ್ಷಣವೇ ಮೂರ್ಛೆ ಹೋಗಿ ನೆಲದ ಮೇಲೆ ಬಿದ್ದರು. ಕೃಷ್ಣನು ತನ್ನ ಪ್ರೀತಿಯ ಸ್ನೇಹಿತರು ಮತ್ತು ಹಸುಗಳನ್ನು ಈ ಸ್ಥಿತಿಯಲ್ಲಿ ಕಂಡಾಗ ಅವನ ಹೃದಯವು ಕರುಣೆಯಿಂದ ತುಂಬಿ ಹೋಯಿತು. ಅವನು ತನ್ನ ಅಮೃತಮಯ ಜೀವದಾಯಿನಿ ದೃಷ್ಟಿಯಿಂದ ಅವರೆಲ್ಲರನ್ನೂ ನೋಡಿದನು ಮತ್ತು ಅವನು ನೋಡಿದ ತಕ್ಷಣವೇ ಸತ್ತಂತಿದ್ದ ಎಲ್ಲಾ ಹಸುಗಳು ಮತ್ತು ಗೋಪಾಲಕರು ಗಾಢ ನಿದ್ರೆಯಿಂದ ಎಚ್ಚರಗೊಂಡವರಂತೆ ಎದ್ದು ನಿಂತರು. ಎಲ್ಲರನ್ನೂ ಬದುಕಿಸಿದ ನಂತರ ಕೃಷ್ಣನು ಈ ಸಮಸ್ಯೆಯನ್ನು ಮೂಲದಿಂದಲೇ ಪರಿಹರಿಸಲು ನಿರ್ಧರಿಸಿದನು. ಈ ಕುಂಡದಲ್ಲಿ ಕಾಳಿಯ ಎಂಬ ಮಹಾ ವಿಷಪೂರಿತ 1000 ಹೆಡೆಗಳಿರುವ ನಾಗನು ತನ್ನ ಪತ್ನಿಯರು ಮತ್ತು ಪುತ್ರರೊಂದಿಗೆ ವಾಸಿಸುತ್ತಿದ್ದಾನೆಂದು ಅವನಿಗೆ ತಿಳಿದಿತ್ತು. ಅವನು ಮೂಲತಃ ರಮಣಕ ದ್ವೀಪದ ನಿವಾಸಿಯಾಗಿದ್ದನು. ಆದರೆ ಭಗವಾನ್ ವಿಷ್ಣುವಿನ ವಾಹನವಾದ ಗರುಡನ ಭಯದಿಂದ ಓಡಿಬಂದು ಈ ಕುಂಡದಲ್ಲಿ ಅಡಗಿಕೊಂಡಿದ್ದನು. ಏಕೆಂದರೆ ಇದೇ ಸ್ಥಳದಲ್ಲಿ ಒಮ್ಮೆ ಸೌಭರಿ ಋಷಿಗಳು ಗರುಡನಿಗೆ ನೀನು ಈ ಕುಂಡಕ್ಕೆ ಬಂದರೆ ತಕ್ಷಣವೇ ಸಾಯುತ್ತೀಯೇ ಎಂದು ಶಾಪ ನೀಡಿದ್ದರು. ಇದೇ ಶಾಪದಿಂದಾಗಿ ಈ ಸ್ಥಳವು ಕಾಳಿಯನಿಗೆ ಸುರಕ್ಷಿತವಾಗಿತ್ತು. ಭಗವಾನ್ ಶ್ರೀಕೃಷ್ಣನು ತನ್ನ ಪೀತಾಂಬರವನ್ನು ಸೊಂಟಕ್ಕೆ ಬಿಗಿಯಾಗಿ ಕಟ್ಟಿಕೊಂಡು ಹತ್ತಿರದಲ್ಲಿದ್ದ ಒಂದು ಎತ್ತರದ ಕದಂಬ ವೃಕ್ಷವನ್ನು ಹತ್ತಿದನು. ಅಲ್ಲಿಂದ ಅವನು ಆ ವಿಷಪೂರಿತ ಕುಂಡಕ್ಕೆ ಧುಮುಕಿದನು. ಅವನು ಧುಮುಕಿದ ರಭಸಕ್ಕೆ ಆ ಕುಂಡದಲ್ಲಿ ಯಾವುದೋ ಪರ್ವತವೇ ಬಿದ್ದಂತೆ ಎತ್ತರದ ಅಲೆಗಳು ಎದ್ದವು. ಈ ಭಯಂಕರ ಸಂಚಲನದಿಂದ ಕಾಳಿಯ ನಾಗನ ನಿದ್ರೆಯು ಭಂಗವಾಯಿತು. ಅವನು ಕೋಪದಿಂದ ಬುಸುಗುಡುತ್ತಾ ನೀರಿನ ಮೇಲ್ಮೈಗೆ ಬಂದನು. ಒಬ್ಬ ಶ್ಯಾಮವರ್ಣದ ಸುಂದರ ಬಾಲಕನು ತನ್ನ ನೀರಿನಲ್ಲಿ ನಿರ್ಭಯವಾಗಿ ಆಟವಾಡುತ್ತಿರುವುದನ್ನು ಅವನು ಕಂಡನು. ಅವನು ಕೃಷ್ಣನನ್ನು ಒಬ್ಬ ಸಾಮಾನ್ಯ ಬಾಲಕನೆಂದು ಭಾವಿಸಿ ತನ್ನ ಬೃಹತ್ ದೇಹದಿಂದ ಅವನನ್ನು ಸುತ್ತಿಕೊಂಡು ತನ್ನ ಪೂರ್ಣ ಶಕ್ತಿಯಿಂದ ಅವನನ್ನು ಒತ್ತಲು ಪ್ರಾರಂಭಿಸಿದನು.
ದಡದಲ್ಲಿ ನಿಂತಿದ್ದ ಬಲರಾಮ ಮತ್ತು ಇತರ ಗೋಪಾಲಕರು ಕೃಷ್ಣನು ಆ ಬೃಹತ್ ಸರ್ಪದ ಪಾಶದಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದನ್ನು ಕಂಡಾಗ ಅವರು ಭಯದಿಂದ ಕಿರುಚತೊಡಗಿದರು ಮತ್ತು ಓಡುತ್ತಾ ಊರಿಗೆ ಹೋಗಿ ಎಲ್ಲರಿಗೂ ಈ ಸುದ್ದಿಯನ್ನು ತಿಳಿಸಿದರು. ನಂದ, ಯಶೋದೆ ಮತ್ತು ಎಲ್ಲಾ ವ್ರಜವಾಸಿಗಳು ಬರಿಗಾಲಿನಲ್ಲಿ ಗಾಬರಿಯಿಂದ ಯಮುನೆಯ ತೀರದತ್ತ ಓಡಿ ಬಂದರು. ಅವರು ಕೃಷ್ಣನನ್ನು ಕಾಳಿಯ ನಾಗನ ಬಂಧನದಲ್ಲಿ ಕಂಡಾಗ ಅವರ ಪ್ರಾಣವೇ ಹೋದಂತಾಯಿತು. ಯಶೋದೆ ತಾಯಿಯಂತೂ ತನ್ನ ಮಗನ ಈ ಸ್ಥಿತಿಯನ್ನು ನೋಡಿ ಯಮುನೆಗೆ ಹಾರಲು ಸಿದ್ಧಳಾದಳು. ಆದರೆ ಬಲರಾಮ ಮತ್ತು ಇತರ ಗೋಪರು ಅವಳನ್ನು ಬಹಳ ಕಷ್ಟದಿಂದ ತಡೆದರು. ಭಗವಂತನು ತನ್ನ ಪ್ರೀತಿಪಾತ್ರರು ತನಗಾಗಿ ಅತ್ಯಂತ ದುಃಖಿತರಾಗಿದ್ದಾರೆ ಮತ್ತು ವ್ಯಾಕುಲಗೊಂಡಿದ್ದಾರೆಂದು ಕಂಡಾಗ ಅವನು ತನ್ನ ಲೀಲೆಯನ್ನು ಕೊನೆಗೊಳಿಸಲು ನಿರ್ಧರಿಸಿದನು. ಅವನು ತನ್ನ ದೇಹವನ್ನು ಎಷ್ಟೊಂದು ವಿಶಾಲ ಮತ್ತು ಭಾರವಾಗಿಸಿದನೆಂದರೆ ಕಾಳಿಯ ನಾಗನ ಬಂಧನಗಳು ಸಡಿಲಲಾದವು ಮತ್ತು ಅವನು ಅನಿವಾರ್ಯವಾಗಿ ಅವನನ್ನು ಬಿಡಬೇಕಾಯಿತು. ಬಂಧನದಿಂದ ಮುಕ್ತನಾದ ತಕ್ಷಣವೇ ಕೃಷ್ಣನು ಹಾರಿ ಆ ನಾಗನ 1000 ಹೆಡೆಗಳ ಮೇಲೆ ಹತ್ತಿದನು ಮತ್ತು ನಂತರ ಆ ವಿಷಪೂರಿತ ಸರ್ಪದ ಹೆಡೆಗಳ ವೇದಿಕೆಯ ಮೇಲೆ ಭಗವಾನ್ ಶ್ರೀಕೃಷ್ಣನು ತನ್ನ ಅದ್ಭುತ ಮತ್ತು ದಿವ್ಯ ತಾಂಡವ ನೃತ್ಯವನ್ನು ಆರಂಭಿಸಿದನು. ಅವನ ಕಾಲುಗಳ ಪ್ರತಿಯೊಂದು ಹೆಜ್ಜೆಯೂ ವಜ್ರದಂತೆ ಕಾಳಿಯಲ ಹೆಡೆಗಳ ಮೇಲೆ ಬೀಳುತ್ತಿತ್ತು. ಯಾವುದೇ ಹೆಡೆಯು ಕೋಪದಿಂದ ಮೇಲಕ್ಕೆ ಎದ್ದಾಗ ಕೃಷ್ಣನು ತನ್ನ ನೃತ್ಯದ ತಾಳದಿಂದ ಅದನ್ನು ತುಳಿದು ಹಾಕುತ್ತಿದ್ದನು. ಅವನ ಈ ನೃತ್ಯವನ್ನು ನೋಡಲು ಆಕಾಶದಲ್ಲಿ ದೇವತೆಗಳು, ಗಂಧರ್ವರು ಮತ್ತು ಸಿದ್ಧರು ಸೇರಿದರು. ಅವರು ಪುಷ್ಪವೃಷ್ಟಿ ಮಾಡುತ್ತಿದ್ದರು ಮತ್ತು ದುಂದುಬಿಗಳನ್ನು ಬಾರಿಸುತ್ತಿದ್ದರು. ಕೃಷ್ಣನ ಗುಂಗುರು ಕೂದಲಿಂದ ಬೀಳುತ್ತಿದ್ದ ನೀರಿನ ಹನಿಗಳು ಮುತ್ತುಗಳಂತೆ ಕಾಣುತ್ತಿದ್ದವು ಮತ್ತು ಅವನ ಸೌಂದರ್ಯವು ಕೋಟ್ಯಾಂತರ ಕಾಮದೇವರನ್ನು ನಾಚಿಸುವಂತಿತ್ತು. ಆ ದಿವ್ಯ ನೃತ್ಯದ ಭಾರ ಮತ್ತು ಪ್ರಹಾರದಿಂದ ಕಾಳಿಯ ನಾಗನು ಸಂಪೂರ್ಣವಾಗಿ ದಣಿದು ಹೋದನು. ಅವನ ಹೆಡೆಗಳು ಮುರಿದು ಹೋದವು, ಅವನ ಬಾಯಿಯಿಂದ ರಕ್ತ ಸುರಿಯತೊಡಗಿತು ಮತ್ತು ಅವನ ಎಲ್ಲ ವಿಷ ಮತ್ತು ಅಹಂಕಾರವು ನಾಶವಾಯಿತು. ಇವನು ಸಾಮಾನ್ಯ ಬಾಲಕನಲ್ಲ, ಸ್ವತಃ ಜಗತ್ತಿನ ಸ್ವಾಮಿ ಎಂದು ಅವನು ಅರಿತುಕೊಂಡನು. ಅವನು ಮನಸ್ಸಿನಲ್ಲಿಯೇ ಭಗವಂತನಿಗೆ ಶರಣಾದನು. ಆಗ ಕಾಳಿಯ ನಾಗನ ಪತ್ನಿಯರಾದ ನಾಗಪತ್ನಿಯರು ನೀರಿನಿಂದ ಹೊರಬಂದು ಕೈಜೋಡಿಸಿ ಭಗವಾನ್ ಶ್ರೀಕೃಷ್ಣನಿಂದ ತಮ್ಮ ಪತಿಯ ಪ್ರಾಣಭಿಕ್ಷೆ ಬೇಡಿದರು. ಅವರು ಬಹಳ ಕರುಣಾಜನಕ ಮತ್ತು ಭಾವಪೂರ್ಣ ಸ್ತುತಿ ಮಾಡುತ್ತಾ, ಓ ಪ್ರಭುವೇ, ನಮ್ಮ ಪತಿಯು ನಿಮ್ಮನ್ನು ಗುರುತಿಸದೆ ಬಹಳ ದೊಡ್ಡ ಅಪರಾಧ ಮಾಡಿದ್ದಾನೆ. ನೀವು ದೀನರ ಮೇಲೆ ದಯ ತೋರುವವರು, ದಯವಿಟ್ಟು ಇವನನ್ನು ಕ್ಷಮಿಸಿ ನಮ್ಮ ಮಾಂಗಲ್ಯವನ್ನು ರಕ್ಷಿಸಿ ಎಂದು ಬೇಡಿಕೊಂಡರು. ಅವರ ಪ್ರಾರ್ಥನೆಯಿಂದ ಸಂತುಷ್ಟನಾದ ದಯಾಮಯಿ ಭಗವಂತನು ಕಾಳಿಯನ್ನು ಕ್ಷಮಿಸಿದನು. ಅವನು ನೃತ್ಯವನ್ನು ನಿಲ್ಲಿಸಿ ಕಾಳಿಯನಿಗೆ, ಓ ಕಾಳಿಯನೇ, ನೀನು ಈಗ ತಕ್ಷಣವೇ ಈ ಸ್ಥಳವನ್ನು ಬಿಟ್ಟು ನಿನ್ನ ಕುಟುಂಬದೊಂದಿಗೆ ರಮಣಕ ದ್ವೀಪಕ್ಕೆ ಹಿಂತಿರುಗಿ ಹೋಗು. ಈಗ ನಿನಗೆ ಗರುಡನಿಂದ ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ನಿನ್ನ ಹೆಡೆಗಳ ಮೇಲೆ ನನ್ನ ಪಾದಚಿಹ್ನೆಗಳು ಮೂಡಿವೆ. ಈ ಪಾದಚಿಹ್ನೆಗಳನ್ನು ನೋಡಿ ಗರುಡನು ನಿನಗೆ ಯಾವುದೇ ಹಾನಿ ಮಾಡುವುದಿಲ್ಲ ಎಂದು ಹೇಳಿದನು. ಭಗವಂತನ ಆಜ್ಞೆಯನ್ನು ಪಡೆದು ಕಾಳಿಯ ನಾಗನು ಅವನಿಗೆ ನಮಸ್ಕರಿಸಿ ಪ್ರದಕ್ಷಿಣೆ ಹಾಕಿ ತನ್ನ ಸಂಪೂರ್ಣ ಕುಟುಂಬದೊಂದಿಗೆ ಆ ಕುಂಡವನ್ನು ಬಿಟ್ಟು ಶಾಶ್ವತವಾಗಿ ಹೊರಟು ಹೋದನು. ಅವನು ಹೋದ ತಕ್ಷಣವೇ ಯಮುನೆಯ ಆ ಕುಂಡವು ವಿಷರಹಿತವಾಗಿ ಅದರ ನೀರು ಅಮೃತದಂತೆ ಸಿಹಿ ಮತ್ತು ಶುದ್ಧವಾಯಿತು. ಕೃಷ್ಣನು ಕುಂಡದಿಂದ ಹೊರಬಂದಾಗ ಎಲ್ಲ ವ್ರಜವಾಸಿಗಳು ಸತ್ತ ದೇಹಕ್ಕೆ ಪ್ರಾಣ ಮರಳಿ ಬಂದಂತೆ ಅವನನ್ನು ಅಪ್ಪಿಕೊಂಡರು. ಆ ರಾತ್ರಿ ಎಲ್ಲ ವ್ರಜವಾಸಿಗಳು ತಮ್ಮ ಕೃಷ್ಣನ ಪರಾಕ್ರಮದ ಕಥೆಯನ್ನು ಹಾಡುತ್ತಾ ಅದೇ ಕಾಡಿನಲ್ಲಿ ಯಮುನೆಯ ತೀರದಲ್ಲಿ ಮಲಗಿದರು. ಆಗ ಕಾಡಿಗೆ ಬೆಂಕಿ ಹತ್ತಿಕೊಂಡಿತು. ಅದರಿಂದ ಕೃಷ್ಣನು ಎಲ್ಲರನ್ನೂ ತನ್ನ ಯೋಗ ಶಕ್ತಿಯಿಂದ ರಕ್ಷಿಸಿದನು. ಕಾಳಿಯ ನಾಗನ ದಮನದ ನಂತರ ಭಗವಾನ್ ಶ್ರೀಕೃಷ್ಣನ ಕೀರ್ತಿ ಮತ್ತು ಅವನ ಪ್ರತಿ ವ್ರಜವಾಸಿಗಳ ಪ್ರೀತಿ ಇನ್ನಷ್ಟು ಗಟ್ಟಿಯಾಯಿತು. ಅವನಿಗೆ ಈಗ 7 ವಯಸ್ಸಾಗಿತು. ಬಲರಾಮ ಮತ್ತು ಕೃಷ್ಣ ಇಬ್ಬರು ಸಹೋದರರು ಈಗ ದೊಡ್ಡವರಾಗಿದ್ದರು ಮತ್ತು ತಮ್ಮ ಸ್ನೇಹಿತರೊಂದಿಗೆ ಹಸುಗಳನ್ನು ಮೇಯಿಸಲು ಗೋವರ್ಧನ ಪರ್ವತದ ತಪ್ಪಲು ಮತ್ತು ದಟ್ಟವಾದ ಕಾಡುಗಳಲ್ಲಿ ಇನ್ನಷ್ಟು ದೂರ ಹೋಗಲಾರಂಭಿಸಿದರು. ಒಂದು ದಿನ ಅವರು ಕಾಡಿನಲ್ಲಿ ತಮ್ಮ ಹಸುಗಳನ್ನು ಮೇಯಿಸುತ್ತಿದ್ದಾಗ ನಂದಬಾಬಾ ಮತ್ತು ಇತರ ಎಲ್ಲ ಹಿರಿಯ ಗೋಪಾಲಕರು ಯಾವುದೋ ದೊಡ್ಡ ಆಯೋಜನೆಯ ತಯಾರಿಯಲ್ಲಿದ್ದರು. ರುಚಿಕರವಾದ ಖಾದ್ಯಗಳನ್ನು ತಯಾರಿಸಲಾಗುತ್ತಿತ್ತು, ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸಲಾಗುತ್ತಿತ್ತು ಮತ್ತು ಎಲ್ಲರಲ್ಲಿಯೂ ಒಂದು ಉತ್ಸಾಹದ ವಾತಾವರಣವಿತ್ತು. ಕೃಷ್ಣನು ಬಹಳ ವಿನಯ ಮತ್ತು ಕುತೂಹಲದಿಂದ ತನ್ನ ತಂದೆ ನಂದಬಾಬನಿಗೆ, ತಂದೆಯೇ, ಇದೆಲ್ಲ ಯಾವ ಉತ್ಸವದ ತಯಾರಿ ನಡೆಯುತ್ತಿದೆ? ನೀವು ಯಾರನ್ನು ಪೂಜಿಸಲು ಹೊರಟಿದ್ದೀರಿ ಮತ್ತು ಈ ಪೂಜೆಯ ಫಲವೇನು ಎಂದು ಕೇಳಿದನು.
ನಂದಬಾಬನು ತನ್ನ ಮಗನಿಗೆ ಪ್ರೀತಿಯಿಂದ ವಿವರಿಸುತ್ತಾ, ಮಗನೇ, ನಾವು ದೇವತೆಗಳ ರಾಜನಾದ ಇಂದ್ರನ ಪೂಜೆಯ ತಯಾರಿಯಲ್ಲಿದ್ದೇವೆ. ಇಂದ್ರನು ಮಳೆಯ ದೇವತೆ. ಅವನೇ ಮೋಡಗಳಿಗೆ ಆದೇಶ ನೀಡಿ ಮಳೆ ಸುರಿಸುತ್ತಾನೆ. ಅದರಿಂದ ಭೂಮಿಯಲ್ಲಿ ಧಾನ್ಯವು ಬೆಳೆಯುತ್ತದೆ ಮತ್ತು ನಮ್ಮ ಹಸುಗಳಿಗೆ ಹಸಿರು ಹುಲ್ಲು ಸಿಗುತ್ತದೆ. ಅದೇ ಧಾನ್ಯ ಮತ್ತು ಹುಲ್ಲಿನಿಂದ ನಮ್ಮ ಹಸುಗಳ ಜೀವನವೂ ನಡೆಯುತ್ತದೆ. ಆದ್ದರಿಂದ ಪ್ರತಿ ವರ್ಷ ನಾವೆಲ್ಲರೂ ಸೇರಿ ಇಂದ್ರದೇವನನ್ನು ಸಂತುಷ್ಟಗೊಳಿಸಲು ಈ ಇಂದ್ರ ಯಜ್ಞವನ್ನು ಮಾಡುತ್ತೇವೆ. ಜೋಕೆ, ಅವನು ನಮ್ಮ ಮೇಲೆ ತನ್ನ ಕೃಪೆಯನ್ನು ಉಳಿಸಿಕೊಳ್ಳಲಿ ಎಂದು ಹೇಳಿದನು. ಭಗವಾನ್ ಶ್ರೀಕೃಷ್ಣನು ಸ್ವತಃ ಎಲ್ಲಾ ದೇವತೆಗಳಿಗೂ ಸ್ವಾಮಿಯಾಗಿದ್ದು, ವ್ರಜವಾಸಿಗಳ ಈ ಮೂಢನಂಬಿಕೆ ಮತ್ತು ಕರ್ಮಕಾಂಡವನ್ನು ಕೊನೆಗಾಣಿಸಲು ಮತ್ತು ದೇವತೆಗಳ ರಾಜನಾದ ಇಂದ್ರನ ಅಹಂಕಾರವನ್ನು ಮುರಿಯಲು ಬಯಸಿದ್ದನು. ಅವನು ಎಲ್ಲ ಗೋಪಾಲಕರನ್ನು ಯೋಚನೆಗೆ ಹಚ್ಚುವಂತಹ ಒಂದು ತರ್ಕಬದ್ಧವಾದ ಮಾತನ್ನು ಹೇಳಿದನು. ಅವನು, ತಂದೆಯೇ, ಎಲ್ಲ ಜೀವಿಗಳು ತಮ್ಮ ತಮ್ಮ ಕರ್ಮದ ಪ್ರಕಾರವೇ ಜನ್ಮ ತಾಳುತ್ತವೆ ಮತ್ತು ಕರ್ಮದ ಪ್ರಕಾರವೇ ಫಲವನ್ನು ಪಡೆಯುತ್ತವೆ. ಮಳೆಯು ಸಮುದ್ರದಿಂದ ನೀರು ಆವಿಯಾಗಿ ಮೋಡಗಳು ಉಂಟಾಗುವ ಒಂದು ನೈಸರ್ಗಿಕ ಕ್ರಿಯೆ. ಇದರಲ್ಲಿ ಇಂದ್ರನ ಪಾತ್ರವೇನು? ನಮಗೆ ಪ್ರತ್ಯಕ್ಷವಾಗಿ ಲಾಭವನ್ನು ನೀಡುವ ವಸ್ತುಗಳನ್ನು ನಾವು ಪೂಜಿಸಬೇಕು. ನಮ್ಮ ಜೀವನವು ಈ ಕಾಡುಗಳು, ಈ ಯಮುನಾ ನದಿ ಮತ್ತು ವಿಶೇಷವಾಗಿ ಈ ಗೋವರ್ಧನ ಪರ್ವತದ ಮೇಲೆ ಅವಲಂಬಿತವಾಗಿದೆ. ಈ ಗೋವರ್ಧನ ಪರ್ವತವೇ ನಮ್ಮ ಹಸುಗಳಿಗೆ ಹಸಿರು ಹುಲ್ಲನ್ನು ನೀಡುತ್ತದೆ, ನಮಗೆ ಶುದ್ಧ ನೀರಿನ ಝರಗಳನ್ನು ನೀಡುತ್ತದೆ ಮತ್ತು ನಮಗೆ ಅನೇಕ ರೀತಿಯ ಗಿಡಮೂಲಿಕೆಗಳು ಮತ್ತು ಕಟ್ಟಿಗೆಯನ್ನು ಒದಗಿಸುತ್ತದೆ. ಇದು ಪ್ರತ್ಯಕ್ಷವಾಗಿ ನಮ್ಮನ್ನು ಪೋಷಿಸುತ್ತಿದೆ. ಆದ್ದರಿಂದ ನಾವು ಇಂದ್ರನಂತಹ ಯಾವುದೇ ಅದೃಶ್ಯ ದೇವತೆಯನ್ನಲ್ಲ, ಬದಲಾಗಿ ಈ ಪ್ರತ್ಯಕ್ಷ ದೇವತೆಯಾದ ನಮ್ಮ ರಕ್ಷಕ ಗೋವರ್ಧನ ಪರ್ವತವನ್ನು ಪೂಜಿಸಬೇಕು ಎಂದು ಹೇಳಿದನು. ಕೃಷ್ಣನ ಈ ಮಾತು ಎಷ್ಟು ತರ್ಕಬದ್ಧ ಮತ್ತು ಪ್ರಭಾವಶಾಲಿಯಾಗಿತ್ತೆಂದರೆ ನಂದಬಾಬಾ ಸೇರಿದಂತೆ ಎಲ್ಲ ವ್ರಜವಾಸಿಗಳು ಒಪ್ಪಿಕೊಂಡರು. ಅವರು ಇಂದ್ರಯಜ್ಞವನ್ನು ಬಿಟ್ಟು ಗೋವರ್ಧನ ಪೂಜೆ ಮಾಡಲು ನಿರ್ಧರಿಸಿದರು. ಕೃಷ್ಣನು ಅವರಿಗೆ ಪೂಜೆಯ ವಿಧಾನವನ್ನು ವಿವರಿಸಿದನು. ಅವನು ಇಂದ್ರಯಜ್ಞಕ್ಕಾಗಿ ತಯಾರಿಸಿದ ಎಲ್ಲ ಖಾದ್ಯಗಳು ಮತ್ತು ಸಂಗ್ರಹಿಸಿದ ಎಲ್ಲ ಸಾಮಗ್ರಿಗಳಿಂದ ನಾವು ಗಿರಿರಾಜ ಗೋವರ್ಧನನನ್ನು ಪೂಜಿಸೋಣ. ನಾವು ನಮ್ಮ ಮನೆಗಳಿಂದ 56 ಬಗೆಯ ಭಕ್ಷ್ಯಗಳನ್ನು ತಯಾರಿಸಿ ತಂದು ಅವುಗಳಿಂದ ಪರ್ವತದ ರೂಪದಲ್ಲಿ ಶೃಂಗಾರ ಮಾಡೋಣ ಮತ್ತು ನಂತರ ಎಲ್ಲ ಬ್ರಾಹ್ಮಣರು, ಬಡವರು ಮತ್ತು ನಮ್ಮ ಹಸುಗಳೊಂದಿಗೆ ಸೇರಿ ಆ ಮಹಾಪ್ರಸಾದವನ್ನು ಸ್ವೀಕರಿಸೋಣ ಎಂದು ಹೇಳಿದನು. ಕೃಷ್ಣನ ಆದೇಶದಂತೆ ಇಡೀ ವ್ರಜದಲ್ಲಿ ಅಭೂತಪೂರ್ವ ಉತ್ಸಾಹದಿಂದ ಗೋವರ್ಧನ ಪೂಜೆಯ ತಯಾರಿ ನಡೆಯಿತು. ಗೋಪಿಯರು ತಮ್ಮ ತಮ್ಮ ಮನೆಗಳಲ್ಲಿ ರುಚಿಕರವಾದ ಸಿಹಿತಿಂಡಿಗಳು, ಖಾದ್ಯಗಳು ಮತ್ತು ಅನೇಕ ಬಗೆಯ ಭಕ್ಷ್ಯಗಳನ್ನು ತಯಾರಿಸಿದರು. ಪೂಜೆಯ ದಿನ ಎಲ್ಲ ವ್ರಜವಾಸಿಗಳು ತಮ್ಮ ತಮ್ಮ ಎತ್ತಿನ ಗಾಡಿಗಳಲ್ಲಿ ಕುಳಿತು ಗೋವರ್ಧನ ಪರ್ವತದ ತಪ್ಪಲಿಗೆ ಬಂದರು. ಅಲ್ಲಿ ಅವರು ತಂದಿದ್ದ ಎಲ್ಲ ಆಹಾರ ಪದಾರ್ಥಗಳಿಂದ ಒಂದು ಬೃಹತ್ ಅನ್ನದ ಪರ್ವತವನ್ನು ನಿರ್ಮಿಸಿದರು. ಅದನ್ನು ಅನ್ನಕೂಟ ಎಂದು ಕರೆಯಲಾಯಿತು. ಅವರು ಆ ಅನ್ನಕೂಟವನ್ನು ಮೊಸರು, ಹಾಲು, ಬೆಣ್ಣೆ ಮತ್ತು ಹೂವುಗಳಿಂದ ಶೃಂಗಾರಿಸಿದರು. ಬ್ರಾಹ್ಮಣರು ವೈದಿಕ ಮಂತ್ರಗಳೊಂದಿಗೆ ಗಿರಿರಾಜನನ್ನು ಪೂಜಿಸಿದರು. ಆಗ ಕೃಷ್ಣನು ಮತ್ತೊಂದು ಲೀಲೆಯನ್ನು ಮಾಡಿದನು. ಅವನು ಸ್ವತಃ ಒಂದು ಬೃಹತ್ ಮತ್ತು ದಿವ್ಯ ಸ್ವರೂಪವನ್ನು ಧರಿಸಿ ಆ ಅನ್ನದ ಪರ್ವತದ ಮೇಲೆ ಪ್ರಕಟನಾಗಿ, ನಾನೇ ಗಿರಿರಾಜ ಗೋವರ್ಧನ ಎಂದು ಹೇಳಿದನು. ಮತ್ತು ನಂತರ ಅವನು ತನ್ನ ಅದೇ ದಿವ್ಯ ಸ್ವರೂಪದಿಂದ ತನ್ನದೇ ಭಕ್ತರು ಅರ್ಪಿಸಿದ ಎಲ್ಲ ಭಕ್ಷ್ಯಗಳನ್ನು ತಿನ್ನಲಾರಂಭಿಸಿದನು. ಇನ್ನೊಂದು ಕಡೆ ಅವನು ತನ್ನ ಬಾಲಕ ರೂಪದಲ್ಲಿ ಇತರ ಎಲ್ಲ ವ್ರಜವಾಸಿಗಳೊಂದಿಗೆ ನಿಂತು ಆ ದಿವ್ಯ ಸ್ವರೂಪಕ್ಕೆ ನಮಸ್ಕರಿಸುತ್ತಿದ್ದನು. ಇದನ್ನು ನೋಡಿ ಎಲ್ಲ ವ್ರಜವಾಸಿಗಳಿಗೆ ಗೋವರ್ಧನ ಪರ್ವತವೇ ಸಾಕ್ಷಾತ್ ಪ್ರಕಟವಾಗಿ ತಮ್ಮ ನೈವೇದ್ಯವನ್ನು ಸ್ವೀಕರಿಸಿದೆ ಎಂದು ನಂಬಿಕೆಯಾಯಿತು. ಅವರು ಗಿರಿರಾಜ ಮಹಾರಾಜ ಕಿ ಜೈ ಎಂದು ಘೋಷಣೆಗಳನ್ನು ಕೂಗತೊಡಗಿದರು. ಪೂಜೆಯ ನಂತರ ಎಲ್ಲರೂ ಸೇರಿ ಆ ಪ್ರಸಾದವನ್ನು ಸ್ವೀಕರಿಸಿದು ಮತ್ತು ತಮ್ಮ ಹಸುಗಳೊಂದಿಗೆ ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಹಾಕಿದರು. ದೇವಲೋಕದಲ್ಲಿ ದೇವತೆಗಳ ರಾಜನಾದ ಇಂದ್ರನು ಭೂಲೋಕದ ಸಾಮಾನ್ಯ ಗೋಪಾಲಕರು ತನ್ನನ್ನು ಅವಮಾನಿಸಿ ತಮ್ಮ ಯಜ್ಞವನ್ನು ನಿಲ್ಲಿಸಿ ಒಂದು ಪರ್ವತವನ್ನು ಪೂಜಿಸುತ್ತಿರುವುದನ್ನು ಕಂಡಾಗ ಅವನು ಕೋಪದಿಂದ ಕೆಂಡಾಮಂಡಲನಾದನು. ಅವನ ಅಹಂಕಾರಕ್ಕೆ ಧಕ್ಕೆಯಾಗಿತು. ಅವನು ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿ ತನ್ನ ಅತ್ಯಂತ ಭಯಾನಕ ಮತ್ತು ಪ್ರಳಯಕಾರಿ ಮೋಡಗಳ ಸಮೂಹವಾದ ಸಾಂವರ್ತಕವನ್ನು ಕರೆದನು. ಈ ಮೋಡಗಳು ಸೃಷ್ಟಿಯ ಅಂತ್ಯದ ಸಮಯದಲ್ಲಿ ಪ್ರಳಯವನ್ನು ಉಂಟುಮಾಡುವ ಕಾರ್ಯವನ್ನು ಮಾಡುತ್ತವೆ.
ಇಂದ್ರನು ಮೋಡಗಳಿಲೆ ಹೋಗಿ ಮತ್ತು ಆ ಗೋಕುಲದ ಮೇಲೆ ಎಷ್ಟೊಂದು ಧಾರಾಕಾರವಾಗಿ ಮಳೆ ಸುರಿಸಿ ಎಂದರೆ ಇಡೀ ವ್ರಜಮಂಡಲವು ನೀರಿನಲ್ಲಿ ಮುಳುಗಿ ಹೋಗಬೇಕು. ಆ ಅಹಂಕಾರಿ ಗೋಪಾಲಕರಿಗೆ ಅವರ ಈ ಕೃತ್ಯಕ್ಕೆ ಶಿಕ್ಷೆ ಸಿಗಲೇಬೇಕು ಎಂದು ಆದೇಶಿಸಿದನು. ಇಂದ್ರನ ಆದೇಶವನ್ನು ಪಡೆದ ತಕ್ಷಣವೇ ಪ್ರಳಯಕಾರಿ ಮೋಡಗಳು ವೃಂದಾವನದ ಆಕಾಶದಲ್ಲಿ ಕವಿದವು. ಎಲ್ಲೆಡೆ ದಟ್ಟವಾದ ಕತ್ತಲೆ ಆವರಿಸಿತು. ಪರ್ವತಗಳೇ ಒಡೆದು ಬೀಳುತ್ತಿರುವಂತೆ ಮಿಂಚುಗಳು ಹೊಳೆಯತೊಡಗಿದವು ಮತ್ತು ಮೋಡಗಳ ಗರ್ಜನೆಯಿಂದ ಭೂಮಿಯೂ ನಡುಗತೊಡಗಿತು. ನಂತರ ಕಂಬಗಳಂತಹ ದಪ್ಪ ಧಾರಗಳಲ್ಲಿ ಧಾರಾಕಾರ ಮಳೆ ಆರಂಭವಾಯಿತು. ಆಕಾಶಕ್ಕೆ ಯಾವುದೋ ದೊಡ್ಡ ರಂಧ್ರ ಬಿದ್ದಂತೆ ಕಾಣುತ್ತಿತ್ತು. ನೋಡುತ್ತಿದ್ದಂತೆಯೇ ಎಲ್ಲೆಡೆ ನೀರು ತುಂಬಿಕೊಂಡಿತು. ನದಿ ಹಳ್ಳಗಳು ಉಕ್ಕಿ ಹರಿದವು ಮತ್ತು ಇಡೀ ವ್ರಜವು ನೀರಿನಲ್ಲಿ ಮುಳುಗಲಾರಂಭಿಸಿತು. ಹಸುಗಳು, ಕರುಗಳು ಮತ್ತು ಮನುಷ್ಯರು ಎಲ್ಲರೂ ಆ ಪ್ರಳಯಕಾರಿ ಮಳೆ ಮತ್ತು ಪ್ರವಾಹದಿಂದ ತಪ್ಪಿಸಿಕೊಳ್ಳಲು ಅತ್ತಿತ್ತ ಓಡಾಡತೊಡಗಿದರು. ಎಲ್ಲರಿಗೂ ತಮ್ಮ ಸಾವು ನಿಶ್ಚಿತವೆಂದು ತೋರುತ್ತಿತ್ತು. ವ್ರಜವಾಸಿಗಳ ಈ ದಯನೀಯ ಸ್ಥಿತಿಯನ್ನು ಕಂಡು ಅವರೆಲ್ಲರೂ ಅಳುತ್ತಾ ಕೃಷ್ಣನ ಶರಣಿಗೆ ಬಂದರು. ಅವರು, ಓ ಕೃಷ್ಣ, ನೀನೇ ನಮ್ಮನ್ನು ಇಂದ್ರನ ಪೂಜೆ ಮಾಡುವುದನ್ನು ತಡೆದಿದ್ದೆ. ಈಗ ನೋಡು, ಇಂದ್ರನು ನಮ್ಮ ಮೇಲೆ ಕೋಪಗೊಂಡಿದ್ದಾನೆ. ಈಗ ನೀನೇ ನಮ್ಮನ್ನು ರಕ್ಷಿಸು, ನಾವೆಲ್ಲರೂ ನಿನ್ನ ಶರಣು ಬಂದಿದ್ದೇವೆ ಎಂದು ಹೇಳಿದರು. ಭಗವಾನ್ ಶ್ರೀಕೃಷ್ಣನಿಗೆ ಇದೆಲ್ಲವೂ ಇಂದ್ರನ ಅಹಂಕಾರದ ಪರಿಣಾಮವೆಂದು ತಿಳಿದಿತ್ತು. ಅವನು ಶಾಂತಭಾವದಿಂದ ಎಲ್ಲ ವ್ರಜವಾಸಿಗಳಿಗೆ ಭರವಸೆ ನೀಡುತ್ತಾ, ನೀವೆಲ್ಲರೂ ಭಯಪಡಬೇಡಿ. ನೀವೆಲ್ಲರೂ ನಿಮ್ಮ ನಿಮ್ಮ ಹಸುಗಳು, ಕರುಗಳು ಮತ್ತು ಕುಟುಂಬದೊಂದಿಗೆ ಗೋವರ್ಧನ ಪರ್ವತದ ಬಳಿಗೆ ಬನ್ನಿ. ಅದೇ ನಮ್ಮನ್ನು ರಕ್ಷಿಸುತ್ತದೆ ಎಂದು ಹೇಳಿದನು. ಎಲ್ಲ ವ್ರಜವಾಸಿಗಳು ಕೃಷ್ಣನ ಹಿಂದೆ ಗೋವರ್ಧನ ಪರ್ವತದತ್ತ ನಡೆದರು. ಅವರು ಪರ್ವತದ ಸಮೀಪಕ್ಕೆ ಬಂದಾಗ 7 ವರ್ಷದ ಆ ಪುಟ್ಟ ಬಾಲಕ ಶ್ರೀಕೃಷ್ಣನು ದೇವತೆಗಳು ಸಹ ಚಕಿತರಾಗುವಂತಹ ಒಂದು ಅದ್ಭುತ ಮತ್ತು ಅಕಲ್ಪನೀಯ ಕಾರ್ಯವನ್ನು ಮಾಡಿದನು. ಅವನು ಬೃಹತ್ ಗೋವರ್ಧನ ಪರ್ವತವನ್ನು ಒಬ್ಬ ಬಾಲಕನು ಮಳೆಯ ಛತ್ರಿ ಅಥವಾ ಅಣಬೆಯನ್ನು ಎತ್ತುವಂತೆ ತನ್ನ ಕಿರುಬೆರಳಿನ ಮೇಲೆ ಎತ್ತಿಕೊಂಡನು. ಅವನು ಎಲ್ಲ ವ್ರಜವಾಸಿಗಳಿಗೆ, ನೀವೆಲ್ಲರೂ ನಿಮ್ಮ ಹಸುಗಳು ಮತ್ತು ಸಾಮಾನುಗಳೊಂದಿಗೆ ಈ ಪರ್ವತದ ಕೆಳಗೆ ಬನ್ನಿ. ಇಲ್ಲಿ ನೀವೆಲ್ಲರೂ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೀರಿ ಎಂದು ಹೇಳಿದನು. ಎಲ್ಲ ವ್ರಜವಾಸಿಗಳು ಆಶ್ಚರ್ಯಚಕಿತರಾಗಿ ಆ ಬೃಹತ್ ಪರ್ವತದ ಕೆಳಗೆ ಬಂದರು. ಆ ಪರ್ವತದ ಕೆಳಗೆ ಎಷ್ಟೊಂದು ಸ್ಥಳವಿತ್ತೆಂದರೆ ಲಕ್ಷಾಂತರ ಮನುಷ್ಯರು ಮತ್ತು ಪಶುಗಳಿದ್ದ ಇಡೀ ವ್ರಜಮಂಡಲವೇ ಆರಾಮವಾಗಿ ಸೇರಿಹೋಯಿತು. ಭಗವಾನ್ ಕೃಷ್ಣನು ಯಾವುದೇ ಪ್ರಯತ್ನವಿಲ್ಲದೆ ಒಂದೇ ಸ್ಥಳದಲ್ಲಿ ನಿಂತು ಆ ಬೃಹತ್ ಪರ್ವತವನ್ನು ತನ್ನ ಒಂದು ಬೆರಳಿನ ಮೇಲೆ ಧರಿಸಿದ್ದನು. ಈ ರೀತಿಯಾಗಿ ಅವನು ಇಂದ್ರನ ಪ್ರಕೋಪದಿಂದ ತನ್ನ ಪ್ರೀತಿಪಾತ್ರರಿಗಾಗಿ ಒಂದು ಬೃಹತ್ ಸುರಕ್ಷತಾ ಛತ್ರಿಯನ್ನು ನಿರ್ಮಿಸಿದನು. ಈ ಕ್ರಮವು 1 ಅಥವಾ 2 ದಿನಗಳಲ್ಲ, ಬದಲಾಗಿ ಪೂರ್ತಿ 7 ದಿನಗಳವರೆಗೆ ನಡೆಯಿತು. ಇಂದ್ರನು ತನ್ನ ಪೂರ್ಣ ಶಕ್ತಿಯಿಂದ ಮಳೆ ಸುರಿಸುತ್ತಲೇ ಇದ್ದನು. ಆದರೆ ಅವನಿಂದ ವ್ರಜವಾಸಿಗಳ ಕೂದಲನ್ನು ಕೊಂಕಿಸಲು ಸಾಧ್ಯವಾಗಲಿಲ್ಲ. 7 ದಿನಗಳ ನಂತರ ಇಂದ್ರನು ತನ್ನೆಲ್ಲ ಶಕ್ತಿಯು ವ್ಯರ್ಥವಾಯಿತೆಂದು ಮತ್ತು ಆ ಬಾಲಕನು ಇನ್ನು ಅಚಲವಾಗಿ ಪರ್ವತವನ್ನು ಎತ್ತಿ ನಿಂತಿದ್ದಾನೆಂದು ಕಂಡಾಗ ಅವನ ಎಲ್ಲ ಅಹಂಕಾರ ಮತ್ತು ಗರ್ವವು ಪುಡಿಪುಡಿಯಾಯಿತು. ಇವನು ಸಾಮಾನ್ಯ ಬಾಲಕನಲ್ಲ, ಸ್ವತಃ ಸರ್ವಶಕ್ತಿಮಾನನಾದ ಈಶ್ವರ. ಇವನೊಂದಿಗೆ ತಾನು ಸುಮ್ಮನೆ ದ್ವೇಷ ಕಟ್ಟಿಕೊಂಡೆ ಎಂದು ಅವನು ಅರಿತುಕೊಂಡನು. ಇಂದ್ರನು ತಕ್ಷಣವೇ ಮಳೆ ನಿಲ್ಲಿಸಲು ಆದೇಶಿಸಿದನು. ಆಕಾಶವು ಸ್ವಚ್ಛವಾಯಿತು, ಸೂರ್ಯನು ಹೊರಬಂದನು. ಆಗ ಕೃಷ್ಣನು ಎಲ್ಲ ವ್ರಜವಾಸಿಗಳಿಗೆ, ಈಗ ಇಂದ್ರನ ಪ್ರಕೋಪವು ಶಾಂತವಾಗಿದೆ, ನೀವೆಲ್ಲರೂ ಪರ್ವತದಿಂದ ಹೊರಬರಬಹುದು ಎಂದು ಹೇಳಿದನು. ಎಲ್ಲರೂ ಹೊರಬಂದ ನಂತರ ಕೃಷ್ಣನು ಆ ಬೃಹತ್ ಪರ್ವತವನ್ನು ನಿಧಾನವಾಗಿ ಅದರ ಜಾಗದಲ್ಲಿ ಮರಳಿಯಿಟ್ಟನು. ಎಲ್ಲ ವ್ರಜವಾಸಿಗಳು ಕೃಷ್ಣನ ಈ ಅಲೌಕಿಕ ಪರಾಕ್ರಮವನ್ನು ಕಂಡು ಪ್ರೀತಿ ಮತ್ತು ಭಕ್ತಿಯಿಂದ ತುಂಬಿ ಹೋದರು. ಅವರು ಕೃಷ್ಣನನ್ನು ಸುತ್ತುವರೆದು ಅವನಿಗೆ ಜೈಕಾರ ಹಾಕತೊಡಗಿದರು. ಯಶೋದೆ ಮತ್ತು ನಂದಬಾಬರು ಓಡಿಬಂದು ತಮ್ಮ ಮಗನನ್ನು ಅಪ್ಪಿಕೊಂಡರು. ಆ ದಿನದ ನಂತರ ಕೃಷ್ಣನಿಗೆ ಗಿರಿಧಾರಿ ಮತ್ತು ಗೋವರ್ಧನಧಾರಿ ಎಂಬ ಹೆಸರುಗಳು ಬಂದವು. ತನ್ನ ಅಭಿಮಾನವು ಮುರಿದು ಹೋದ ನಂತರ ದೇವತೆಗಳ ರಾಜ ಇಂದ್ರನು ಸ್ವತಃ ಸ್ವರ್ಗದಿಂದ ಇಳಿದು ಭಗವಾನ್ ಕೃಷ್ಣನ ಬಳಿಗೆ ಬಂದನು. ಅವನು ಏಕಾಂತದಲ್ಲಿ ಕೃಷ್ಣನ ಪಾದಗಳಿಗೆ ಬಿದ್ದು ತನ್ನ ಅಪರಾಧಕ್ಕಾಗಿ ಕ್ಷಮೆ ಕೇಳಿದನು.
ಅವನೊಂದಿಗೆ ದೇವತೆಗಳ ಹಸುವಾದ ಸುರಭಿಯು ಬಂದು ತನ್ನ ಹಾಲಿನಿಂದ ಭಗವಂತನಿಗೆ ಅಭಿಷೇಕ ಮಾಡಿದಳು. ಇಂದ್ರನು ಕೂಡ ಐರಾವತ ಆನೆಯ ಸೊಂಡಿಲಲ್ಲಿ ತಂದಿದ್ದ ಆಕಾಶಗಂಗೆಯ ನೀರಿನಿಂದ ಕೃಷ್ಣನಿಗೆ ಅಭಿಷೇಕ ಮಾಡಿ ಅವನಿಗೆ ಗೋವಿಂದ ಎಂಬ ಹೆಸರನ್ನು ನೀಡಿದನು. ಇದರ ಅರ್ಥ ಹಸುಗಳು, ಇಂದ್ರಿಯಗಳು ಮತ್ತು ಭೂಮಿಯ ಸ್ವಾಮಿ. ಭಗವಂತನು ಇಂದ್ರನನ್ನು ಕ್ಷಮಿಸಿ ಅವನಿಗೆ ಧರ್ಮಪೂರ್ವಕವಾಗಿ ತನ್ನ ಕರ್ತವ್ಯಗಳನ್ನು ಪಾಲಿಸುವಂತೆ ಆದೇಶಿಸಿದನು. ಈ ರೀತಿಯಾಗಿ ಗೋವರ್ಧನ ಲೀಲೆಯ ಮೂಲಕ ಭಗವಾನ್ ಕೃಷ್ಣನು ತನ್ನ ಭಕ್ತರನ್ನು ರಕ್ಷಿಸುವುದಲ್ಲದೆ ಒಬ್ಬ ಅಹಂಕಾರಿ ದೇವತೆಯ ಅಭಿಮಾನವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪಿಸಿದನು. ಈ ಮಧ್ಯೆ ದೇವರ್ಷಿ ನಾರದರು ಕಂಸನ ದರ್ಬಾರಿಗೆ ಬಂದರು. ಅವರು ಕಂಸನ ಬಳಿ ಹೋಗಿ ಅವನನ್ನು ಪ್ರಚೋದಿಸಿ ಎಲ್ಲ ಸತ್ಯವನ್ನು ತಿಳಿಸಿದರು. ಅವರು, ಓ ಕಂಸನೇ, ನೀನು ದೇವಕಿಯ 8ನೆಯ ಮಗು ಎಂದು ಭಾವಿಸಿದ್ದ ಹೆಣ್ಣು ಮಗು ವಾಸ್ತವದಲ್ಲಿ ಯಶೋದೆಯ ಮಗಳು, ಮತ್ತು ನೀನು ನಂದನ ಮಗನೆಂದು ಭಾವಿಸುತ್ತಿರುವವನೇ ವಾಸ್ತವದಲ್ಲಿ ದೇವಕಿಯ 8ನೆಯ ಮಗ ಮತ್ತು ನಿನ್ನ ಮೃತ್ಯು. ಬಲರಾಮನು ಸಹ ವಸುದೇವನ ಮಗನೇ. ವಸುದೇವನು ನಿನಗೆ ಹೆದರಿ ತನ್ನ 2 ಮಕ್ಕಳನ್ನು ತನ್ನ ಮಿತ್ರ ನಂದನ ಬಳಿ ಬಚ್ಚಿಟ್ಟಿದ್ದಾನೆ ಎಂದು ಹೇಳಿದರು. ಇದನ್ನು ಕೇಳಿ ಕಂಸನು ಕೋಪದಿಂದ ನಡುಗಿದನು. ವಸುದೇವನು ತನಗೆ ದೊಡ್ಡ ವಿಶ್ವಾಸದ್ರೋಹ ಮಾಡಿದ್ದಾನೆಂದು ಅವನಿಗೆ ಅನಿಸಿತು. ಅವನು ತಕ್ಷಣವೇ ತನ್ನ ಖಡ್ಗವನ್ನು ತೆಗೆದುಕೊಂಡು ವಸುದೇವನನ್ನು ಕೊಲ್ಲಲು ಓಡಿದನು. ಆದರೆ ನಾರದರು ಅವನನ್ನು ತಡೆದು, ಈಗ ವಸುದೇವನನ್ನು ಕೊಲ್ಲುವುದರಿಂದ ಯಾವುದೇ ಲಾಭವಿಲ್ಲ. ನಿನ್ನ ಶತ್ರು ಕೃಷ್ಣ, ಮೊದಲು ಅವನನ್ನು ಮುಗಿಸು ಎಂದು ಹೇಳಿದರು. ಕಂಸನು ನಾರದರ ಸಲಹೆಯನ್ನು ಒಪ್ಪಿಕೊಂಡು ಒಂದು ಭಯಾನಕ ಪಿತೂರಿಯನ್ನು ರಚಿಸಿದನು. ಅವನು ತನ್ನ ಅತ್ಯಂತ ನಂಬಿಕಸ್ಥ ಮಂತ್ರಿಯಾದ ಅಕ್ರೂರರನ್ನು ಕರೆಸಿದನು. ಅಕ್ರೂರರು ಯದುವಂಶದ ಒಬ್ಬ ಗೌರವಾನ್ವಿತ ಮತ್ತು ಧರ್ಮನಿಷ್ಠ ವ್ಯಕ್ತಿಯೂ ಆಗಿದ್ದರು ಮತ್ತು ಕೃಷ್ಣನ ಭಕ್ತರೂ ಆಗಿದ್ದರು. ಕಂಸನು ಅಕ್ರೂರನಿಗೆ, ಓ ಅಕ್ರೂರನೇ, ನೀನು ನನ್ನ ಮಿತ್ರ, ನೀನು ನನಗೊಂದು ಕೆಲಸ ಮಾಡಬೇಕು. ನೀನು ಒಂದು ಭವ್ಯವಾದ ರಥವನ್ನು ತೆಗೆದುಕೊಂಡು ನಂದನ ಊರಿಗೆ ಹೋಗಿ ಆ 2 ಬಾಲಕರಾದ ಕೃಷ್ಣ ಮತ್ತು ಬಲರಾಮರನ್ನು ಇಲ್ಲಿ ಮಥುರೆಯಲ್ಲಿ ನಡೆಯಲಿರುವ ಧನುರ್ಯಜ್ಞದ ಉತ್ಸವಕ್ಕೆ ಆಹ್ವಾನಿಸಿ ಕರೆದುಕೊಂಡು ಬಾ. ನಾನು ಅವರನ್ನು ಇಲ್ಲಿ ನನ್ನ ಪ್ರಸಿದ್ಧ ಕುಸ್ತಿಪಟುಗಳಾದ ಚಾಣೂರ ಮತ್ತು ಮುಷ್ಟಿಕರೊಂದಿಗೆ ಹೋರಾಡಿಸಿ ಕೊಲ್ಲಿಸುತ್ತೇನೆ ಎಂದು ಹೇಳಿದನು. ಯಜ್ಞಶಾಲೆಯ ದ್ವಾರದಲ್ಲಿ ಕುವಲಯಾಪೀಡ ಎಂಬ ಒಂದು ಮದವೇರಿದ ಆನೆಯನ್ನು ನಿಲ್ಲಿಸಿ ಅದು ಅವರನ್ನು ತುಳಿದು ಕೊಲ್ಲುವಂತೆ ಯೋಜನೆಯನ್ನು ಅವನು ಹಾಕಿದ್ದನು. ಅಕ್ರೂರರು ಇದನ್ನು ಕೇಳಿ ಬಹಳ ದುಃಖಿತರಾದರು. ಅವರಿಗೆ ಕಂಸನ ಕ್ರೂರ ಉದ್ದೇಶಗಳು ತಿಳಿದಿದ್ದವು, ಆದರೆ ರಾಜನ ಆಜ್ಞೆಯನ್ನು ಉಲ್ಲಂಘಿಸಲು ಸಾಧ್ಯವಿರಲಿಲ್ಲ. ಇನ್ನೊಂದು ಕಡೆ ಇದೇ ನೆಪದಲ್ಲಿ ತಮಗೆ ತಮ್ಮ ಆರಾಧ್ಯ ದೈವವಾದ ಭಗವಾನ್ ಶ್ರೀಕೃಷ್ಣ ಮತ್ತು ಬಲರಾಮರ ದರ್ಶನ ಪಡೆಯುವ ಅವಕಾಶ ಸಿಕ್ಕಿತಲ್ಲ ಎಂದು ಬಹಳ ಸಂತೋಷವೂ ಆಯಿತು. ಅವರು ಮಿಶ್ರ ಮನೋಭಾವದಿಂದ ಒಂದು ಸುಂದರವಾದ ರಥವನ್ನು ತೆಗೆದುಕೊಂಡು ವೃಂದಾವನದತ್ತ ಹೊರಟರು. ಅಕ್ರೂರರ ರಥವು ವೃಂದಾವನದ ಗಡಿಯನ್ನು ತಲುಪಿದಾಗ ಅವರು ಅಲ್ಲಿನ ನೆಲದ ಮೇಲೆ ಭಗವಂತನ ಪಾದಚಿಹ್ನೆಗಳನ್ನು ಕಂಡರು. ಅವರು ಭಕ್ತಿಭಾವದಿಂದ ಎಷ್ಟೊಂದು ಭಾವಪರವಶರಾದರೆಂದರೆ ರಥದಿಂದ ಕೆಳಗೆ ಹಾರಿ ಆ ಧೂಳಿನಲ್ಲಿ ಹೊರಳಾಡತೊಡಗಿದರು ಮತ್ತು ಅದನ್ನು ತಮ್ಮ ಹಣೆಗೆ ಹಚ್ಚಿಕೊಂಡರು. ಸಂಜೆಯಾಗುತ್ತಾ ಅವರು ನಂದಬಾಬನ ದ್ವಾರವನ್ನು ತಲುಪಿದಾಗ ಕೃಷ್ಣ ಮತ್ತು ಬಲರಾಮರು ಹಸುಗಳನ್ನು ಕರೆಯುತ್ತಿರುವುದನ್ನು ಕಂಡರು. ತಮ್ಮ ಪ್ರಭುವಿನ ಆ ಶ್ಯಾಮ ಮತ್ತು ಗೌರ ಸ್ವರೂಪವನ್ನು ನೋಡಿ ಅಕ್ರೂರರ ಕಣ್ಣಿಗಳಿಂದ ಪ್ರೇಮಾಶ್ರುಗಳು ಹರಿಯತೊಡಗಿದವು. ಅವರು ಓಡಿ ಹೋಗಿ ಅವರ ಪಾದಗಳಿಗೆ ಬಿದ್ದರು. ಕೃಷ್ಣನು ಅವರನ್ನು ಎತ್ತಿ ಅಪ್ಪಿಕೊಂಡು ಅವರಿಗೆ ಯಥೋಚಿತ ಸತ್ಕಾರ ಮಾಡಿ ಮನೆಯೊಳಗೆ ಕರೆದೊಯ್ದನು. ಅಕ್ರೂರರು ನಂದಬಾಬನಿಗೆ ಕಂಸನ ಸಂದೇಶವನ್ನು ತಿಳಿಸಿ ಧನುರ್ಯಜ್ಞದಲ್ಲಿ ಭಾಗವಹಿಸಲು ಆಹ್ವಾನಿಸಿದರು. ನಂದಬಾಬ ಮತ್ತು ಇತರ ಗೋಪಾಲಕರು ಉತ್ಸವದ ಮಾತನ್ನು ಕೇಳಿ ಬಹಳ ಸಂತೋಷಪಟ್ಟರು. ಆದರೆ ಕೃಷ್ಣ ಮತ್ತು ಬಲರಾಮರಿಗೆ ಕಂಸನ ನಿಜವಾದ ಉದ್ದೇಶಗಳು ಚೆನ್ನಾಗಿ ತಿಳಿದಿದ್ದವು. ಅವರು ಮಥುರೆಗೆ ಹೋಗಲು ನಿರ್ಧರಿಸಿದರು. ಬೆಳಿಗ್ಗೆ ಗೋಪಿಯರಿಗೆ ಅಕ್ರೂರರು ಕೃಷ್ಣ ಮತ್ತು ಬಲರಾಮರನ್ನು ಶಾಶ್ವತವಾಗಿ ಮಥುರೆಗೆ ಕರೆದೊಯ್ಯಲು ಬಂದಿದ್ದಾರೆಂದು ತಿಳಿದಾಗ ಇಡೀ ವ್ರಜದಲ್ಲಿ ಶೋಕದ ಅಲೆ ಹರಡಿದಂತೆ ಆಯಿತು. ಕೃಷ್ಣನೇ ಅವರ ಜೀವನದ ಆಧಾರ, ಅವರ ಪ್ರಾಣವಾಗಿದ್ದನು. ಕೃಷ್ಣನು ತಮ್ಮನ್ನು ಬಿಟ್ಟು ಹೋಗುತ್ತಾನೆ ಎಂಬ ಯೋಚನೆಯೇ ಅವರಿಗೆ ಅಸಹನೀಯವಾಗಿತ್ತು.
ಎಲ್ಲ ಗೋಪಿಯರು ಒಟ್ಟುಗೂಡಿ ಅಕ್ರೂರರ ರಥದ ಮುಂದೆ ನಿಂತರು. ಅವರು ಅಳುತ್ತಾ ಅಕ್ರೂರರನ್ನು ಶಪಿಸಲಾರಂಭಿಸಿದರು ಮತ್ತು ಅವರನ್ನು ಕ್ರೂರ ಎಂದು ಕರೆಯತೊಡಗಿದರು, ಏಕೆಂದರೆ ಅವರು ತಮ್ಮ ಪ್ರಾಣವನ್ನು ತಮ್ಮಿಂದ ಕಸಿದುಕೊಂಡು ಹೋಗುತ್ತಿದ್ದರು. ಕೆಲವು ಗೋಪಿಯರು ರಥದ ಚಕ್ರಗಳ ಕೆಳಗೆ ಮಲಗಿದರು. ಅವರ ಅಳುವು ಎಷ್ಟೊಂದು ಕರುಣಾಜನಕವಾಗಿತ್ತೆಂದರೆ ಕಲ್ಲು ಕೂಡ ಕರಗುವಂತಿತ್ತು. ಯಶೋದೆ ತಾಯಿಯ ಸ್ಥಿತಿಯೂ ಅಳುತ್ತಾ ಹದಗೆಟ್ಟಿತ್ತು. ಅವಳು ತನ್ನ ಕೃಷ್ಣನನ್ನು ತನ್ನ ಕಣ್ಣಿಗಳಿಂದ ಒಂದು ಕ್ಷಣವೂ ದೂರ ಮಾಡಲು ಬಯಸುತ್ತಿರಲಿಲ್ಲ. ಇಡೀ ವ್ರಜದ ಆನಂದವು ಒಂದೇ ಕ್ಷಣದಲ್ಲಿ ಆಳವಾದ ದುಃಖದ ಸಾಗರದಲ್ಲಿ ಮುಳುಗಿತು. ಭಗವಾನ್ ಶ್ರೀಕೃಷ್ಣನು ಎಲ್ಲ ಗೋಪಿಯರಿಗೆ ಮತ್ತು ತನ್ನ ತಂದೆ ತಾಯಿಗೆ ಸಾಂತ್ವನ ಹೇಳಿದನು. ಅವನು ಗೋಪಿಯರಿಗೆ ಏಕಾಂತದಲ್ಲಿ ತಾನು ದೇಹದಿಂದ ದೂರ ಹೋಗುತ್ತಿದ್ದರೂ ಮನಸ್ಸಿನಿಂದ ಯಾವಾಗಲೂ ಅವರೊಂದಿಗೆ ಇರುತ್ತೇನೆಂದು ವಿವರಿಸಿದನು. ಅವನು ಅವರಿಗೆ ಪ್ರೀತಿಯ, ಆಧ್ಯಾತ್ಮಿಕ ಮತ್ತು ಶಾಶ್ವತ ಸ್ವರೂಪದ ಜ್ಞಾನವನ್ನು ಹಂಚಿಕೊಂಡನು ಮತ್ತು ಶೀಘ್ರದಲ್ಲೇ ಹಿಂದಿರುಗುವುದಾಗಿ ಮಾತುಕೊಟ್ಟನು. ಅವನ ಭರವಸೆಯಿಂದ ಗೋಪಿಯರಿಗೆ ಸ್ವಲ್ಪ ಶಾಂತಿ ಸಿಕ್ಕಿತು ಮತ್ತು ಅವರು ಭಾರವಾದ ಹೃದಯದಿಂದ ಕೃಷ್ಣನನ್ನು ಬೀಳ್ಕೊಡಲು ನಿರ್ಧರಿಸಿದರು. ಮರುದಿನ ಬೆಳಿಗ್ಗೆ ಕೃಷ್ಣ ಮತ್ತು ಬಲರಾಮರನ್ನು ಮಥುರೆಗೆ ಕರೆದೊಯ್ಯುವ ರಥವು ಸಿದ್ಧವಾಗಿ ನಿಂತಿತ್ತು. ನಂದಬಾಬಾ ಮತ್ತು ಕೆಲವು ಇತರ ಗೋಪಾಲಕರು ಉಡುಗೊರೆಗಳನ್ನು ತೆಗೆದುಕೊಂಡು ಅವರೊಂದಿಗೆ ಮಥುರೆಗೆ ಹೋಗಲು ಸಿದ್ಧರಾದರು. ಕೃಷ್ಣ ಮತ್ತು ಬಲರಾಮರು ಕೊನೆಯ ಬಾರಿಗೆ ತಮ್ಮ ತಂದೆ ತಾಯಿ ಯಶೋದೆ ಮತ್ತು ನಂದರ ಪಾದಸ್ಪರ್ಶ ಮಾಡಿದರು. ಅವರು ತಮ್ಮ ಪ್ರೀತಿಯ ಹಸುಗಳನ್ನು ಸವರಿದರು ಮತ್ತು ತಮ್ಮ ಸ್ನೇಹಿತರನ್ನು ಅಪ್ಪಿಕೊಂಡರು. ಗೋಪಿಯರು ದೂರದಲ್ಲಿ ನಿಂತು ಕಣ್ಣೀರು ಸುರಿಸುತ್ತಿದ್ದರು. ಕೃಷ್ಣನು ತನ್ನ ಪ್ರೇಮಮಯ ದೃಷ್ಟಿಯಿಂದ ಅವರೆಲ್ಲರನ್ನು ನೋಡಿ ನಂತರ ರಥದ ಮೇಲೆ ಹತ್ತಿದನು. ಅಕ್ರೂರರು ರಥವನ್ನು ಮುಂದೆ ಚಲಿಸಿದ ತಕ್ಷಣವೇ ಗೋಪಿಯರು ಮತ್ತು ಯಶೋದೆ ತಾಯಿಯ ತಾಳ್ಮೆಯು ಕಟ್ಟೆಯೊಡೆಯಿತು. ಅವರು ಓ ಕೃಷ್ಣ, ಓ ಗೋವಿಂದ ಎಂದು ಕೂಗುತ್ತಾ ರಥದ ಹಿಂದೆ ಓಡತೊಡಗಿದರು. ಕೃಷ್ಣನು ಹಿಂತಿರುಗಿ ನೋಡಿ ತನ್ನ ಕೈಯಿಂದ ನಿಲ್ಲುವಂತೆ ಸಂಜ್ಞೆ ಮಾಡಿದನು. ರಥವು ಕಣ್ಮರೆನಾಗುವವರೆಗೂ ಅವರೆಲ್ಲರೂ ಅದನ್ನೇ ನೋಡುತ್ತಾ ನಿಂತರು. ಇದು ಕೃಷ್ಣನ ವ್ರಜಜೀವನದ ಕೊನೆಯ ಅಧ್ಯಾಯವಾಗಿತ್ತು. ಇದರ ನಂತರ ಅವರು ಮತ್ತೆಂದೂ ಶಾಶ್ವತವಾಗಿ ವಾಸಿಸಲು ವೃಂದಾವನಕ್ಕೆ ಹಿಂತಿರುಗಲಿಲ್ಲ. ಅಕ್ರೂರರ ರಥವು ಯಮುನಾ ನದಿಯ ಬಳಿ ತಲುಪಿದಾಗ ಅವರು ಸ್ನಾನ ಮಾಡಲು ರಥವನ್ನು ನಿಲ್ಲಿಸಿ ಯಮುನೆಯ ನೀರಿನಲ್ಲಿ ಮುಳುಗಿದರು. ಅವರು ನೀರಿನೊಳಗೆ ಮುಳುಗಿ ಗಾಯತ್ರಿ ಮಂತ್ರವನ್ನು ಜಪಿಸಲು ಬಯಸಿದ ತಕ್ಷಣವೇ ಅವರು ಒಂದು ಅದ್ಭುತ ದೃಶ್ಯವನ್ನು ಕಂಡರು. ನೀರಿನೊಳಗೆ ಕೃಷ್ಣ ಮತ್ತು ಬಲರಾಮರು ಹೊರಗೆ ಕುಳಿತಿದ್ದಂತೆಯೇ ರಥದಲ್ಲಿ ಕುಳಿತಿರುವುದನ್ನು ಅವರು ಕಂಡರು. ಇದನ್ನು ನೋಡಿ ಅವರು ಗೊಂದಲಕ್ಕೊಳಾಗಿ ತಲೆಯನ್ನು ಹೊರತೆಗೆದು ನೋಡಿದಾಗ ಇಬ್ಬರೂ ಸಹೋದರರು ರಥದ ಮೇಲೆಯೇ ಕುಳಿತಿದ್ದರು. ಅವರು ಮತ್ತೆ ಮುಳುಗಿದಾಗ ಈ ಬಾರಿ ಅವರು ನೀರಿನೊಳಗೆ ಭಗವಾನ್ ವಿಷ್ಣುವು ಶೇಷನಾಗನ ಹಾಸಿಗೆಯ ಮೇಲೆ ಮಲಗಿರುವುದನ್ನು ಕಂಡರು ಮತ್ತು ಬಲರಾಮನು ಶೇಷನಾಗನ ರೂಪದಲ್ಲಿದ್ದನು. ದೇವತೆಗಳು ಮತ್ತು ಸಿದ್ಧರು ಅವರನ್ನು ಸ್ತುತಿಸುತ್ತಿದ್ದರು. ಈ ಇಬ್ಬರೂ ಬಾಲಕರು ಬೇರಾರೂ ಅಲ್ಲ, ಸ್ವತಃ ನಾರಾಯಣ ಮತ್ತು ಶೇಷನಾಗನ ಅವತಾರಗಳೆಂದು ಅಕ್ರೂರರಿಗೆ ಅರಿವಾಯಿತು. ಅವರು ಭಕ್ತಿಯಿಂದ ಗದ್ಗದಿತರಾಡಿ ನೀರಿನಿಂದ ಹೊರಬಂದು ಭಗವಂತನ ಪಾದಗಳಿಗೆ ಬಿದ್ದರು. ನಂತರ ಅವರು ಮಥುರೆಗೆ ತಲುಪಿದರು. ಕೃಷ್ಣ ಮತ್ತು ಬಲರಾಮರು ನಗರವನ್ನು ಸಂಚರಿಸಲು ನಿರ್ಧರಿಸಿದರು. ಅವರು ಕಂಸನ ಒಬ್ಬ ಅಗಸನಿಂದ ಬಟ್ಟೆಗಳನ್ನು ಕೇಳಿದರು, ಆದರೆ ಅವನು ಅವರನ್ನು ಅವಮಾನಿಸಿ ಬಟ್ಟೆ ಕೊಡಲು ನಿರಾಕರಿಸಿದನು. ಕೃಷ್ಣನು ಒಂದೇ ಪೆಟ್ಟಿಗೆ ಅವನ ತಲೆಯನ್ನು ಕತ್ತರಿಸಿ ಹಾಕಿದನು. ನಂತರ ಅವರು ಸುದಾಮ ಎಂಬ ಒಬ್ಬ ಹೂವಾಡಿಗನ ಮನೆಗೆ ಹೋದರು. ಅವನು ಪ್ರೀತಿಯಿಂದ ಅವರಿಗೆ ಸುಂದರವಾದ ಹೂವಿನ ಮಾಲೆಗಳನ್ನು ಹಾಕಿದನು. ದಾರಿಯಲ್ಲಿ ಅವರು ಕುಬ್ಜೆ ಎಂಬ ಒಬ್ಬ ಗೂನುಬೆನ್ನಿನ ಸ್ತ್ರೀಯನ್ನು ಕಂಡರು. ಅವಳು ಕಂಸನಿಗಾಗಿ ಚಂದನದ ಲೇಪವನ್ನು ತೆಗೆದುಕೊಂಡು ಹೋಗುತ್ತಿದ್ದಳು. ಕೃಷ್ಣನು ಅವಳ ಗೂನುಬೆನ್ನನ್ನು ಸರಿಪಡಿಸುವುದಾಗಿ ಮಾತುಕೊಟ್ಟು ಅವಳಿಂದ ಚಂದನದ ಲೇಪವನ್ನು ಕೇಳಿ ಪಡೆದನು. ಕೃಷ್ಣನು ತನ್ನ ಪಾದಗಳಿಂದ ಅವಳ ಪಾದಗಳನ್ನು ಒತ್ತಿ ಹಿಡಿದು ಅವಳ ಗಲ್ಲವನ್ನು ಹಿಡಿದು ಮೇಲೆಕ್ಕೆತ್ತಿದನು. ಇದರಿಂದ ಅವಳ ಗೂನು ತಕ್ಷಣವೇ ಸರಿಯಾಗಿ ಅವಳು ಅತ್ಯಂತ ಸುಂದರ ಸ್ತ್ರೀಯಾಗಿ ಮಾರ್ಪಟ್ಟಳು.
ಇದರ ನಂತರ ಅವರು ಒಂದು ಬೃಹತ್ ಬಿಲ್ಲು ಇಟ್ಟಿದ್ದ ಯಜ್ಞಶಾಲೆಯತ್ತ ಸಾಗಿದರು. ಯಾರು ಈ ಬಿಲ್ಲನ್ನು ಬಗ್ಗಿಸಿ ಹೆದೆ ಏರಿಸುತ್ತಾರೋ ಅವರೇ ಈ ಯಜ್ಞದಲ್ಲಿ ಭಾಗವಹಿಸಬಹುದು ಎಂದು ಕಂಸನು ಷರತ್ತು ವಿಧಿಸಿದ್ದನು. ಕೃಷ್ಣನು ಆಟವಾಡುತ್ತಲೇ ಆ ಬೃಹತ್ ಬಿಲ್ಲನ್ನು ಎತ್ತಿಕೊಂಡು ಅದರ ಮೇಲೆ ಹೆದೆಯೇರಿಸಲು ಬಗ್ಗಿಸಿದ ತಕ್ಷಣವೇ ಆ ಬಿಲ್ಲು ಒಂದು ಭಯಂಕರ ಶಬ್ದದೊಂದಿಗೆ ಮಧ್ಯದಲ್ಲಿ ಮುರಿದು ಹೋಯಿತು. ಆ ಶಬ್ದವನ್ನು ಕೇಳಿ ಕಂಸನ ಹೃದಯವು ಭಯದಿಂದ ನಡುಗಿತು. ತನ್ನ ಅಂತ್ಯಕಾಲ ಬಂದಿದೆ ಎಂದು ಅವನಿಗೆ ಖಚಿತವಾಯಿತು. ಬಿಲ್ಲು ಮುರಿದ ಆ ಭಯಂಕರ ಶಬ್ದದ ನಂತರ ನಡೆದ ಘಟನೆಗಳು ಕಂಸನ ಅಂತ್ಯ ಮತ್ತು ಒಂದು ಹೊಸ ಯುಗದ ಆರಂಭದ ಘೋಷಣೆಯಾಗಿತ್ತು. ಆ ಕಥೆಯನ್ನು ನಾನು ನಿಮಗೆ ಮುಂದೆ ಹೇಳುತ್ತೇನೆ. ಬಿಲ್ಲು ಮುರಿದ ಆ ಗಗನಭೇದಿ ಶಬ್ದವು ಕಂಸನ ಕಿವಿಗೆ ಬಿದ್ದ ತಕ್ಷಣ ಅವನು ತನ್ನ ಸಿಂಹಾಸನದ ಮೇಲೆ ಕುಳಿತಿದ್ದರೂ ಭಯದಿಂದ ನಡುಗಿದನು. ತಾನು ಇಷ್ಟು ದಿನಗಳಿಂದ ಒಬ್ಬ ಸಾಮಾನ್ಯ ಬಾಲಕನೆಂದು ಭಾವಿಸುತ್ತಿದ್ದವನು ವಾಸ್ತವದಲ್ಲಿ ತನ್ನ ಮೃತ್ಯುವಿನ ಅವತಾರವೇ ಎಂದು ಅವನು ಅರಿತುಕೊಂಡನು. ಅವನು ತಕ್ಷಣವೇ ತನ್ನ ಸೈನಿಕರಿಗೆ ಯಜ್ಞಶಾಲೆಯನ್ನು ಸುತ್ತುವರಿಯುವಂತೆ ಮತ್ತು ಆ ಇಬ್ಬರು ಬಾಲಕರನ್ನು ಯಾವುದೇ ಕಾರಣಕ್ಕೂ ಒಳಗೆ ಪ್ರವೇಶಿಸಲು ಬಿಡದಂತೆ ಆದೇಶಿಸಿದನು. ಮರುದಿನ ಬೆಳಿಗ್ಗೆ ಕಂಸನು ತನ್ನ ವಿಶಾಲವಾದ ರಂಗಶಾಲೆಯನ್ನು ಕುಸ್ತಿಯ ಅಖಾಡ ಭವ್ಯವಾಗಿ ಅಲಂಕರಿಸಿದನು. ಎತ್ತರದ ವೇದಿಕೆಗಳ ಮೇಲೆ ಮಥುರೆಯ ಎಲ್ಲ ಗಣ್ಯ ನಾಗರಿಕರು ಮತ್ತು ಹೊರಗಿನಿಂದ ಬಂದ ರಾಜಮಹಾರಾಜರು ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಲಾಗಿತ್ತು. ಕಂಸನು ತಾನೇ ಅತ್ಯಂತ ಎತ್ತರದ ಮತ್ತು ಭವ್ಯವಾದ ರಾಜಸಿಂಹಾಸನದ ಮೇಲೆ ಬಂದು ಕುಳಿತನು. ಅವನ ಯೋಜನೆಯಂತೆ ರಂಗಶಾಲೆಯ ಮುಖ್ಯ ದ್ವಾರದಲ್ಲಿ ಅವನ ಅತ್ಯಂತ ಶಕ್ತಿಶಾಲಿ ಮತ್ತು ಮದವೇರಿದ ಆನೆಯಾದ ಕುವಲಯ ಪೀಠವನ್ನು ನಿಲ್ಲಿಸಲಾಗಿತ್ತು. ಕೃಷ್ಣ ಮತ್ತು ಬಲರಾಮರು ದ್ವಾರದ ಬಳಿ ಬಂದ ತಕ್ಷಣ ಆನೆಯನ್ನು ಅವರ ಮೇಲೆ ಬಿಟ್ಟು ಅದು ಅವರನ್ನು ತುಳಿದು ಕೊಲ್ಲುವಂತೆ ಮಾವುತನಿಗೆ ಕಠಿಣ ಆದೇಶ ನೀಡಲಾಗಿತ್ತು. ಮರುದಿನ ಬೆಳಿಗ್ಗೆ ಕಂಸನು ತನ್ನ ವಿಶಾಲವಾದ ರಂಗಶಾಲೆಯನ್ನು ಕುಸ್ತಿಯ ಅಖಾಡ ಭವ್ಯವಾಗಿ ಅಲಂಕರಿಸಿದನು. ಎತ್ತರದ ವೇದಿಕೆಗಳ ಮೇಲೆ ಮಥುರೆಯ ಎಲ್ಲ ಗಣ್ಯ ನಾಗರಿಕರು ಮತ್ತು ಹೊರಗಿನಿಂದ ಬಂದ ರಾಜಮಹಾರಾಜರು ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಲಾಗಿತ್ತು. ಕಂಸನು ತಾನೇ ಅತ್ಯಂತ ಎತ್ತರದ ಮತ್ತು ಭವ್ಯವಾದ ರಾಜಸಿಂಹಾಸನದ ಮೇಲೆ ಬಂದು ಕುಳಿತನು. ಅವನ ಯೋಜನೆಯಂತೆ ರಂಗಶಾಲೆಯ ಮುಖ್ಯ ದ್ವಾರದಲ್ಲಿ ಅವನ ಅತ್ಯಂತ ಶಕ್ತಿಶಾಲಿ ಮತ್ತು ಮದವೀರಿದ ಆನೆಯಾದ ಕುವಲಯ ಪೀಠವನ್ನು ನಿಲ್ಲಿಸಲಾಗಿತ್ತು. ಕೃಷ್ಣ ಮತ್ತು ಬಲರಾಮರು ದ್ವಾರದ ಬಳಿ ಬಂದ ತಕ್ಷಣ ಆನೆಯನ್ನು ಅವರ ಮೇಲೆ ಬಿಟ್ಟು ಅದು ಅವರನ್ನು ತುಳಿದು ಕೊಲ್ಲುವಂತೆ ಮಾವುತನಿಗೆ ಕಠಿಣ ಆದೇಶ ನೀಡಲಾಗಿತ್ತು. ಶ್ರೀಕೃಷ್ಣ ಮತ್ತು ಬಲರಾಮರು ತಮ್ಮ ಸ್ನೇಹಿತರಾದ ಗೋಪಾಲಕರೊಂದಿಗೆ ಆ ರಂಗಶಾಲೆಯ ಮುಖ್ಯ ದ್ವಾರಕ್ಕೆ ಬಂದಾಗ ಒಂದು ಬೃಹತ್ ಪರ್ವತದಂತಹ ಆನೆಯು ತಮ್ಮ ದಾರಿಯನ್ನು ತಡೆದು ನಿಂತಿರುವುದನ್ನು ಕಂಡರು. ಮಾವುತನು ಕಂಸನ ಸಂಜ್ಞೆ ಪಡೆದು ಆನೆಯನ್ನು ಕೆರಳಿಸಿ ಕೃಷ್ಣನತ್ತ ಓಡಿಸಿದನು. ಆನೆಯು ತನ್ನ ಸೊಂಡಿಲಿನಲ್ಲಿ ಕೃಷ್ಣನನ್ನು ಸುತ್ತಿಕೊಳ್ಳಲು ಪ್ರಯತ್ನಿಸಿತು. ಆದರೆ ಕೃಷ್ಣನು ಚುರುಕಾಗಿ ಅದರ ಕಾಲುಗಳ ನಡುವಿನಿಂದ ನುಸುಳಿಕೊಂಡು ಅದರ ಬಾಲವನ್ನು ಹಿಡಿದು ಮಕ್ಕಳು ಆಟಿಕೆ ತಿರುಗಿಸುವಂತೆ ತಿರುಗಿಸಲಾರಂಭಿಸಿದನು. ಅವನು ಆನೆಗೆ ಚೆನ್ನಾಗಿ ಕಾಟ ಕೊಟ್ಟು ನಂತರ ಅದರ ಮುಂದೆ ಬಂದು ಎಂತಹ ಶಕ್ತಿಶಾಲಿ ಮುಷ್ಟಿಪ್ರಹಾರ ಮಾಡಿದನೆಂದರೆ ಆನೆಯು ಘೀಳಿಡುತ್ತಾ ಹಿಂದೆ ಸರಿಯಿತು. ಆನೆಯು ಮತ್ತೆ ಕೋಪದಿಂದ ಅವರ ಮೇಲೆ ದಾಳಿ ಮಾಡಿದಾಗ ಕೃಷ್ಣನು ಬಹಳ ಸುಲಭವಾಗಿ ಅದರ 2 ಬೃಹತ್ ದಂತಗಳನ್ನು ಹಿಡಿದು ಕಿತ್ತು ಸಾಕಿದನು ಮತ್ತು ಅದೇ ದಂತಗಳಿಂದ ಪ್ರಹರಿಸಿ ಆ ಮಹಾಭಯಂಕರ ಆನೆಯನ್ನು ಕೊಂದನು. ಆನೆಯ ಆ ಬೃಹತ್ ದಂತಗಳನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಅವುಗಳ ಮೇಲೆ ಆನೆಯ ರಕ್ತ ಮತ್ತು ಕೊಬ್ಬು ಲೇಗಿಚಲು ಕೃಷ್ಣ ಮತ್ತು ಬಲರಾಮರು ಆ ರಂಗಶಾಲೆಯೊಳಗೆ ಪ್ರವೇಶಿಸಿದರು. ಅವರ ಈ ರೌದ್ರ ಮತ್ತು ಅದ್ಭುತ ರೂಪವನ್ನು ನೋಡಿ ಅಲ್ಲಿ ನೆಲೆದಿದ್ದ ಎಲ್ಲರ ಮೇಲೆ ವಿಭಿನ್ನ ಪರಿಣಾಮಗಳಾದವು. ಕುಸ್ತಿಪಟುಗಳಿಗೆ ಅವರು ವಜ್ರದಂತೆ ಕಠೋರವಾಗಿ ಕಂಡರು. ಸ್ತ್ರೀಯರಿಗೆ ಅವರು ಸಾಕ್ಷಾತ್ ಕಾಮದೇವನಿಗಿಂತಲೂ ಸುಂದರವಾಗಿ ಕಂಡರು. ಸಾಮಾನ್ಯ ನಾಗರಿಕರಿಗೆ ಅವರು ಮನುಷ್ಯರಲ್ಲಿ ಶ್ರೇಷ್ಠರಾಗಿ ಕಂಡರು. ಯೋಗಿಗಳಿಗೆ ಅವರು ಪರಮ ತತ್ವದ ರೂಪದಲ್ಲಿ ಕಂಡರು ಮತ್ತು ಸ್ವತಃ ಕಂಸನಿಗೆ ಅವರು ತನ್ನ ಸಾಕ್ಷಾತ್ ಮೃತ್ಯುವಿನ ರೂಪದಲ್ಲಿ ಕಾಣಿಸಿಕೊಂಡರು. ರಂಗಶಾಲೆಯ ಅಖಾಡದಲ್ಲಿ ಕಂಸನ ಅತ್ಯಂತ ಪರಾಕ್ರಮಿ ಮತ್ತು ಮಲ್ಲ ಯುದ್ಧದಲ್ಲಿ ನಿಪುಣರಾದ ಚಾಣೂರ ಮತ್ತು ಮುಷ್ಟಿಕರು ಮೊದಲೇ ಸಿದ್ಧರಾಗಿ ನಿಂತಿದ್ದರು. ಅವರಿಬ್ಬರು ಅತ್ಯಂತ ಬಲಶಾಲಿಗಳು ಮತ್ತು ಕ್ರೂರಿಗರಾಗಿದ್ದರು.
ಕಂಸನು, ನಂದನ ಈ ಇಬ್ಬರು ಪುತ್ರರು ಬಹಳ ದುರಹಂಕಾರಿಗಳು. ನಮ್ಮ ರಾಜ್ಯದ ಶ್ರೇಷ್ಠ ಕುಸ್ತಿಪಟುಗಳಾದ ಚಾಣೂರ ಮತ್ತು ಮುಷ್ಟಿಕರು ಇವರೊಂದಿಗೆ ಮಲ್ಲಯುದ್ಧ ಮಾಡಿ ಇವರಿಗೆ ಪಾಠ ಕಲಿಸಬೇಕೆಂದು ನಾನು ಬಯಸುತ್ತೇನೆ ಎಂದು ಘೋಷಿಸಿದನು. ಈ ಘೋಷಣೆಯನ್ನು ಕೇಳಿ ಚಾಣೂರನ್ನು ಮುಂದೆ ಬಂದು ಕೃಷ್ಣನಿಗೆ, ಓ ಕೃಷ್ಣ, ನೀನು ಬಹಳ ಬಲಶಾಲಿ ಎಂದು ನಾವು ಕೇಳಿದ್ದೇವೆ. ರಾಜ ಕಂಸನು ನೀನು ಮತ್ತು ನಾವು ಪರಸ್ಪರ ಕುಸ್ತಿಯಾಡಿ ಅವರನ್ನು ಸಂತೋಷಪಡಿಸಬೇಕೆಂದು ಬಯಸುತ್ತಾರೆ ಎಂದು ಸವಾಲಿಸಿದನು. ಕೃಷ್ಣನು ಅವನ ಸವಾಲನ್ನು ಸ್ವೀಕರಿಸಿದನು. ಇದೇ ರೀತಿ ಬಲರಾಮನಿಗೆ ಮುಷ್ಟಿಕನು ಸವಾಲು ಹಾಕಿದನು. ನೋಡುತ್ತಿದ್ದಂತೆಯೇ ಆ ಭಯಾನಕ ಮಲ್ಲಯುದ್ಧ ಆರಂಭವಾಯಿತು. ಇನ್ನು ಹದಿಹರೆಯದಲ್ಲಿದ್ದ ಕೃಷ್ಣನು ಸಿಂಹವು ಆನೆಯೊಂದಿಗೆ ಹೋರಾಡುವಂತೆ ಆ ಬೃಹದಾಕಾರದ ಚಾಣೂರನೊಂದಿಗೆ ಸೆಣಸಿದನು. ಚಾಣೂರನು ತನ್ನ ಪೂರ್ಣ ಶಕ್ತಿಯಿಂದ ಕೃಷ್ಣನ ಮೇಲೆ ಅನೇಕ ಪ್ರಹಾರಗಳನ್ನು ಮಾಡಿದನು. ಅವನನ್ನು ಎತ್ತಿದನು, ಕೆಡವಿದನು, ಆದರೆ ಕೃಷ್ಣನ ಮೇಲೆ ಅದರ ಯಾವುದೇ ಪರಿಣಾಮವಾಗಲಿಲ್ಲ. ಅವನು ಬಹಳ ಸುಲಭವಾಗಿ ಅವನ ಪ್ರತಿಯೊಂದು ಹೊಡೆತವನ್ನು ವಿಫಲಗೊಳಿಸುತ್ತಿದ್ದನು. ಇನ್ನೊಂದೆಡೆ ಬಲರಾಮನು ಕೂಡ ಮುಷ್ಟಿಕನೊಂದಿಗೆ ಇದೇ ರೀತಿಯ ಯುದ್ಧ ಮಾಡುತ್ತಿದ್ದನು. ಮುಷ್ಟಿಕನು ಬಲರಾಮನಿಗೆ ಒಂದು ಜೋರಾದ ಮುಷ್ಟಿ ಪ್ರಹಾರ ಮಾಡಿದನು. ಅದರಿಂದ ಬಲರಾಮನು ಒಂದು ಕ್ಷಣ ವಿಚಲಿತನಾದನು. ಆದರೆ ಮರುಕ್ಷಣವೇ ಅವನು ತನ್ನ ಪೂರ್ಣ ಶಕ್ತಿಯಿಂದ ಮುಷ್ಟಿಕನ ಎದೆಗೆ ಎಂತಹ ಹೊಡೆತ ಕೊಟ್ಟನೆಂದರೆ ಅವನು ರಕ್ತವನ್ನು ಕಾರುತ್ತಾ ಅಲ್ಲೇ ಕುಸಿದು ಬಿದ್ದನು. ತನ್ನ ಪ್ರೀತಿಯ ಸ್ನೇಹಿತರು ಮತ್ತು ನಗರವಾಸಿಗಳು ಈ ಯುದ್ಧದ ಬಗ್ಗೆ ಚಿಂತಿತರಾಗಿದ್ದೆಂದು ಕಂಡಾಗ ಕೃಷ್ಣನು ಈಗ ಈ ಲೀಲೆಯನ್ನು ಕೊನೆಗೊಳಿಸಲು ನಿರ್ಧರಿಸಿದನು. ಅವನು ಚಾಣೂರನು ಅವನ ಎರಡೂ ತೋಳುಗಳಿಂದ ಹಿಡಿದು ಗಾಳಿಯಲ್ಲಿ ಹಲವು ಬಾರಿ ತಿರುಗಿಸಿ ನಂತರ ಅವನನ್ನು ಎಂಥ ಶಕ್ತಿಯಿಂದ ನೆಲಕ್ಕೆ ಅಪ್ಪಳಿಸಿದನೆಂದರೆ ಅವನ ಪ್ರಾಣಪಕ್ಷಿ ಹಾರಿಹೋಯಿತು. ಅದರ ನಂತರ ಕೂಟ, ಶಲ ಮತ್ತು ತೋಷಲ ಎಂಬ ಇತರ ಕುಸ್ತಿಪಟುಗಳು ಅವರ ಮೇಲೆ ಎರಗಿದರು. ಆದರೆ ಕೃಷ್ಣ ಮತ್ತು ಬಲರಾಮರು ಆಟವಾಡುತ್ತಲೇ ಅವರೆಲ್ಲರನ್ನೂ ಕೊಂದು ಹಾಕಿದರು. ತನ್ನ ಅತ್ಯಂತ ಶಕ್ತಿಶಾಲಿ ಕುಸ್ತಿಪಟುಗಳು ಈ ರೀತಿ ಸಾಯುವುದನ್ನು ನೋಡಿ ಕಂಸನ ಸಿಂಹಾಸನವು ಅಲುಗಾಡತೊಡಗಿತು. ಅವನು ಭಯ ಮತ್ತು ಕೋಪದಿಂದ ಹುಚ್ಚನಾದನು. ಅವನು ತನ್ನ ಸೈನಿಕರಿಗೆ, ಈ ಇಬ್ಬರು ದುಷ್ಟ ಬಾಲಕರನ್ನು ತಕ್ಷಣವೇ ಬಂಧಿಸಿ ಇವರ ತಂದೆ ವಸುದೇವನನ್ನು ವಧಿಸಿ ಮತ್ತು ಇವರ ಪಕ್ಷದಲ್ಲಿರುವ ನನ್ನ ತಂದೆ ಆ ಮುದುಕ ಉಗ್ರಸೇನನನ್ನು ಕೊಂದು ಹಾಕಿ ನಂದನನ್ನು ಹಿಡಿದು ಬಂಧಿಸಿ ಎಂದು ಕಿರುಚಾಡಿದನು. ಕಂಸನ ಆದೇಶದ ಮೇಲೆ ಯಾವುದೇ ಸೈನಿಕನು ಮುಂದೆ ಬರುವಷ್ಟರಲ್ಲಿ ಕೋಪದಿಂದ ಕಂಡುಗಳು ಕೆಂಪಾಗಿದ್ದ ಭಗವಾನ್ ಶ್ರೀಕೃಷ್ಣನು ಮಿಂಚಿನ ವೇಗದಲ್ಲಿ ಹಾರಿ ನೇರವಾಗಿ ಕಂಸನ ಎತ್ತರದ ವೇದಿಕೆಗೆ ತಲುಪಿದನು. ಕಂಸನು ತನ್ನ ಖಡ್ಗ ಮತ್ತು ಗುರಾಣಿಯನ್ನು ಎತ್ತಿಕೊಂಡು ಹೋರಾಡಲು ಪ್ರಯತ್ನಿಸಿದನು. ಆದರೆ ಕೃಷ್ಣನು ಒಂದೇ ಝಟ್ಕೆಯಲ್ಲಿ ಅವನ ಕೈಯಿಂದ ಖಡ್ಗವನ್ನು ಕಸಿದುಕೊಂಡನು. ಅವನು ಕಂಸನ ಕೂದಲನ್ನು ಹಿಡಿದು ಅವನನ್ನು ಸಿಂಹಾಸನದಿಂದ ಕೆಳಗೆಳೆದು ರಂಗಶಾಲೆಯ ಮಧ್ಯಕ್ಕೆ ತಂದನು. ನಂತರ ಅವನು ಅವನ ಎದೆಯ ಮೇಲೆ ಹಾರಿ ಒಂದೇ ಮುಷ್ಟಿ ಪ್ರಹಾರದಿಂದ ಅವನ ಪ್ರಾಣವನ್ನು ತೆಗೆದನು. ಕಂಸನು ಸತ್ತ ಕ್ಷಣ ಅವನ ದೇಹದಿಂದ ಒಂದು ದಿವ್ಯ ಜ್ಯೋತಿಯು ಹೊರಬಂದು ಭಗವಾನ್ ಶ್ರೀಕೃಷ್ಣನ ಪಾದಗಳಲ್ಲಿ ವಿಲೀನವಾಯಿತು. ಇದಕ್ಕೆ ಕಾರಣವೇನೆಂದರೆ ಕಂಸನು ಭಯದಿಂದಲೇ ಆದರೂ ಹಗಲು ರಾತ್ರಿ ಮಲಗುವಾಗ ಎದ್ದಾಗ ಪ್ರತಿ ಕ್ಷಣವೂ ಕೃಷ್ಣನನ್ನೇ ಚಿಂತಿಸುತ್ತಿದ್ದನು. ಮತ್ತು ಇದೇ ನಿರಂತರ ಚಿಂತನೆಯು ಅವನ ಪಾಪಗಳನ್ನು ನಾಶ ಮಾಡಿ ಅವನಿಗೆ ಮುಕ್ತಿಯನ್ನು ನೀಡಿತು. ಕಂಸನ ವಧೆಯಾಗುತ್ತಿದ್ದಂತೆಯೇ ಇಡೀ ರಂಗಶಾಲೆಯಲ್ಲಿ ಹಾಹಾಕಾರ ಎದ್ದಿತು. ಕಂಸನ 8 ಚಿಕ್ಕ ಸಹೋದರರಾದ ಕಂಕ ಮತ್ತು ನ್ಯಗ್ರೋಧ ಮೊದಲಾದವರು ತಮ್ಮ ಸಹೋದರನ ಸಾವಿನ ಸೇಡು ತೀರಿಸಿಕೊಳ್ಳಲು ಕೃಷ್ಣ ಮತ್ತು ಬಲರಾಮರ ಮೇಲೆ ಎರಗಿದರು. ಆದರೆ ಬಲರಾಮನು ತನ್ನ ಗದೆಯ ಒಂದೇ ಪ್ರಹಾರದಿಂದ ಅವರೆಲ್ಲರನ್ನು ಯಮಲೋಕಕ್ಕೆ ಕಳುಹಿಸಿದನು. ನಂತರ ಆಕಾಶದಿಂದ ದೇವತೆಗಳು ಪುಷ್ಪವೃಷ್ಟಿ ಮಾಡತೊಡಗಿದರು ಮತ್ತು ದುಂದುಬಿಗಳನ್ನು ಬಾರಿಸಿ ಭಗವಂತನಿಗೆ ಜೈಕಾರ ಹಾಕಿದರು. ಕೃಷ್ಣ ಮತ್ತು ಬಲರಾಮರು ನೇರವಾಗಿ ತಮ್ಮ ತಂದೆ ತಾಯಿ ದೇವಕಿ ಮತ್ತು ವಸುದೇವರು ವರ್ಷಗಳಿಂದ ಬಂದಿಯಾಗಿದ್ದ ಕಾರಾಗೃಹದತ್ತ ಹೋದರು. ಅವರು ಸ್ವತಃ ತಮ್ಮ ಕೈಗಳಿಂದ ಅವರ ಸರಪಳಿಗಳನ್ನು ಮುರಿದು ಅವರನ್ನು ಬಂಧನದಿಂದ ಮುಕ್ತಗೊಳಿಸಿದರು. ವರ್ಷಗಳ ನಂತರ ತಮ್ಮ ಪುತ್ರರನ್ನು ನೋಡಿ ದೇವಕಿ ಮತ್ತು ವಸುದೇವರ ಆನಂದಕ್ಕೆ ಪಾರವೇ ಇರಲಿಲ್ಲ. ಅವರು ತಮ್ಮ ಪುತ್ರರನ್ನು ಅಪ್ಪಿಕೊಂಡರು. ಕೃಷ್ಣನು ಅವರಿಗೆ, ಓ ತಾಯಿಯೇ, ಓ ತಂದೆಯೇ, ನಾವು ನಿಮ್ಮ ಪುತ್ರರು. ಇಷ್ಟು ವರ್ಷಗಳ ಕಾಲ ನಾವು ನಿಮ್ಮ ಯಾವುದೇ ಸೇವೆ ಮಾಡಲು ಸಾಧ್ಯವಾಗಲಿಲ್ಲ. ದಯವಿಟ್ಟು ನಮ್ಮ ಈ ಅಪರಾಧವನ್ನು ಕ್ಷಮಿಸಿ ಎಂದು ಹೇಳಿದನು.
ನಂತರ ಕೃಷ್ಣನು ತನ್ನ ತಾತ ರಾಜ ಉಗ್ರಸೇನನನ್ನು ಬಂದೀಗೃಹದಿಂದ ಮುಕ್ತಗೊಳಿಸಿ ಅವರನ್ನು ಅತ್ಯಂತ ಗೌರವದಿಂದ ಮಥುರೆಯ ರಾಜಸಿಂಹಾಸನದ ಮೇಲೆ ಮತ್ತೆ ಸ್ಥಾಪಿಸಿದನು. ಅವನು ತಾನೇ ರಾಜನಾಗಲು ಒಪ್ಪಲಿಲ್ಲ, ಬದಲಾಗಿ ಉಗ್ರಸೇನನ ಸೇವಕ ಮತ್ತು ಸಂರಕ್ಷಕನಾಗಿ ಕಾರ್ಯನಿರ್ವಹಿಸುವುದಾಗಿ ಮಾತುಕೊಟ್ಟನು. ಕಂಸನ ಆದೇಶದಂತೆ ಬಂದಿಯಾಗಿದ್ದ ನಂದಬಾಬನನ್ನು ಅವನು ಮುಕ್ತಗೊಳಿಸಿದನು. ನಂದಬಾಬಾ ಮತ್ತು ಇತರ ಗೋಪಾಲಕರು ಕೆಲವು ದಿನಗಳ ಕಾಲ ಮಥುರೆಯಲ್ಲಿಯೇ ಉಳಿದರು. ಕೃಷ್ಣ ಮತ್ತು ಬಲರಾಮರು ಅವರನ್ನು ಬಹಳವಾಗಿ ಸತ್ಕರಿಸಿದರು. ಆದರೆ ಈಗ ಕೃಷ್ಣನ ಜೀವನದ ಉದ್ದೇಶ ಬದಲಾಗಿತ್ತು. ತಾನು ಈಗ ಮಥುರೆಯಲ್ಲಿಯೇ ಇದ್ದು ಧರ್ಮ ಸ್ಥಾಪನೆಯ ಹಲವು ಕಾರ್ಯಗಳನ್ನು ಮಾಡಬೇಕಾಗಿದೆ ಎಂದು ಅವನು ನಂದಬಾಬನಿಗೆ ವಿವರಿಸಿದನು. ಎಲ್ಲ ವ್ರಜವಾಸಿಗಳಿಗೆ, ವಿಶೇಷವಾಗಿ ಯಶೋದೆ ತಾಯಿ ಮತ್ತು ಗೋಪಿಯರಿಗೆ ಸಾಂತ್ವನ ಹೇಳುವಂತೆ ಅವನು ನಂದಬಾಬನಿಗೆ ಸಂದೇಶ ನೀಡಿದನು. ಭಾರವಾದ ಹೃದಯದಿಂದ ನಂದಬಾಬಾ ಮತ್ತು ಎಲ್ಲ ಗೋಪಾಲಕರು ಕೃಷ್ಣ ಮತ್ತು ಬಲರಾಮರನ್ನು ಮಥುರೆಯಲ್ಲಿ ಬಿಟ್ಟು ವೃಂದಾವನಕ್ಕೆ ಹಿಂತಿರುಗಿದನು. ಮಥುರೆಯಲ್ಲಿ ಶಾಂತಿಯನ್ನು ಸ್ಥಾಪಿಸಿದ ನಂತರ ಕೃಷ್ಣ ಮತ್ತು ಬಲರಾಮರು ಈಗ ತಾವು ವಿದ್ಯುಕ್ತವಾಗಿ ಶಿಕ್ಷಣ ಪಡೆಯಬೇಕೆಂದು ನಿರ್ಧರಿಸಿದರು. ಆದ್ದರಿಂದ ಅವರಿಬ್ಬರು ಸಹೋದರರು ಶಿಕ್ಷಣ ಪಡೆಯಲು ಅವಂತಿ ನಗರಕ್ಕೆ ಮಹರ್ಷಿ ಸಾಂದೀಪನಿಯ ಆಶ್ರಮಕ್ಕೆ ಹೋದರು. ಗುರು ಸಾಂದೀಪನಿಯು ತಮ್ಮ ಜ್ಞಾನ ಮತ್ತು ತಪಸ್ಸಿಗೆ ಪ್ರಸಿದ್ಧರಾಗಿದ್ದರು. ಕೃಷ್ಣ ಮತ್ತು ಬಲರಾಮರು ಅತ್ಯಂತ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಗುರುವಿನ ಸೇವೆ ಮಾಡಿದರು. ಅವರ ಗ್ರಹಣ ಶಕ್ತಿ ಎಷ್ಟೊಂದು ತೀವ್ರವಾಗಿತ್ತೆಂದರೆ ಅವರು ಕೇವಲ 64 ದಿನಗಳಲ್ಲಿಯೇ ಗುರುಗಳಿಂದ 64 ಕಲೆಗಳು, 4 ವೇದಗಳು, ಉಪನಿಷತ್ತುಗಳು, ಧನುರ್ವಿದ್ಯೆ ಮತ್ತು ಇತರ ಎಲ್ಲ ಶಾಸ್ತ್ರಗಳ ಜ್ಞಾನವನ್ನು ಪಡೆದರು. ಅವರ ಶಿಕ್ಷಣ ಪೂರ್ಣಗೊಂಡಾಗ ಅವರು ಗುರು ಸಾಂದೀಪನಿಯಿಂದ ಗುರುದಕ್ಷಿಣೆ ಕೇಳುವಂತೆ ಆಗ್ರಹಿಸಿದರು. ಆ ಇಬ್ಬರೂ ಬಾಲಕರು ಸಾಮಾನ್ಯರಲ್ಲವೆಂದು ಗುರು ಸಾಂದೀಪನಿ ಮತ್ತು ಅವರ ಪತ್ನಿಗೆ ತಿಳಿದಿತ್ತು. ಅವರು ತಮ್ಮ ಮೃತಪುತ್ರನನ್ನು ಮರಳಿ ತರುವ ಒಂದು ಅಸಾಧ್ಯವೆನಿಸುವ ಗುರುದಕ್ಷಿಣೆಯನ್ನು ಕೇಳಿದರು. ಅವರ ಪುತ್ರನು ಕೆಲವು ಸಮಯದ ಹಿಂದೆ ಪ್ರಭಾಸ ಕ್ಷೇತ್ರದಲ್ಲಿ ಸಮುದ್ರದಲ್ಲಿ ಮುಳುಗಿ ಸತ್ತಿದ್ದನು. ಕೃಷ್ಣ ಮತ್ತು ಬಲರಾಮರು ಗುರುವಿನ ಆಜ್ಞೆಯನ್ನು ಶಿರಸ್ಸಾವಹಿಸಿದರು. ಅವರಿಬ್ಬರೂ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಸಮುದ್ರದೇವನನ್ನು ಕೇಳಿದರು. ಸಮುದ್ರದೇವನು ಅವರ ಪುತ್ರನನ್ನು ಪಂಚಜನ ಎಂಬ ಶಂಖದ ರೂಪದಲ್ಲಿದ್ದ ದೈತ್ಯನು ನುಂಗಿರುವುದಾಗಿ ತಿಳಿಸಿದನು. ಕೃಷ್ಣನು ಸಮುದ್ರದೊಳಗೆ ಹೋಗಿ ಆ ದೈತ್ಯನನ್ನು ವಧಿಸಿದನು. ಆದರೆ ಅವನ ಹೊಟ್ಟೆಯಲ್ಲಿ ಗುರುಪುತ್ರನು ಸಿಗಲಿಲ್ಲ. ಅವನು ಆ ದೈತ್ಯನ ದೇಹದಿಂದಾದ ಶಂಖವನ್ನು ತೆಗೆದುಕೊಂಡನು. ಅದು ಪಾಂಚಜನ್ಯ ಎಂದು ಕರೆಯಲ್ಪಟ್ಟಿತು. ನಂತರ ಅವರು ಯಮರಾಜನ ಪುರಿಯಾದ ಸಂಯಮಿನಿಗೆ ಹೋದರು. ಅಲ್ಲಿಗೆ ಹೋಗಿ ತಮ್ಮ ಪಾಂಚಜನ್ಯ ಶಂಖವನ್ನು ಊದಿದರು. ಅದರ ಧ್ವನಿ ಕೇಳಿ ಸ್ವತಃ ಯಮರಾಜನೇ ಪ್ರಕಟನಾದನು. ಕೃಷ್ಣನು ಅವನಿಂದ ತನ್ನ ಗುರುಪುತ್ರನನ್ನು ಹಿಂದಿರುಗಿಸುವಂತೆ ಕೇಳಿದನು. ಯಮರಾಜನು ಬಹಳ ಆದರದಿಂದ ಗುರುಪುತ್ರನನ್ನು ಅವರಿಗೆ ಒಪ್ಪಿಸಿದನು. ಕೃಷ್ಣ ಮತ್ತು ಬಲರಾಮರು ತಮ್ಮ ಗುರುವಿನ ಮೃತಪುತ್ರನನ್ನು ತೆಗೆದುಕೊಂಡು ಆಶ್ರಮಕ್ಕೆ ಹಿಂತಿರುಗಿ ತಮ್ಮ ಗುರುದಕ್ಷಿಣೆಯನ್ನು ಪೂರ್ಣಗೊಳಿಸಿದರು. ತಮ್ಮ ಪುತ್ರನನ್ನು ಜೀವಂತವಾಗಿ ಪಡೆದ ಗುರು ಸಾಂದೀಪನಿ ಮತ್ತು ಅವರ ಪತ್ನಿಯು ಅವರಿಗೆ ಹೃದಯಪೂರ್ವಕವಾಗಿ ಆಶೀರ್ವದಿಸಿದರು. ಈ ರೀತಿಯಾಗಿ ಕೃಷ್ಣನು ಒಬ್ಬ ಆದರ್ಶ ಶಿಷ್ಯನ ಧರ್ಮವನ್ನು ಪಾಲಿಸಿದನು. ಅತ್ತ ಮಥುರೆಯಲ್ಲಿ ಕಂಸನ ವಧೆಯ ಸುದ್ದಿಯು ಮಗಧ ದೇಶಕ್ಕೆ ತಲುಪಿದಾಗ ಅಲ್ಲಿನ ಸಾಮ್ರಾಟನಾದ ಜರಾಸಂಧನು ಸಂಬಂಧದಲ್ಲಿ ಕಂಸನ ಮಾವನಾಗಿದ್ದವನು ಕೋಪದ ಅಗ್ನಿಯಲ್ಲಿ ಉರಿದು ಹೋದನು. ಅವನು ತನ್ನ ಇಬ್ಬರು ಪುತ್ರಿಯರಾದ ಅಸ್ಥಿ ಮತ್ತು ಪ್ರಾಪ್ತಿಯನ್ನು ಕಂಸನಿಗೆ ಮದುವೆ ಮಾಡಿಕೊಟ್ಟಿದ್ದನು ಮತ್ತು ಈಗ ಅವರು ವಿಧವೆಯರಾಗಿದ್ದರು. ತನ್ನ ಅಳಿಯನ ಸಾವಿನ ಸೇಡು ತೀರಿಸಿಕೊಳ್ಳಲು ಜರಾಸಂಧನು ತನ್ನ ಬೃಹತ್ ಅಕ್ಷೋಹಿಣಿ ಸೇನೆಯನ್ನು ಒಟ್ಟುಗೂಡಿಸಿ ಮಥುರೆಯ ಮೇಲೆ ದಾಳಿ ಮಾಡಿದನು. ಭಗವಾನ್ ಶ್ರೀ ಕೃಷ್ಣ ಮತ್ತು ಬಲರಾಮರು ತಮ್ಮ ಚಿಕ್ಕ ಯಾದವ ಸೇನೆಯೊಂದಿಗೆ ಅವನನ್ನು ಎದುರಿಸಿದರು. ಯುದ್ಧದಲ್ಲಿ ಅವರು ಜರಾಸಂಧನ ಸೇನೆಯನ್ನು ಸಂಪೂರ್ಣವಾಗಿ ನಾಶಪಡಿಸಿದರು. ಆದರೆ ಅವರು ಉದ್ದೇಶಪೂರ್ವಕವಾಗಿ ಜರಾಸಂಧನನ್ನು ಬಂಧಿಸಿ ಮತ್ತೆ ಬಿಟ್ಟುಬಿಟ್ಟರು. ಅವರ ಉದ್ದೇಶವೇನೆಂದರೆ ಜರಾಸಂಧನು ಮತ್ತೆ ಹೊಸ ಸೇನೆಯನ್ನು ಒಟ್ಟುಗೂಡಿಸುತ್ತಾನೆ. ಅದರಲ್ಲಿ ಭೂಮಿಯ ಇತರ ದುಷ್ಟ ಮತ್ತು ಅಧರ್ಮಿ ರಾಜರೂ ಸೇರುತ್ತಾರೆ ಮತ್ತು ಈ ರೀತಿಯಾಗಿ ಅವರು ಒಂದೇ ಸ್ಥಳದಲ್ಲಿ ಅವರೆಲ್ಲರನ್ನು ಸಂಹರಿಸಿ ಭೂಮಿಯ ಭಾರವನ್ನು ಕಡಿಮೆ ಮಾಡಬಹುದು. ಈ ಕ್ರಮವು ಮುಂದುವರೆಯಿತು. ಜರಾಸಂಧನು ತನ್ನ ಪೂರ್ಣ ಶಕ್ತಿಯಿಂದ 17 ಬಾರಿ ಮಥುರೆಯ ಮೇಲೆ ಆಕ್ರಮಣ ಮಾಡಿದನು ಮತ್ತು ಪ್ರತಿ ಬಾರಿಯೂ ಅವನು ಕೃಷ್ಣ ಮತ್ತು ಬಲರಾಮರ ಕೈಯಲ್ಲಿ ಸೋತು ಓಡಿ ಹೋಗಬೇಕಾಯಿತು. 18ನೇ ಬಾರಿಗೆ ಜರಾಸಂಧನು ಆಕ್ರಮಣ ಮಾಡಲು ತಯಾರಿ ನಡೆಸಿದಾಗ ಈ ಬಾರಿ ಅವನು ಯವನ ದೇಶದ ಒಬ್ಬ ಅನಾಗರಿಕ ರಾಜನಾದ ಕಾಲಯವನನನ್ನು ತನ್ನ ಪರವಾಗಿ ಯುದ್ಧ ಮಾಡಲು ಒಪ್ಪಿಸಿದ್ದನು.
ಕಾಲಯವನನು ಒಬ್ಬ ಅಜೇಯ ಯೋಧನಾಗಿದ್ದನು ಮತ್ತು ಸೂರ್ಯ ಅಥವಾ ಚಂದ್ರವಂಶದ ಯಾವುದೇ ಯೋಧನಿಂದ ಶಸ್ತ್ರಗಳಿಂದ ಸಾಯಲಾರ ಎಂಬ ವರವನ್ನು ಪಡೆದಿದ್ದನು. ಈ ಬಾರಿ ಮಥುರೆಯ ಮೇಲೆ 2 ಕಡೆಯಿಂದ ಆಕ್ರಮಣವಾಗಲಿದೆ ಎಂದು ತಿಳಿದಾಗ ಕೃಷ್ಣನು ತನ್ನ ಪ್ರೀತಿಯ ಯಾದವರನ್ನು ರಕ್ಷಿಸಲು ನಗರವನ್ನು ಸ್ಥಳಾಂತರಿಸುವ ಒಂದು ದಿವ್ಯ ನಿರ್ಧಾರವನ್ನು ತೆಗೆದುಕೊಂಡನು. ಅವನು ಸಮುದ್ರ ದೇವನನ್ನು ಆಹ್ವಾನಿಸಿ ಅವನಿಂದ ಪಶ್ಚಿಮ ತೀರದಲ್ಲಿ ಒಂದು ತುಂಡು ಭೂಮಿಯನ್ನು ಕೇಳಿದನು. ನಂತರ ಅವನು ದೇವಶಿಲ್ಪಿ ವಿಶ್ವಕರ್ಮನನ್ನು ಸ್ಮರಿಸಿ ಅವನಿಗೆ ಸಮುದ್ರದ ಮಧ್ಯದಲ್ಲಿ ಎಲ್ಲಾ ರೀತಿಯ ಸುಖ ಸೌಲಭ್ಯಗಳಿಂದ ಕೂಡಿದ ಒಂದು ಅಭೇದ್ಯ ಮತ್ತು ಭವ್ಯವಾದ ನಗರವನ್ನು ನಿರ್ಮಿಸಲು ಆದೇಶಿಸಿದನು. ವಿಶ್ವಕರ್ಮನು ತನ್ನ ಅದ್ಭುತ ಶಿಲ್ಪಕಲೆಯಿಂದ ರಾತ್ರೋರಾತ್ರಿ ಸಮುದ್ರದ ಮಧ್ಯದಲ್ಲಿ 12 ಯೋಜನ ವಿಸ್ತಾರದ ಒಂದು ಚಿನ್ನದ ನಗರವನ್ನು ನಿರ್ಮಿಸಿದನು. ಈ ನಗರದ ಸುತ್ತಲೂ ಎತ್ತರದ ಗೋಡೆಗಳು ಮತ್ತು ಬೃಹತ್ ದ್ವಾರಗಳಿದ್ದವು ಮತ್ತು ಇದು ಎಲ್ಲಾ ರೀತಿಯಲ್ಲೂ ಸುರಕ್ಷಿತವಾಗಿತ್ತು. ಈ ನಗರಕ್ಕೆ ದ್ವಾರಕಾ ಎಂದು ಹೆಸರಿಡಲಾಯಿತು. ಭಗವಾನ್ ಶ್ರೀಕೃಷ್ಣನು ತನ್ನ ಯೋಗ ಮಾಯೆಯ ಬಲದಿಂದ ಮಲಗಿದ್ದ ಎಲ್ಲಾ ಮಥುರವಾಸಿಗಳನ್ನು ಅವರ ಮನೆಗಳು ಮತ್ತು ಆಸ್ತಿಪಾಸ್ತಿಗಳ ಸಮೇತ ದ್ವಾರಕೆಗೆ ಸ್ಥಳಾಂತರಿಸಿದನು. ಅವರು ಬೆಳಗ್ಗೆ ಎಚ್ಚರಗೊಂಡಾಗ ತಾವು ಒಂದು ಹೊಸ ಮತ್ತು ಅದ್ಭುತವಾದ ಚಿನ್ನದ ನಗರದಲ್ಲಿರುವುದನ್ನು ಕಂಡರು. ಮಥುರಾ ಖಾಲಿಯಾದಾಗ ಕೃಷ್ಣ ಮತ್ತು ಬಲರಾಮರು ಒಂಟಿಯಾಗಿ ನಗರದಿಂದ ಹೊರಬಂದರು. ಕಾಲಯವನನು ಕೃಷ್ಣನನ್ನು ಕಂಡ ತಕ್ಷಣ ಅವನನ್ನು ಹಿಡಿಯಲು ಅವನತ್ತ ಓಡಿದನು. ಕೃಷ್ಣನು ರಣಭೂಮಿಯಿಂದ ಓಡಲಾರಂಭಿಸಿದನು. ಅವನು ರಣರಂಗವನ್ನು ತೊರೆದು ಓಡುತ್ತಿದ್ದರಿಂದ ಅವನಿಗೆ ರಣಛೋಡ್ ಎಂಬ ಹೆಸರು ಬಂತು. ಕಾಲಯವನನು ಅವನನ್ನು ಹಿಂಬಾಲಿಸಿದನು. ಕೃಷ್ಣನು ಓಡುತ್ತಾ ಓಡುತ್ತಾ ಒಂದು ಬಹಳ ಆಳವಾದ ಮತ್ತು ಕತ್ತಲೆಯ ಗುಹೆಯೊಳಗೆ ಪ್ರವೇಶಿಸಿದನು. ಕಾಲಯವನನು ಅವನ ಹಿಂದೆ ಗುಹೆಯೊಳಗೆ ಹೋದನು. ಆ ಗುಹೆಯಲ್ಲಿ ತ್ರೇತಾಯುಗದ ಒಬ್ಬ ಮಹಾನ್ ರಾಜ, ಇಕ್ಷ್ವಾಕು ವಂಶದ ಮಹಾರಾಜ ಮುಚುಕುಂದನು ಗಾಢ ನಿದ್ರೆಯಲ್ಲಿದ್ದನು. ಅವನು ದೇವತೆಗಳಿಗೆ ಅಸುರರ ವಿರುದ್ಧದ ಯುದ್ಧದಲ್ಲಿ ಸಹಾಯ ಮಾಡಿದ್ದನು. ಅದರ ನಂತರ ದಣಿದಿದ್ದರಿಂದ ದೇವತೆಗಳಿಂದ ಒಂದು ದೀರ್ಘ ಮತ್ತು ಅಡೆತಡೆಯಿಲ್ಲದ ನಿದ್ರೆಯ ವರವನ್ನು ಕೇಳಿದ್ದನು. ಅದರೊಂದಿಗೆ ಯಾರು ತನ್ನನ್ನು ನಿದ್ರೆಯಿಂದ ಎಬ್ಬಿಸುತ್ತಾರೋ ಅವರು ತನ್ನ ಮೊದಲ ನೋಟಕ್ಕೆ ಸುಟ್ಟು ಬೂದಿಯಾಗುತ್ತಾರೆ ಎಂಬ ವರವನ್ನು ಕೇಳಿದ್ದನು. ಶ್ರೀಕೃಷ್ಣನಿಗೆ ಮುಚುಕುಂದನು ಇದೇ ಗುಹೆಯಲ್ಲಿ ಮಲಗಿದ್ದಾನೆಂದು ತಿಳಿದಿತ್ತು. ಅವನು ನಿಧಾನವಾಗಿ ತನ್ನ ಪೀತಾಂಬರವನ್ನು ತೆಗೆದು ಮಲಗಿದ್ದ ರಾಜ ಮುಚುಕುಂದನ ಮೇಲೆ ಹೊದಿಸಿ ತಾನು ಗುಹೆಯ ಒಂದು ಕತ್ತಲೆಯ ಮೂಲೆಯಲ್ಲಿ ಅಡಗಿಕೊಂಡನು. ಕಾಲಯವನನು ಕತ್ತಲೆಯಲ್ಲಿ ಪೀತಾಂಬರ ಹೊದ್ದು ಮಲಗಿದ್ದ ವ್ಯಕ್ತಿಯನ್ನು ಕಂಡಾಗ ಅವನನ್ನು ಕೃಷ್ಣನೆಂದು ಭಾವಿಸಿದನು. ಅವನು ಕೋಪದಿಂದ ಅವನಿಗೆ ಒಂದು ಜೋರಾದ ಒದೆ ಕೊಟ್ಟು, ಹೇ ಹೇಡಿ, ನನಗಂಜಿ ಇಲ್ಲಿ ಅಡಗಿದ್ದೀಯಾ ಎಂದನು. ಒದೆ ತಗುಲಿದ ತಕ್ಷಣವೇ ಮಹಾರಾಜ ಮುಚುಕುಂದನ 1000 ವರ್ಷಗಳ ನಿದ್ರೆಯು ಮುರಿಯಿತು. ಅವನು ನಿಧಾನವಾಗಿ ತನ್ನ ಕಣ್ಣುಗಳನ್ನು ತೆರೆದನು ಮತ್ತು ಅವನ ಕೋಪದ ದೃಷ್ಟಿಯು ಕಾಲಯವನನ ಮೇಲೆ ಬಿದ್ದ ತಕ್ಷಣವೇ ಕಾಲಯವನನ ದೇಹದಿಂದ ಒಂದು ಜ್ವಾಲೆಯು ಹೊರಹೊಮ್ಮಿ ಅವನು ಒಂದು ಕ್ಷಣದಲ್ಲಿಯೇ ಸುಟ್ಟು ಬೂದಿಯಾದನು. ನಂತರ ಮುಚುಕುಂದನು ತನ್ನ ಮುಂದೆ ಭಗವಾನ್ ಶ್ರೀಕೃಷ್ಣನ ದಿವ್ಯ ಸ್ವರೂಪವನ್ನು ಕಂಡಾಗ ಅವನನ್ನು ಸ್ತುತಿಸಲಾರಂಭಿಸಿದನು. ಭಗವಂತನು ಅವನಿಗೆ ದರ್ಶನ ನೀಡಿ ಅವನ ತಪಸ್ಸನ್ನು ಸಫಲಗೊಳಿಸಿದನು ಮತ್ತು ಅವನಿಗೆ ಮೋಕ್ಷದ ವರವನ್ನು ನೀಡಿದನು. ಈ ರೀತಿಯಾಗಿ ಕೃಷ್ಣನು ಯಾವುದೇ ಶಸ್ತ್ರವನ್ನು ಬಳಸದೆ ತನ್ನ ಬುದ್ಧಿ ಮತ್ತು ಲೀಲೆಯಿಂದಲೇ ಮತ್ತೊಬ್ಬ ದೊಡ್ಡ ಶತ್ರುವನ್ನು ಅಂತ್ಯಗೊಳಿಸಿದನು. ದ್ವಾರಕೆಯಲ್ಲಿ ವಾಸಿಸುತ್ತಾ ಕೃಷ್ಣನು ಒಬ್ಬ ಆದರ್ಶ ರಾಜನಾಗಿ ಆಳ್ವಿಕೆ ನಡೆಸಿದನು. ಈಗ ನಾವು ಭಾರತದ ಇತಿಹಾಸದ ಅತಿ ದೊಡ್ಡ ಮತ್ತು ನಿರ್ಣಾಯಕ ಘಟನೆಯಾದ ಮಹಾಭಾರತದ ಮಹಾಯುದ್ಧದ ಕಥೆಗೆ ಬರೋಣ. ಈ ಯುದ್ಧದ ಹಿನ್ನೆಲೆ ಅತ್ಯಂತ ಸಂಕೀರ್ಣವಾಗಿತ್ತು ಮತ್ತು ಇದರ ಬೀಜಗಳು ಬಹಳ ಹಿಂದೆಯೇ ಬಿತ್ತಲ್ಪಟ್ಟಿದ್ದವು. ಈ ಯುದ್ಧವು ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ಕೌರವರು ಮತ್ತು ಪಾಂಡವರ ನಡುವೆ ನಡೆಯಿತು. ಕೌರವರು ಅಂಧ ರಾಜ ಧೃತರಾಷ್ಟ್ರನ 100 ಪುತ್ರರು. ಅವರಲ್ಲಿ ದುರ್ಯೋಧನನು ಹಿರಿಯವನು ಮತ್ತು ದುಷ್ಟನಾಗಿದ್ದನು. ಪಾಂಡವರು ಧೃತರಾಷ್ಟ್ರನ ತಮ್ಮ ಪಾಂಡುವಿನ 5 ಪುತ್ರರು: ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಶ್ರೀಕೃಷ್ಣನ ತಂದೆಯ ಸಹೋದರಿಯಾದ ಕುಂತಿಯು ಪಾಂಡವರ ತಾಯಿಯಾಗಿದ್ದಳು. ಈ ಸಂಬಂಧದಿಂದ ಕೃಷ್ಣನು ಪಾಂಡವರಿಗೆ ಸಹೋದರನಾಗಿದ್ದನು ಮತ್ತು ಅವರ ಅತಿದೊಡ್ಡ ಹಿತೈಷಿ ಮತ್ತು ಮಾರ್ಗದರ್ಶಕನಾಗಿದ್ದನು.
ಈ ಮಹಾವಿನಾಶಕಾಲಿ ಯುದ್ಧದ ಅತಿ ದೊಡ್ಡ ಕಾರಣವೆಂದರೆ ದುರ್ಯೋಧನನ ಅಸೂಯೆ, ಅವನ ಮಹತ್ವಾಕಾಂಕ್ಷೆ ಮತ್ತು ಮಹಾರಾಜ ಧೃತರಾಷ್ಟ್ರನಿಗೆ ತನ್ನ ಮಗನ ಮೇಲಿದ್ದ ಕುರುಡು ಪ್ರೀತಿ. ದುರ್ಯೋಧನನು ಪಾಂಡವರ ವೀರತ್ವ, ಅವರ ಜನಪ್ರಿಯತೆ ಮತ್ತು ಅವರ ಗುಣಗಳನ್ನು ಕಂಡು ಹೊಟ್ಟಕಿಚ್ಚುಪಟ್ಟಿದ್ದನು. ಅವರನ್ನು ಅರಗಿನ ಮನೆಯಲ್ಲಿ ಸುಟ್ಟು ಕೊಲ್ಲುವಂತಹ ಹಲವು ಪ್ರಯತ್ನಗಳನ್ನು ಅವನು ಮಾಡಿದ್ದನು. ಯುದ್ಧದ ತಕ್ಷಣದ ಮತ್ತು ಅತಿ ದೊಡ್ಡ ಕಾರಣವೆಂದರೆ ದ್ಯೂತ ಕ್ರೀಡೆಯ ಜೂಜಾಟದ ಘಟನೆ. ದುರ್ಯೋಧನನು ತನ್ನ ಕುತಂತ್ರಿ ಮಾವ ಶಕುನಿಯೊಂದಿಗೆ ಸೇರಿ ಒಂದು ಪಿತೂರಿಯನ್ನು ರಚಿಸಿ ಜೂಜಾಟವನ್ನು ಅರಿಯದ ಧರ್ಮರಾಜ ಯುಧಿಷ್ಠಿರನನ್ನು ಆಟಕ್ಕೆ ಆಹ್ವಾನಿಸಿದನು. ಆ ಆಟದಲ್ಲಿ ಶಕುನಿಯು ತನ್ನ ಮೋಸದ ಪಗಡೆಗಳಿಂದ ಯುಧಿಷ್ಠಿರನ ರಾಜ್ಯ, ಸಂಪತ್ತು, ಅವನ ಸಹೋದರರು ಮತ್ತು ಕೊನೆಗೆ ಸ್ವತಃ ಅವನನ್ನೂ ಸಹ ಸೋಲುವಂತೆ ಮಾಡಿದನು. ಪಣಕ್ಕಿಡುಗು ಏನೂ ಉಳಿಯದಿದ್ದಾಗ ಶಕುನಿಯು ಅವನನ್ನು ಪ್ರಚೋದಿಸಿ ಅವನ ಪತ್ನಿ ದ್ರೌಪದಿಯನ್ನೂ ಪಣಕ್ಕಿಡಿಸಿದನು ಮತ್ತು ಯುಧಿಷ್ಠಿರನು ಅವಳನ್ನೂ ಸೋತನು. ನಂತರ ಆ ತುಂಬಿದ ರಾಜಸಭೆಯಲ್ಲಿ ನಡೆದದ್ದು ಮಾನವ ಇತಿಹಾಸದ ಅತ್ಯಂತ ಕಳಂಕಿತ ಅಧ್ಯಾಯವಾಗಿದೆ. ದುರ್ಯೋಧನನು ತನ್ನ ಸಹೋದರ ದುಶ್ಯಾಸನನಿಗೆ ಆ ಸಮಯದಲ್ಲಿ ರಜಸ್ವಲೆಯಾಗಿದ್ದು ಒಂದೇ ವಸ್ತ್ರದಲ್ಲಿದ್ದ ದ್ರೌಪದಿಯನ್ನು ಕೂದಲಿನಿಂದ ಹಿಡಿದು ಎಳೆದು ತರುವಂತೆ ಆದೇಶಿಸಿದನು. ದುಶ್ಯಾಸನನು ಹಾಗೆಯೇ ಮಾಡಿದನು. ಭೀಷ್ಮ ಪಿತಾಮಹ, ಗುರು ದ್ರೋಣಾಚಾರ್ಯ, ಕೃಪಾಚಾರ್ಯ ಮತ್ತು ವಿದುರರಂತಹ ಜ್ಞಾನಿಗಳು ಮತ್ತು ಶಕ್ತಿಶಾಲಿ ಯೋಧರು ಹಾಜರಿದ್ದ ತುಂಬಿಲ ಸಭೆಯಲ್ಲಿ ಯಾರೂ ಈ ಘೋರ ಅಧರ್ಮವನ್ನು ಪ್ರತಿಭಟಿಸುವ ಧೈರ್ಯ ಮಾಡಲಿಲ್ಲ. ಆಗ ದುರ್ಯೋಧನನು ದ್ರೌಪದಿಯನ್ನು ನಿರ್ವಸ್ತ್ರಗೊಳಿಸಲು ದುಶ್ಯಾಸನನಿಗೆ ಆದೇಶಿಸಿದನು. ತನ್ನ 5 ಪತಿಯರು ದಾಸರಾಗಿರುವುದರಿಂದ ತನ್ನನ್ನು ರಕ್ಷಿಸಲಾರರು ಮತ್ತು ಸಭೆಯಲ್ಲಿ ಕುಳಿತಿದ್ದ ಎಲ್ಲ ಮಹನೀಯರು ಮೌನವಾಗಿದ್ದಾರೆಂದು ಕಂಡಾಗ ದ್ರೌಪದಿಯು ಸಂಪೂರ್ಣವಾಗಿ ಅಸಹಾಯಕಳಾಗಿ ತನ್ನ ಸ್ನೇಹಿತ, ತನ್ನ ರಕ್ಷಕ, ತನ್ನ ಸಹೋದರನಾದ ಭಗವಾನ್ ಶ್ರೀಕೃಷ್ಣನನ್ನು ಕರೆದಳು. ದ್ರೌಪದಿಯು ಕೃಷ್ಣನನ್ನು ತನ್ನ ಸಹೋದರನೆಂದು ಭಾವಿಸಿದ್ದಳು ಮತ್ತು ಕೃಷ್ಣನು ಅವಳನ್ನು ತನ್ನ ಪ್ರಿಯ ಸಖಿಯೆಂದು ಭಾವಿಸಿದ್ದನು. ಅವರ ಈ ಸಂಬಂಧವು ರಕ್ತದ್ದಲ್ಲ, ಬದಲಾಗಿ ಶುದ್ಧ ಆತ್ಮಿಕ ಸ್ನೇಹದ್ದಾಗಿತ್ತು. ದ್ರೌಪದಿಯು ತನ್ನ 2 ಕೈಗಳನ್ನು ಎತ್ತಿ ಆರ್ತಸ್ವರದಲ್ಲಿ, ಓ ಗೋವಿಂದ, ಓ ದ್ವಾರಕಾನಾಥ, ಓ ಕೇಶವ, ಈಗ ನನ್ನ ಮಾನವು ನಿನ್ನ ಕೈಯಲ್ಲಿದೆ, ನನ್ನನ್ನು ರಕ್ಷಿಸು ಪ್ರಭುವೆ ಎಂದು ಕರೆದಳು. ದ್ರೌಪದಿಯ ಈ ಸತ್ಯವಾದ ಕರೆಯು ದ್ವಾರಕೆಯಲ್ಲಿದ್ದ ಶ್ರೀಕೃಷ್ಣನಿಗೆ ತಲುಪಿತು. ಅವನು ತನ್ನ ಅಚಿಂತ್ಯ ಯೋಗಶಕ್ತಿಯಿಂದ ದ್ರೌಪದಿಯ ವಸ್ತ್ರವನ್ನು ಅನಂತವಾಗಿಸಿದನು. ದುಶ್ಯಾಸನನು ಸೀರೆಯನ್ನು ಎಳೆದಂತೆಲ್ಲ ಸೀರೆಯ ಪದರಗಳು ಹೆಚ್ಚುತ್ತಲೇ ಹೋದವು. ಅವನು ಎಳೆದು ಸುಸ್ತಾಗಿ ಏದುಸಿರು ಬಿಡತೊಡಗಿದನು. ಅವನ ದೇಹವು ಬೆವರಿನಿಂದ ತೊಯ್ದು ಹೋಯಿತು. ಆದರೆ ಅವನಿಂದ ದ್ರೌಪದಿಯನ್ನು ನಿರ್ವಸ್ತ್ರಗೊಳಿಸಲು ಸಾಧ್ಯವಾಗಲಿಲ್ಲ. ಸುತ್ತಲೂ ಸೀರೆಗಳ ಒಂದು ಪರ್ವತವೇ ನಿರ್ಮಾಣವಾಯಿತು. ಈ ರೀತಿಯಾಗಿ ಭಗವಾನ್ ಶ್ರೀಕೃಷ್ಣನು ತನ್ನ ಪ್ರಿಯ ಸಖಿಯ ಮಾನವನ್ನು ಕಾಪಾಡಿದನು. ಈ ಘೋರ ಅವಮಾನದಿಂದ ನೊಂದ ದ್ರೌಪದಿ ಮತ್ತು ಭೀಮನು ಮಾಡಿದ ಪ್ರತಿಜ್ಞೆಗಳು ಯುದ್ಧವನ್ನು ಅನಿವಾರ್ಯವಾಗಿಸಿದವು. ಷರತ್ತಿನ ಪ್ರಕಾರ ಪಾಂಡವರು 12 ವರ್ಷಗಳ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸವನ್ನು ಅನುಭವಿಸಬೇಕಾಯಿತು. ಈ ಅವಧಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಅವರು ತಮ್ಮ ಇಂದ್ರಪ್ರಸ್ಥ ರಾಜ್ಯವನ್ನು ಹಿಂದಿರುಗಿಸಲು ಕೇಳಿದಾಗ ಅಹಂಕಾರಿ ದುರ್ಯೋಧನನು ಯುದ್ಧವಿಲ್ಲದೆ ಸೂಜಿಯ ಮೊನೆಯಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದನು. ಆಗ ಕೊನೆಯ ಪ್ರಯತ್ನವಾಗಿ ಭಗವಾನ್ ಶ್ರೀಕೃಷ್ಣನು ಸ್ವತಃ ಶಾಂತಿದೂತನಾಗಿ ಪಾಂಡವರ ಪರವಾಗಿ ಹಸ್ತಿನಾಪುರಕ್ಕೆ ಹೋದನು. ಅವನು ಸಭೆಯಲ್ಲಿ ಶಾಂತಿ, ಧರ್ಮ ಮತ್ತು ನ್ಯಾಯದ ಬಗ್ಗೆ ಬಹಳಷ್ಟು ಮಾತನಾಡಿದನು ಮತ್ತು ಯುದ್ಧವನ್ನು ತಪ್ಪಿಸಲು ಪಾಂಡವರಿಗೆ ಕೇವಲ 5 ಹಳ್ಳಿಗಳನ್ನು ನೀಡುವಂತೆ ದುರ್ಯೋಧನನನ್ನು ಕೇಳಿಕೊಂಡನು. ಆದರೆ ದುರ್ಯೋಧನನು ಅವನ ಮಾತನ್ನು ಕೇಳಲಿಲ್ಲ. ಬದಲಾಗಿ ಅವನು ಶ್ರೀಕೃಷ್ಣನನ್ನೇ ಬಂಧಿಸಲು ದುಸ್ಸಾಹಸ ಮಾಡಿದನು. ಆದ ಕೃಷ್ಣನು ಕೋಪಗೊಂಡು ತನ್ನ ವಿರಾಟ್ ವಿಶ್ವರೂಪವನ್ನು ಪ್ರಕಟಿಸಿದನು. ಅವನ ಆ ರೂಪದ ತೇಜಸ್ಸು ಮತ್ತು ಪ್ರಕಾಶದಿಂದ ಧೃತರಾಷ್ಟ್ರನನ್ನು ಹೊರತುಪಡಿಸಿ ಎಲ್ಲ ಸಭಿಕರು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕಾಯಿತು. ತನ್ನ ಶಾಂತಿ ಪ್ರಯತ್ನ ವಿಫಲವಾದ ನಂತರ ಕೃಷ್ಣನು ಈಗ ಯುದ್ಧವೇ ಏಕೈಕ ಆಯ್ಕೆ ಎಂದು ಘೋಷಿಸಿದನು. ಯುದ್ಧವು ನಿಶ್ಚಿತವಾದಾಗ ಕೃಷ್ಣನು ಮತ್ತೊಂದು ಷರತ್ತನ್ನು ವಿಧಿಸಿದನು. ಈ ಯುದ್ಧದಲ್ಲಿ ನಾನು ಯಾವುದೇ ರೀತಿಯ ಶಸ್ತ್ರವನ್ನು ಎತ್ತುವುದಿಲ್ಲ ಎಂದು ಅವನು ಹೇಳಿದನು. ಅವನು 2 ಪಕ್ಷಗಳ ಮುಂದೆ ಒಂದು ಆಯ್ಕೆಯನ್ನು ಇಟ್ಟನು. ಒಂದೆಡೆ ನನ್ನ ಬೃಹತ್ ಮತ್ತು ಅಜೇಯ ನಾರಾಯಣಿ ಸೇನೆಯಿರುತ್ತದೆ ಮತ್ತು ಇನ್ನೊಂದೆಡೆ ನಾನೇ ನಿರಾಯುಧನಾಗಿರುತ್ತೇನೆ.
ಅರ್ಜುನ ಮತ್ತು ದುರ್ಯೋಧನ ಇಬ್ಬರೂ ಸಹಾಯ ಕೇಳಲು ದ್ವಾರಕೆಗೆ ಬಂದರು. ದುರ್ಯೋಧನನು ತನ್ನ ಸ್ಥೂಲ ಬುದ್ಧಿಯಿಂದ ನಾರಾಯಣಿ ಸೇನೆಯನ್ನು ಆರಿಸಿಕೊಂಡನು. ಆದರೆ ಅರ್ಜುನನು ಪೂರ್ಣ ಶ್ರದ್ಧೆ ಮತ್ತು ವಿಶ್ವಾಸದಿಂದ ಕೇವಲ ನಿರಾಯುಧ ಕೃಷ್ಣನನ್ನೇ, ಅದು ತನ್ನ ಸಾರಥಿಯ ರೂಪದಲ್ಲಿ ಕೇಳಿಕೊಂಡನು. ಕೃಷ್ಣನು ಮುಗುಳ್ನಕ್ಕನು, ಏಕೆಂದರೆ ಎಲ್ಲಿ ಧರ್ಮವಿದೆಯೋ, ಎಲ್ಲಿ ಕೃಷ್ಣನಿದ್ದಾನೋ ಅಲ್ಲಿಯೇ ವಿಜಯವೆಂದು ಅವನಿಗೆ ತಿಳಿದಿತ್ತು. ಈಗ ನಾವು ಮಾನವ ಕುಲಕ್ಕೆ ಭಗವದ್ಗೀತೆಯಂತಹ ಅಮೂಲ್ಯ ಜ್ಞಾನವು ದೊರೆತ ಕ್ಷಣಕ್ಕೆ ಬರೋಣ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಎರಡೂ ಸೇನೆಗಳು ಮುಖಾಮುಖಿಯಾಗಿ ನಿಂತಿದ್ದಾಗ ಅರ್ಜುನನು ತನ್ನ ಸಾರಥಿ ಶ್ರೀಕೃಷ್ಣನಿಗೆ, ಓ ಅಚ್ಯುತ, ದಯವಿಟ್ಟು ನನ್ನ ರಥವನ್ನು ಎರಡೂ ಸೇನೆಗಳ ಮಧ್ಯಕ್ಕೆ ಕೊಂಡೊಯ್ಯಿರಿ, ಜೇತಿ ನಾನು ಯಾರೊಂದಿಗೆ ಯುದ್ಧ ಮಾಡಬೇಕೆಂದು ನೋಡಬಹುದು ಎಂದು ಹೇಳಿದನು. ಕೃಷ್ಣನು ರಥವನ್ನು ಎರಡೂ ಸೇನೆಗಳ ಮಧ್ಯದಲ್ಲಿ ಭೀಷ್ಮ ಮತ್ತು ದ್ರೋಣರ ರಥಗಳ ಠೀಕ ಮುಂದೆ ನಿಲ್ಲಿಸಿದನು. ಅರ್ಜುನನು ದೃಷ್ಟಿ ಹಾಯಿಸಿದಾಗ ಎದುರಾಳಿ ಸೇನೆಯಲ್ಲಿ ಬೇರಾರುವಲ್ಲ, ತನ್ನ ಪೂಜ್ಯ ಪಿತಾಮಹ ಭೀಷ್ಮ, ತನ್ನ ಆದರಣೀಯ ಗುರು ದ್ರೋಣಾಚಾರ್ಯ, ಕೃಪಾಚಾರ್ಯ, ತನ್ನ ಸಹೋದರ ಬಂಧುಗಳು ಮತ್ತು ಪ್ರೀತಿ ಪಾತ್ರರೇ ನಿಂತಿರುವುದನ್ನು ಕಂಡನು. ತನ್ನದೇ ಪ್ರೀತಿಪಾತ್ರರ ಮೇಲೆ ಬಾಣ ಹೂಡಬೇಕೆಂದು ತಿಳಿದಾಗ ಅವನ ಹೃದಯವು ಮೋಹ ಮತ್ತು ಕರುಣೆಯಿಂದ ತುಂಬಿಹೋಯಿತು. ಅವನ ಕೈಗಳು ನಡುಗತೊಡಗಿದವು, ಅವನ ದೇಹವು ಶಿಥಿಲವಾಯಿತು ಮತ್ತು ಅವನ ಕೈಯಿಂದ ಅವನ ಪ್ರಿಯ ಗಾಂಡೀವ ಧನುಸ್ಸು ಜಾರಿಬಿಟ್ಟಿತು. ಅವನು ಅತ್ಯಂತ ವಿಷಾದದಿಂದ ಕೃಷ್ಣನಿಗೆ, ಓ ಕೇಶವ, ನನ್ನದೇ ಕುಲವನ್ನು ನಾಶ ಮಾಡಿ ನನಗೆ ಇಂತಹ ರಾಜ್ಯವೂ ಬೇಕಿಲ್ಲ. ನಾನು ನನ್ನ ಗುರುಗಳು ಮತ್ತು ಪಿತಾಮಹರನ್ನು ಹೇಗೆ ಕೊಲ್ಲಲಿ? ಈ ಪಾಪ ಮಾಡುವುದಕ್ಕಿಂತ ಭಿಕ್ಷೆ ಬೇಡಿ ಜೀವನ ನಡೆಸುವುದು ಉತ್ತಮ. ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿದನು. ಹೀಗೆ ಹೇಳಿ ಅರ್ಜುನನು ರಥದ ಹಿಂಭಾಗದಲ್ಲಿ ಕುಳಿತು ಶೋಕಿಸತೊಡಗಿದನು. ಆಗ ಅರ್ಜುನನ ಆ ಮೋಹ, ಅಜ್ಞಾನ ಮತ್ತು ವಿಷಾದವನ್ನು ದೂರ ಮಾಡಲು ಭಗವಾನ್ ಶ್ರೀಕೃಷ್ಣನು ಅವನಿಗೆ ನೀಡಿದ ಅಮರ ಉಪದೇಶವೇ ಶ್ರೀಮದ್ ಭಗವದ್ಗೀತೆ. ಅವನು ಸಾರಥಿಯ ರೂಪದಲ್ಲಿ ಗುರುವಿನ ಪಾತ್ರವನ್ನು ನಿರ್ವಹಿಸಿದನು. ಅವನು ಅರ್ಜುನನಿಗೆ ಆತ್ಮವು ಅಮರ, ಅದು ಎಂದಿಗೂ ಸಾಯುವುದಿಲ್ಲ, ಕೇವಲ ದೇಹವನ್ನು ಬದಲಾಯಿಸುತ್ತದೆ ಎಂದು ವಿವರಿಸಿದನು. ಮನುಷ್ಯನಿಗೆ ತನ್ನ ಕರ್ತವ್ಯ ಕರ್ಮವನ್ನು ಮಾತ್ರವಿದೆ, ಅದರ ಫಲದ ಮೇಲಿಲ್ಲ ಎಂಬ ಕರ್ಮ ಸಿದ್ಧಾಂತವನ್ನು ವಿವರಿಸಿದನು. ಅವನು ಧರ್ಮವನ್ನು ವ್ಯಾಖ್ಯಾನಿಸಿ ಒಬ್ಬ ಕ್ಷತ್ರಿಯನಿಗೆ ಅಧರ್ಮದ ವಿರುದ್ಧ ಯುದ್ಧ ಮಾಡುವುದೇ ಪರಮಧರ್ಮವೆಂದು ತಿಳಿಸಿದನು. ಅವನು ಭಕ್ತಿ, ಜ್ಞಾನ ಮತ್ತು ಕರ್ಮ ಈ 3 ಯೋಗಗಳ ಸಮನ್ವಯವನ್ನು ವಿವರಿಸಿದನು ಮತ್ತು ಕೊನೆಯಲ್ಲಿ, ಓ ಅರ್ಜುನ, ನೀನು ಎಲ್ಲವನ್ನು ನನ್ನ ಮೇಲೆ ಬಿಟ್ಟು ಕೇವಲ ನನ್ನ ಶರಣಿಗೆ ಬಾ, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ, ನೀನು ಶೋಕಿಸಬೇಡ ಎಂದು ಹೇಳಿದನು. ಅವನು ಅರ್ಜುನನಿಗೆ ತನ್ನ ವಿರಾಟ್ ರೂಪವನ್ನು ತೋರಿಸಿದನು. ಅದರಲ್ಲಿ ಅರ್ಜುನನು ಸಂಪೂರ್ಣ ಸೃಷ್ಟಿಯನ್ನು ಭಗವಂತನೊಳಗೆ ಕಂಡನು. ಗೀತೆಯ ಈ ದಿವ್ಯ ಜ್ಞಾನವನ್ನು ಪಡೆದು ಅರ್ಜುನನ ಎಲ್ಲಾ ಮೋಹವೂ ನಾಶವಾಯಿತು. ಅವನು ಒಂದು ಹೊಸ ನಿಶ್ಚಯ ಮತ್ತು ದೃಢತೆಯೊಂದಿಗೆ ಯುದ್ಧಕ್ಕೆ ಸಿದ್ಧನಾಗಿ, ಓ ಅಚ್ಯುತ, ನನ್ನ ಮೋಹವು ನಾಶವಾಗಿದೆ ಮತ್ತು ನನಗೆ ಸ್ಮೃತಿ ಮರಳಿದೆ. ಈಗ ನಾನು ನಿಮ್ಮ ಆಜ್ಞೆಯನ್ನು ಪಾಲಿಸುತ್ತೇನೆ ಎಂದು ಹೇಳಿದನು. 18 ದಿನಗಳ ಕಾಲ ನಡೆದ ಆ ಮಹಾಯುದ್ಧದಲ್ಲಿ ಶ್ರೀಕೃಷ್ಣನು ಒಮ್ಮೆಯೂ ಶಸ್ತ್ರವನ್ನು ಎತ್ತಲಿಲ್ಲ. ಆದರೆ ಅವನೇ ಆ ಯುದ್ಧದ ನಿಜವಾದ ಸೂತ್ರಧಾರನಾಗಿದ್ದನು. ಅವನು ತನ್ನ ಸಾರಥಿ ಕರ್ಮದಿಂದ ಅರ್ಜುನನ ರಥವನ್ನಷ್ಟೇ ಅಲ್ಲ, ಅವನ ಜೀವನದ ದಿಕ್ಕನ್ನು ನಿಯಂತ್ರಿಸಿದನು. ತನ್ನ ರಾಜತಾಂತ್ರಿಕತೆಯಿಂದ ಅವನು ಭೀಷ್ಮನನ್ನು ಶಿಖಂಡಿಯ ಮೂಲಕ ಬಾಣಗಳ ಹಾಸಿಗೆಯ ಮೇಲೆ ಮಲಗಿಸಿದನು. ಜಯದ್ರಥನ್ ವಧೆಗಾಗಿ ಸೂರ್ಯಾಸ್ತದ ಭ್ರಮೆಯನ್ನು ಸೃಷ್ಟಿಸಿದನು. ದ್ರೋಣಾಚಾರ್ಯರ ವಧೆಯನ್ನು ಅಶ್ವತ್ಥಾಮನ ಸಾವಿನ ಸುಳ್ಳು ಸುದ್ದಿಯಿಂದ ಮಾಡಿಸಿದನು ಮತ್ತು ಕರ್ಣನನ್ನು ಅವನ ಅಂತಿಮ ಕ್ಷಣಗಳಲ್ಲಿ ಅಸಹಾಯಕನನ್ನಾಗಿಸಿ ಅರ್ಜುನನಿಗೆ ಅವನ ವಧೆಯ ಅವಕಾಶವನ್ನು ಒದಗಿಸಿದನು. ಅವನು ಪ್ರತಿ ಕ್ಷಣವೂ ಪಾಂಡವರೊಂದಿಗೆ ಇದ್ದು ಅವರನ್ನು ರಕ್ಷಿಸಿ ಅವರನ್ನು ಧರ್ಮದ ಮಾರ್ಗದಲ್ಲಿ ದೃಢವಾಗಿ ಇರಿಸಿದನು. ಕೊನೆಯಲ್ಲಿ ಅವನ ಮಾರ್ಗದರ್ಶನದಲ್ಲಿಯೇ ಪಾಂಡವರು ಆ ಧರ್ಮ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿ ಹಸ್ತಿನಾಪುರದ ಸಿಂಹಾಸನದ ಮೇಲೆ ಕುಳಿತು ಒಂದು ಹೊಸ ಧರ್ಮ ಯುಗವನ್ನು ಸ್ಥಾಪಿಸಿದರು. ಮಹಾಭಾರತ ಯುದ್ಧವು ಮುಗಿದ 36 ವರ್ಷಗಳ ನಂತರ ತಾಯಿ ಗಾಂಧಾರಿಯ ಶಾಪವು ಫಲಿಸುವ ಸಮಯ ಬಂದಿತು. ತಾನು ಕುರುವಂಶದ ನಾಶವನ್ನು ತನ್ನ ಕಣ್ಣೆದುರು ನೋಡಿದಂತೆ ಕೃಷ್ಣನು ತನ್ನ ಯದುವಂಶದ ನಾಶವನ್ನು ನೋಡುತ್ತಾನೆಂದು ಅವಳು ಶಾಪ ನೀಡಿದ್ದಳು.
ದ್ವಾರಕೆಯಲ್ಲಿ ಯಾದವ ಕುಮಾರರು ಒಂದು ಉತ್ಸವದ ಸಮಯದಲ್ಲಿ ಮದ್ಯಪಾನ ಮಾಡಿ ಮತ್ತರಾಗಿ ಋಷಿಗಳನ್ನು ಅವಮಾನಿಸಿದರು. ಋಷಿಗಳ ಶಾಪ ಮತ್ತು ಪರಸ್ಪರ ಕಲಹದಿಂದಾಗಿ ಪ್ರಭಾಸ ಕ್ಷೇತ್ರದಲ್ಲಿ ಯದುವಂಶಿಗಳಲ್ಲಿ ಒಂದು ಭಯಂಕರ ಅಂತರ್ಯುದ್ಧವು ಸಂಭವಿಸಿತು. ಅವರು ತಮ್ಮದೇ ಕುಲದ ಜನರನ್ನು ಕೊಲ್ಲಲಾರಂಭಿಸಿದರು ಮತ್ತು ನೋಡುತ್ತಿದ್ದಂತೆಯೇ ಸಂಪೂರ್ಣ ಯದುವಂಶವು ನಾಶವಾಯಿತು. ಈ ಕುಲ ಸಂಹಾರವನ್ನು ಕಂಡು ಬಲರಾಮನು ಅತ್ಯಂತ ದುಃಖಿತನಾಡಿ ಸಮುದ್ರದ ತೀರದಲ್ಲಿ ಯೋಗಾಸನದಲ್ಲಿ ಕುಳಿತು ತನ್ನ ನಶ್ವರ ದೇಹವನ್ನು ತ್ಯಜಿಸಿ ತನ್ನ ನಿಜವಾದ ಶೇಷನಾಗನ ರೂಪದಲ್ಲಿ ತನ್ನ ಧಾಮಕ್ಕೆ ಹಿಂತಿರುಗಿದನು. ಭಗವಾನ್ ಕೃಷ್ಣನು ಈ ನರಮೇಧದಿಂದ ದುಃಖಿತನಾಡಿ ಹತ್ತಿರದ ಒಂದು ಕಾಡಿನಲ್ಲಿ ಅಶ್ವತ್ಥ ವೃಕ್ಷದ ಕೆಳಗೆ ಧ್ಯಾನದಲ್ಲಿ ಕುಳಿತನು. ಆಗ ಜರ ಎಂಬ ಒಬ್ಬ ಬೇಟೆಗಾರನು ದೂರದಿಂದ ಅವನ ಗುಲಾಬಿ ಮತ್ತು ಹೊಳೆಯುವ ಪಾದವನ್ನು ಜಿಂಕೆಯ ಮುಖವೆಂದು ಭಾವಿಸಿ ಅದರ ಮೇಲೆ ಬಾಣ ಹೂಡಿದನು. ಆ ಬಾಣವು ನೇರವಾಗಿ ಭಗವಂತನ ಪಾದಕ್ಕೆ ಬಂದು ತಗುಲಿತು. ಬೇಟೆಗಾರನು ಹತ್ತಿರ ಬಂದು ತಾನು ಮಾಡಿದ ದೊಡ್ಡ ತಪ್ಪನ್ನು ಅರಿತಾಗ ಅವನು ಭಗವಂತನ ಪಾದಗಳಿಗೆ ಬಿದ್ದು ಕ್ಷಮೆ ಕೇಳಿದನು. ಭಗವಾನ್ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಅವನನ್ನು ಎಬ್ಬಿಸಿ, ಓ ಜರ, ನೀನು ದುಃಖಿಸಬೇಡ, ಇದೆಲ್ಲವೂ ನನ್ನ ಇಚ್ಛೆಯಿಂದಲೇ ನಡೆದಿದೆ. ತ್ರೇತಾಯುಗದಲ್ಲಿ ನಾನೇ ರಾಮನ ರೂಪದಲ್ಲಿ ನಿನ್ನ ಹಿಂದಿನ ಜನ್ಮವಾದ ವಾಲಿಯನ್ನು ಅಡಗಿಕೊಂಡು ವಧಿಸಿದ್ದೆ. ಅದಕ್ಕೆ ಪ್ರತಿಯಾಗಿ ನೀನು ಈ ಜನ್ಮದಲ್ಲಿ ನನಗೆ ಬಾಣ ಹೊಡೆದಿದ್ದೀಯೆ. ಇದರಲ್ಲಿ ನಿನ್ನ ಯಾವುದೇ ದೋಷವಿಲ್ಲ ಎಂದು ಹೇಳಿದನು. ಅವನು ಬೇಟೆಗಾರನಿಗೆ ಆಶೀರ್ವದಿಸಿ ಸ್ವರ್ಗಕ್ಕೆ ಕಳುಹಿಸಿ ಈ ಬಾಣವನ್ನು ಒಂದು ನೆಪವಾಗಿಟ್ಟುಕೊಂಡು ತನ್ನ ಮಾನವ ಲೀಲೆಯನ್ನು ಮುಗಿಸಲು ನಿರ್ಧರಿಸಿದನು. ಅವನು ತನ್ನ ದಿವ್ಯ ಧಾಮಕ್ಕೆ ತೆರಳಿದನು. ಅವನು ಹೋದ ತಕ್ಷಣವೇ ದ್ವಾಪರ ಯುಗವು ಅಂತ್ಯವಾಗಿ ಕಲಿಯುಗವು ಪ್ರಾರಂಭವಾಯಿತು. ಅವನು ನಿರ್ಮಿಸಿದ ವೈಭವಶಾಲಿ ಮತ್ತು ಚಿನ್ನದ ದ್ವಾರಕಾ ನಗರವೂ ಕೂಡ ಅರ್ಜುನನು ಹಸ್ತಿನಾಪುರವನ್ನು ತಲುಪಿದ ನಂತರ ಸಮುದ್ರದಲ್ಲಿ ಮುಳುಗಿಹೋಯಿತು. ಭಗವಾನ್ ಶ್ರೀಕೃಷ್ಣನ ಜೀವನ, ಅವನ ಲೀಲೆಗಳು ಮತ್ತು ಅವನ ಉಪದೇಶಗಳು ಯಾವುದೇ ಒಂದು ಯುಗ ಅಥವಾ ಒಂದು ಸಮಯಕ್ಕೆ ಸೀಮಿತವಾಗಿಲ್ಲ. ಅವು ಶಾಶ್ವತ, ಸನಾತನ. ಅವನು ಪ್ರೀತಿಯ ಸರ್ವೋಚ್ಚ ಆದರ್ಶವನ್ನು ಸ್ಥಾಪಿಸಿದನು, ಧರ್ಮದ ರಕ್ಷಣೆಗಾಗಿ ಎಲ್ಲ ಸಾಧ್ಯ ಪ್ರಯತ್ನಗಳನ್ನು ಮಾಡಿದನು ಮತ್ತು ಕರ್ಮ ಸಿದ್ಧಾಂತದಂತಹ ಆಳವಾದ ಜ್ಞಾನವನ್ನು ನೀಡಿದನು. ಅದು ಇಂದಿಗೂ ಮತ್ತು ಅನಂತ ಕಾಲದವರೆಗೂ ಇಡೀ ಮಾನವ ಕುಲಕ್ಕೆ ಮಾರ್ಗದರ್ಶನ ನೀಡುತ್ತಲೇ ಇರುತ್ತದೆ. ಅವನೇ ಪರಬ್ರಹ್ಮ, ಅವನೇ ಜಗತ್ತಿನ ಸ್ವಾಮಿ ಮತ್ತು ಅವನೇ ಪ್ರತಿಯೊಬ್ಬ ಭಕ್ತನ ಹೃದಯದಲ್ಲಿ ವಾಸಿಸುವ ಸ್ನೇಹಿತ ಮತ್ತು ಸಾರಥಿ.